जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् तपो विद्याविरक्त्यादिसद्गुणौघाकरानहम् वादिराजगुरून् वन्दे हयग्रीवदयाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಕೊನೆಯ ಭಾಗವನ್ನು ಅಂದರೆ 11ನೇ ಸ್ಕಂದ 12ನೇ ಸ್ಕಂದದ ಕೆಲವು ಭಾಗಗಳನ್ನು ಅನುಸಂಧಾನ ಮಾಡಿ ಮಾರ್ಕಾಂಡೇಯರ ಚರಿತ್ರೆ ಮಾರ್ಕಾಂಡೇಯರ ಸ್ಮರಣೆಯನ್ನು ಕೂಡ ಮಾಡ್ತಾ ಇದೇ ಭಾಗವತದ ವಾಕ್ಕುಸುಮಗಳನ್ನು ದೇವರಲ್ಲಿ ಸಮರ್ಪಣೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇನೆ. ನಾವು ಕುಳಿತಂಥ ಕ್ಷೇತ್ರ ಇದು ಸಾಧಾರಣ ಕ್ಷೇತ್ರ ಅಲ್ಲ. ಈ ಕ್ಷೇತ್ರದಲ್ಲಿ ದೇವತೆಗಳ ಸನ್ನಿಧಾನ ಯಾವಾಗಲೂ ಇದೆ ಅಂತ ತಿಳಿಸಿದ್ದಾರೆ. ತ್ರಿವಿಕ್ರಮನ ಸನ್ನಿಧಾನ, ಲಕ್ಷ್ಮೀದೇವಿಯ ಸನ್ನಿಧಾನ, ಗೋಪಾಲಕೃಷ್ಣ, ವೇದವ್ಯಾಸ, ಹಯಗ್ರೀವ, ವೀಣಾಪಾಣಿ ಮುಖ್ಯಪ್ರಾಣನ ಸನ್ನಿಧಾನ, ಭಾವಿ ಸಮೀರರ ಸನ್ನಿಧಾನದಲ್ಲಿ ಹಾಗೂ ಅವರ ಪರಂಪರೆಯಲ್ಲಿ ಬಂದ ಅನೇಕ ಯತಿಗಳ ಸನ್ನಿಧಾನ, ಗಂಗಾದಿ ಎಲ್ಲ ತೀರ್ಥಗಳ ಸನ್ನಿಧಾನದಲ್ಲಿ ನಾವು ಕುಳಿತಿದ್ದೇವೆ. ಇದೇ ಒಂದು ದೊಡ್ಡ ಭಾಗ್ಯ ಅಂತ ಭಾವಿಸಬೇಕು. ಈ ಕ್ಷೇತ್ರದಲ್ಲಿ ಭಾಗವತ ಪುರಾಣವನ್ನು ಶ್ರವಣ ಮಾಡ್ತಿದ್ದೇವೆ ಅಂದರೆ ನೈಮಿಷಾರಣ್ಯದಲ್ಲಿ ಭಾಗವತ ಶ್ರವಣ ಮಾಡ್ತಾ ಇದ್ದೇವೆ ಅಂತ ಹೇಳಿ ಭಾವಿಸ್ಬೋದು. ಅಥವಾ ಈ ಕ್ಷೇತ್ರದಲ್ಲಿ ಭಾಗವತ ಶ್ರವಣ ಅಂದರೆ ಬದ್ರಿ ಕ್ಷೇತ್ರದಲ್ಲಿ ಭಾಗವತ ಶ್ರವಣ ಮಾಡ್ತಿದ್ದೇವೆ ಅಂತ ಭಾವಿಸ್ಬೋದು. ಬದ್ರಿ ನಾರಾಯಣನ ಸನ್ನಿಧಿ, ವೇದವ್ಯಾಸರ ಸನ್ನಿಧಿಯಲ್ಲಿ ಭಾಗವತ ಶ್ರವಣ. ಭಾಗವತ ಪುರಾಣ ವ್ಯಾಸರು ರಚನೆ ಮಾಡಿಕೊಟ್ಟದ್ದು.
ಅಂಥ ವೇದವ್ಯಾಸರನ್ನು ಯಾವಾಗಲೂ ಮಾತನಾಡಿಸಿ ಅವರ ಅಭಿಪ್ರಾಯವನ್ನು ಅರಿತು ಲೋಕಕ್ಕೆ ವ್ಯಾಸರ ಭಾವವನ್ನು ತಿಳಿಸಿದಂಥ ಮಹಾನುಭಾವರು ವಾದಿರಾಜರು. ಪ್ರಯಾಗ ಅಂತ ಕ್ಷೇತ್ರ, ಬಹಳ ಪ್ರಸಿದ್ಧವಾದ ಕ್ಷೇತ್ರ. ಪ್ರಯಾಗರಾಜ, ಕ್ಷೇತ್ರಗಳಿಗೆ ರಾಜ. ಅಲ್ಲಿ ಸಂಧ್ಯಾಮಠ ಅಂತಿತ್ತಂತೆ ಬಹಳ ಹಿಂದೆ, ರಾಜರ ಕಾಲದಲ್ಲಿ, ವಾದರಾಜರ ಕಾಲದಲ್ಲಿ. ಅಲ್ಲಿ ಆನ್ಹಿಕ ಕುಳಿತಾಗ ವಾದರಾಜರು ಸ್ವತಃ ವೇದವ್ಯಾಸರೇ ಬಂದು ಅವರಿಗೆ ಸೂಚನೆ ಮಾಡಿ ತಿಳಿಸಿ ಹೋದರು. ಮಹಾಭಾರತಕ್ಕೆ ನೀವು ವ್ಯಾಖ್ಯಾನ ರಚನೆ ಮಾಡಿರಿ. ಮಹಾಭಾರತದ ವ್ಯಾಖ್ಯಾನ ರಚಿಸಬೇಕು ಅಂದಾಗ ಮಹಾಭಾರತದ ಲಕ್ಷ ಪದಗಳಿಗೆ ವ್ಯಾಖ್ಯಾನವನ್ನು ವಾದರಾಜರು ಮಾಡಿ ವೇದವ್ಯಾಸರಿಗೆ ಸಮರ್ಪಣೆ ಮಾಡಿದರಂತೆ. ಇವತ್ತು ಆ ಗ್ರಂಥದ ಹೆಸರು ಮಹಾಭಾರತ ಲಕ್ಷಾಲಂಕಾರ ಅಂತ ಆಗಿದೆ. ಅದು ವಾದರಾಜರು ರಚನೆ ಮಾಡಿಕೊಟ್ಟ ಮಹಾಭಾರತದ ವ್ಯಾಖ್ಯಾನ. ಮಧ್ವಾಚಾರ್ಯರು ಮಹಾಭಾರತಕ್ಕೆ ವೇದವ್ಯಾಸರ ಪ್ರೇರಣೆಯಂತೆ ತಾತ್ಪರ್ಯ ನಿರ್ಣಯ ಅಂತ ವ್ಯಾಖ್ಯಾನ ಬರೆದರು. ರಾಜರು ವ್ಯಾಸರ ಪ್ರೇರಣೆಯಂತೆ ಮಹಾಭಾರತಕ್ಕೆ ಲಕ್ಷಾಲಂಕಾರ ಅಂತ ವ್ಯಾಖ್ಯಾನ ಬರೆದುಕೊಟ್ರು. ಭಗವತ್ಪಾದರು ಬ್ರಹ್ಮಸೂತ್ರಕ್ಕೆ ಅನುವ್ಯಾಖ್ಯಾನ ಅಂತ ವ್ಯಾಖ್ಯಾನ ರಚನೆ ಮಾಡಿದರು. ವಾದರಾಜರು ಎಲ್ಲ ಬ್ರಹ್ಮಸೂತ್ರಗಳ ಯುಕ್ತಿಗಳನ್ನೇ ಮತ್ತಷ್ಟು ವಿಸ್ತಾರ ಮಾಡಿ ಯುಕ್ತಿ ಮಲ್ಲಿಕಾ ಅಂತ ರಚನೆ ಮಾಡಿಕೊಟ್ರು. ಯುಕ್ತಿ ಮಲ್ಲಿಕೆ ವಾದರಾಜರ ಮಹೋನ್ನತವಾದಂಥ ಗ್ರಂಥ, ಬಹಳ ಪ್ರಸಿದ್ಧ, ವಿದ್ವದ್ವಲಯದಲ್ಲಿ ಯುಕ್ತಿಯುಕ್ತವಾದಂಥ ಗ್ರಂಥ. ಹಾಗೆ ಅನೇಕ ಕೃತಿಗಳನ್ನು, ಭಾಗವತಕ್ಕೆ ಅನುಕ್ರಮಣಿಕ ಅಂತ ರಾಜರ ರಚನೆಯಲ್ಲಿ ಮೂಡಿ ಬಂದಂಥ ಒಂದು ಗ್ರಂಥನೂ ಇದೆ ಅಂತ ಕೇಳ್ತಿದೆ. 12 ಸ್ಕಂಧಗಳಲ್ಲಿ ವಿಷಯಗಳು ಏನು ಬಂದಿದ್ದಾವೆ ಅಂತ ಅದನ್ನು ಶ್ಲೋಕ ರೂಪವಾಗಿ ಇಂಥಿಂಥ ಸ್ಕಂಧದಲ್ಲಿ ಇಂಥಿಂಥ ವಿಷಯಗಳು ಬಂದಿದೆ ಅಂತ ಸಂಗ್ರಹ ಮಾಡಿ ವಾದರಾಜರು ಕೊಟ್ಟಿದ್ದಾರೆ ಭಾಗವತದ ಮೇಲೆ. ಹಾಗಾಗಿ ಭಾಗವತ, ಮಹಾಭಾರತ, ಬ್ರಹ್ಮಸೂತ್ರ, ವೇದ, ಉಪನಿಷತ್ತು, ಮಧ್ವಾಚಾರ್ಯರ ಭಾಷ್ಯ, ಇವುಗಳಿಗೆಲ್ಲ ವ್ಯಾಖ್ಯಾನ ರಚನೆ ಮಾಡಿ ಅಪೂರ್ವವಾದ ಅನಾದಿ ಸಿದ್ಧಾಂತವನ್ನು ಲೋಕಕ್ಕೆ ಪ್ರಚುರಗೊಳಿಸಿದಂಥ ಕೀರ್ತಿ ಅದು ವಾದರಾಜರ ಕೀರ್ತಿ. ಜನಸಾಮಾನ್ಯರಿಗೆ ಮುಟ್ಟುವಂತೆ ಅಪೂರ್ವವಾದ ಕೃತಿಗಳನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ ವಾದರಾಜರು. ಹಾಗಾಗಿ ಅವರ ಉಪಕಾರವನ್ನು ನಾವು ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಕಾಮಧೇನುರ್ ಯಥಾಪೂರ್ವಂ ಸರ್ವಾಭೀಷ್ಟ ಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಭೀಷ್ಟದ ಸತಾಂ. ಪೂರ್ವಂ ಕಾಮಧೇನುರ್ ಯಥಾಪೂರ್ವಂ. ಕಲಿಯುಗದ ಸಜ್ಜನರು ಅರ್ಥ ಮಾಡಿಕೊಳ್ಬೇಕು ಈ ಮಾತನ್ನು. ಕಾಮಧೇನುರ್ ಯಥಾಪೂರ್ವಂ ಸರ್ವಾಭೀಷ್ಟ ಫಲಪ್ರದ. ಕಾಮಧೇನು ಬೇಕಾದಂಥ ಅಭೀಷ್ಟಗಳನ್ನು ಪೂರ್ಣ ಮಾಡಿ ಕೊಡ್ತದೆ. ಬೇರೆ ಬೇರೆ ಥರದ ಅಭೀಷ್ಟಗಳು ಪೂರ್ಣ ಆಗಬೇಕಾದ್ರೆ ಕಾಮಧೇನುವನ್ನು ಅರಸಿ ಹೋಗಬೇಕು. ಸರ್ವಾಭೀಷ್ಟ ಫಲಪ್ರದ. ಆದರೆ ಇವತ್ತು ಕಾಮಧೇನುವನ್ನು ಹುಡುಕೊಂಡು ಹೊರಟರು ಸಿಗಲ್ಲ, ದೇವಲೋಕಕ್ಕೆ ಹೋಗಿಬಿಟ್ಟಿದೆ. ಹಾಗಾಗಿ ದೇವಲೋಕದಲ್ಲಿರೋ ಕಾಮಧೇನುವನ್ನು ಹುಡುಕಿ ನಾವು ನಮ್ಮ ವರವನ್ನು ಪಡ್ಕೊಳ್ಳೋಣ, ಅಭೀಷ್ಟಗಳನ್ನು ಪೂರ್ಣ ಮಾಡಿಕೊಳ್ಳೋಣ ಅಂದರೆ ಆಗಲ್ಲ. ಕಲಿಯುಗದೊಳಗೆ ಆ ಕಾಮಧೇನುವಿನಂತೆ ಭಕ್ತರ ಅಭೀಷ್ಟ ಪೂರ್ಣ ಮಾಡಲಿಕ್ಕೆ ಬಂದವರೇ ವಾದಿರಾಜರು ಅಂತ ಹೇಳ್ತಾರೆ. ಹಾಗಾಗಿ ತಥಾ ಕಲೌ ವಾದಿರಾಜ ಶ್ರೀಪಾದೋ ಅಭೀಷ್ಟದ ಸತಾಂ. ವಾದಿರಾಜರನ್ನು ಆಶ್ರಯಿಸ್ರಿ, ಅವರ ಸೇವೆ ಮಾಡ್ರಿ, ಅವರ ಕೃಪಾ ದೃಷ್ಟಿಗೆ ಬೀಳ್ರಿ, ಎಲ್ಲ ಅಭೀಷ್ಟಗಳು ಪೂರ್ಣ ಆಗ್ತಾವೆ ಅಂತ ಹಿರಿಯರು ವರ್ಣನೆ ಮಾಡಿದಂಥ ಮಾತು, ಹಿರಿಯರು ಹೇಳಿದ ಮಾತು. ಹಾಗಾಗಿ ನಾವು ಕಾಮಧೇನುವಿನಂತೆ ವಾದರಾಜರನ್ನು ಆಶ್ರಯಿಸ್ತಾ ಇದ್ದೇವೆ. ಅವರಲ್ಲಿ ಭಕ್ತಿ ಶ್ರದ್ಧೆ ತೋರಿದರೆ ನಮ್ಮನ್ನು ಉದ್ಧಾರ ಮಾಡ್ತಾರೆ. ಅಂಥವರ ಸನ್ನಿಧಾನದಲ್ಲಿ ಶ್ರೀಮದ್ ಭಾಗವತದ ಕೆಲವು ಕಥೆಗಳು, ಕೆಲವು ತತ್ವಗಳು, ಅವುಗಳನ್ನು
ಹೇಳಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಭಾಗವತ ಮಹಾಪುರಾಣ ಅಂದರೆ ಕಲಿಯುಗದ ಸಜ್ಜನರಿಗಾಗೇ ರಚನೆ ಮಾಡಿದ ಪುರಾಣ. ಕೃಷ್ಣನ ಅವತಾರ, ಭಾಗವತ ಪುರಾಣ ಎರಡು ಕಲಿಯುಗದ ಸಜ್ಜನರಿಗೋಸ್ಕರ ಇರೋದಂತೆ. ಕೃಷ್ಣಾವತಾರ ಆದದ್ದು ಯಾವಾಗ? ದ್ವಾಪರದ ಕೊನೆಯಲ್ಲಿ ಆಯ್ತಂತೆ. ಕೃಷ್ಣ ಎಂದು ಪರಂಧಾಮಕ್ಕೆ ಹೊರಟ ಅಂದಿನಿಂದ ಕಲಿಯುಗ ಪ್ರಾರಂಭ ಅಂತ ಹಿರಿಯರು ಹೇಳ್ತಾರೆ. 100ಕ್ಕಿಂತ ಸ್ವಲ್ಪ ವರ್ಷಗಳಷ್ಟು ಕಾಲ ಕೃಷ್ಣ ಭೂಮಿಯ ಮೇಲೆ ಇದ್ದ ಅಷ್ಟೇ. 100ಕ್ಕಿಂತ ಸ್ವಲ್ಪ ವರ್ಷ ಜಾಸ್ತಿ, 106, 107 ಕೃಷ್ಣ ಭೂಮಿಯ ಮೇಲೆ ಎಲ್ಲರ ಕಣ್ಣಿಗೆ ಕಾಣುವ ಹಾಗಿದ್ದದ್ದು ಅಷ್ಟು ವರ್ಷ. ಅವನು ಎಂದು ಪರಂಧಾಮಕ್ಕೆ ಹೊರಟ ಅಂದಿನಿಂದ ಕಲಿಯುಗ ಪ್ರಾರಂಭ ಆಗಿಬಿಡ್ತು. ಸರಿಸುಮಾರು ಒಂದು 5,000 ವರ್ಷದಷ್ಟು ಕಲಿಯುಗ ಕಳೆದಿದೆ ಅಂತ ನಾವು ಪಂಚಾಂಗ ಕೇಳುವಾಗ ಕೇಳಿರ್ತೀವಿ. ದ್ವಾಪರದ ಪ್ರಾರಂಭದಲ್ಲೇ ಕೃಷ್ಣಾವತಾರ ಆಗಿದ್ದಿದ್ರೆ ದ್ವಾಪರದವರಿಗೆಲ್ಲ ಲಾಭ ಜಾಸ್ತಿ, ದ್ವಾಪರದವರಿಗೆ ಉಪಯೋಗ ಆಗ್ತಿತ್ತು ಕೃಷ್ಣಾವತಾರದ್ದು. ಕೃಷ್ಣ ಯೋಚನೆ ಮಾಡಿದ, ದ್ವಾಪರದವರಿಗೆಲ್ಲ ತ್ರೇತಾಯುಗದಲ್ಲಿ ಅವತಾರ ಮಾಡಿದವ್ರದ್ದು ಸಾಕಷ್ಟು ನನ್ನದೇ ರೂಪ ಅವತಾರಗಳದ್ದೆಲ್ಲ ಪ್ರಭಾವ ಇದೆ. ಹಾಗಾಗಿ ಕಲಿಯುಗದವರಿಗೆ ನನ್ನ ಅವತಾರ ಕಲಿಯುಗದಲ್ಲಿ ಇಲ್ಲ. ಆದರೆ ಕಲಿಯುಗದ ಸಜ್ಜನರಿಗೆ ಅನುಕೂಲ ಆಗಬೇಕು, ಅನುಗ್ರಹ ಆಗಬೇಕು, ಅವರ ಸಾಧನೆ ನಡಿಬೇಕು, ಸನ್ಮಾರ್ಗದಲ್ಲಿ ಅವರು ಸಾಗಬೇಕು. ಅದಕ್ಕೆ ಕೃಷ್ಣ ಯೋಚನೆ ಮಾಡಿ ದ್ವಾಪರದ ಕೊನೆಯಲ್ಲಿ ಅವತಾರ ಮಾಡಿದ. ದೇವರಿಗೆ ಒಂದು ನಾಮ ಇದೆ, ತ್ರಿಯುಗಭೂತಿ ಅಂತ. 3 ಯುಗಗಳಲ್ಲಿ ಮಾತ್ರ ದೇವರ ಅವತಾರ ಮಾಡ್ತಾನಂತೆ. 3 ಯುಗ ಅಂದರೆ ನಿಮಗೆ ಗೊತ್ತಿದ್ದಂತೆ ಕೃತಯುಗ, ತ್ರೇತಾಯುಗ ಹಾಗೂ ದ್ವಾಪರ ಯುಗ ಅಂತ 3 ಯುಗಗಳು. ಆಗ ಕೆಲವು ಅವತಾರಗಳನ್ನು ಮಾಡಿ ಭಕ್ತರಿಗೆ ಬೇಕಾದದ್ದನ್ನು ಕೊಟ್ಟು ಭಕ್ತರ ದುರಿತಗಳನ್ನು ಪರಿಹಾರ ಮಾಡ್ತಾನೆ. ಆದರೆ ಕಲಿಯುಗದಲ್ಲಿ ಭಗವಂತ ಅವತರಿಸಲಾರೆ ಅಂತ ಸಂಕಲ್ಪ ಮಾಡಿದ್ದಾನೆ. ಹಾಗಾದರೆ ಕಲಿಯುಗದ ಸಜ್ಜನರಿಗೆಲ್ಲ ನಿರಾಶೆ ಆಗ್ತದೆ. ದೇವರು ಬೇರೆ ಅವತಾರ ಮಾಡಲ್ಲ ಅಂದ್ಬಿಟ್ಟಿದ್ದಾನೆ. ಆದರೆ ಬೇಕಾದಷ್ಟು ಸಾಧನೆ ಮಾಡುವ ಸುಜೀವಿಗಳು ಈಗಲೂ ಇರ್ತಾರೆ. ಅವರಿಗೆಲ್ಲ ಸಾಧನೆ ಆಗಬೇಕು. ಅದಕ್ಕೆ ಭಗವಂತನ ಕರುಣೆಯಂಥದ್ದು, ಅದನ್ನು ನಾವಿಲ್ಲಿ ಗಮನಿಸಬೇಕು. ನಾನು ಅವತಾರ ಮಾಡಲ್ಲ ಅಂದರೂ ನಾನು ಕಲಿಯುಗಕ್ಕೆ ಹತ್ತಿರದಲ್ಲಿ ಅವತಾರ ಮಾಡ್ತೇನೆ, ಅಂದರೆ ನನ್ನ ಪ್ರಭಾವ ಇದ್ದೇ ಇರ್ತದೆ ಅಂತಂದ. ಹಾಗಾಗಿ ಕಲಿಯುಗದ ನಿಜವಾದ ಶಕಪುರುಷ ಅಂದರೆ ಶ್ರೀಕೃಷ್ಣ ಅಂತ ಭಾವಿಸಬೇಕು. ಅದರಲ್ಲಿಯೂ 28ನೇ ಕಲಿಯುಗದ ಸಜ್ಜನರ ಮೇಲೆ ಅತಿ ಹೆಚ್ಚು ಭಗವಂತ ಕರುಣೆ ತೋರಿ ದ್ವಾಪರದ 28ರ ಕೊನೆಯಲ್ಲಿ ಅವತಾರ ಮಾಡಿಬಿಟ್ಟ. ಹಾಗಾಗಿ ಕಲಿಯುಗದಲ್ಲಿ ಕೃಷ್ಣನ ಪ್ರಭಾವ ಇನ್ನೂ ಉಳಿದಿದೆ ಅಂತ ಅರ್ಥ. ಇಂಥ ಕಲಿಯುಗದೊಳಗೆ ನಾವು ಕೃಷ್ಣನನ್ನೇ ಸ್ಮರಣೆ, ಕೃಷ್ಣನ ನಾಮನೇ ಹೇಳೋದು, ಕೃಷ್ಣನ ಕಥೆನೇ ಶ್ರವಣ ಮಾಡೋದು ಮಾಡಿದರೆ ಸಾಕು. ಯಜ್ಞೈ ಸಂಕೀರ್ತನ ಪ್ರಾಯೈ ಅಂತ ಭಾಗವತನೇ ಹೇಳ್ತದೆ. ಪ್ರಣತಃ ಕ್ಲೇಶನಾಶನಃ ಅನ್ನೋ ಮಾತು ಬಹಳ ಪ್ರಸಿದ್ಧ. ಭಗವಂತನನ್ನು ನಮಸ್ಕರಿಸಿದರೆ ಸಾಕು, ಎಲ್ಲ ಥರದ ಕ್ಲೇಶಗಳನ್ನು ಕಳೀತಾನೆ. ನಾವು ನಮಸ್ಕಾರ ಮಾಡಬೇಕಷ್ಟೆ. ಪ್ರಣತ ಕ್ಲೇಶ ಅಂದರೆ, ಪ್ರಣತ ಅಂದರೆ ನಮಸ್ಕಾರ. ಅವನಿಗೆ ಬಾಗಬೇಕು, ಅವನಲ್ಲಿ ಶ್ರದ್ಧೆ ತೋರಬೇಕು. ಆವಾಗ ನಮ್ಮ ಎಲ್ಲ ಥರದ ಕ್ಲೇಶಗಳನ್ನು ಪರಿಹಾರ ಮಾಡ್ತಾನೆ. ಬಾಗಲಿಲ್ಲ ಅಂದ್ರೆ ಆಗಲ್ಲ, ನಮಸ್ಕಾರ ಮಾಡಲಿಲ್ಲ, ಸ್ಮರಣೆ ಮಾಡಲಿಲ್ಲ ಅಂದ್ರೆ ಆಗಲ್ಲ. ಈ ಕಾರಣದಿಂದ ಕೃಷ್ಣನ ಸ್ಮರಣೆ, ಕೃಷ್ಣನ ಮಹಿಮೆ, ಕೃಷ್ಣನ ಮಾತುಗಳು, ಭಗವದ್ಗೀತೆ ಮತ್ತು ಉದ್ಧವ ಗೀತೆಯ ಕೃಷ್ಣನ ಮಾತು, ಇದೆಲ್ಲ ಕಲಿಯುಗದ ಸಜ್ಜನರಿಗೆ ತಾರಕ ಅಂತ ತಿಳಿಬೇಕು. ಏಕಾದಶ ಸ್ಕಂಧ ಭಾಗವತದಲ್ಲಿ ತತ್ವಗರ್ಭಿತವಾದ ಸ್ಕಂಧ. ಯಾವ ಶ್ಲೋಕ ನೋಡಿದರೂ ಒಂದೊಂದು ತತ್ವಗಳು ಅಲ್ಲಿ ನಿಮಗೆ ತಿಳಿತದೆ. ಮನುಷ್ಯನ ಮುಕ್ತಿಯ ಸಾಧನೆ, ಮುಕ್ತಿಗೆ ಹೋಗಬೇಕು ಅಂತ ಬಯಸುವ ಮನುಷ್ಯನಿಗೆ ಸಾಧನೆ ಭಾಗವತದ ಏಕಾದಶ ಸ್ಕಂಧ ನೋಡಿ ಅಲ್ಲಿರುವ ತತ್ವಗಳನ್ನು ತಿಳಿದು ಅಳವಡಿಸ್ಕೊಂಡ್ರೆ ಆಗ್ತದೆ. ಭಾಗವತ ಈಗಾಗಲೇ
ಸಾಕಷ್ಟು ಶ್ರವಣ ಮಾಡಿ ಬಂದಿದ್ದೀರಿ. ಆದರೂ ಮತ್ತೆ ಮತ್ತೆ ಶ್ರವಣ ಮಾಡಬೇಕು. 11ನೇ ಸ್ಕಂಧದ ಪ್ರಾರಂಭದಲ್ಲಿ 9 ಜನ ಜ್ಞಾನಿಗಳ ಬಾಯಲ್ಲಿ ಬಂದ ಉಪದೇಶದ ಮಾತುಗಳನ್ನು ಹೇಳ್ತಾರೆ. ಅವರಿಗೆ ಜಾಯಂತೆಯರು ಅಂತ ಹೆಸರು. ಜಯಂತಿ ದೇವಿಯಲ್ಲಿ ಹುಟ್ಟಿದ್ರಿಂದ ಜಾಯಂತೆಯರು ಅಂತ. ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಕರಭಾಜನ, ಆವಿರ್ಹೋತ್ರ, ದ್ರುಮಿಳ, ಚಮಸ, ಕರಭಾಜನ ಅಂತ 9 ಜನರನ್ನು ಹೇಳ್ತಾರೆ. ಕವಿರ್ ಹರಿರಂತರಿಕ್ಷ, ಪ್ರಬುದ್ಧ ಪಿಪ್ಪಲಾಯನ, ಆವಿರ್ಹೋತ್ರೋಥ ದ್ರುಮಿಳ, ಚಮಸಃ ಕರಭಾಜನ. ಭರತ ಮಹಾನುಭಾವ ಋಷಭನ ಮಗ. ಋಷಭನಿಗೆ 100 ಜನ ಮಕ್ಕಳಿದ್ರಂತೆ. ಅದರಲ್ಲಿ ಭರತ ಒಬ್ಬ ಬಹಳ ದೊಡ್ಡ ಯೋಗಿ. 5ನೇ ಸ್ಕಂಧದಲ್ಲಿ ಅವನ ಚರಿತ್ರೆ ಹೇಳ್ತಾರೆ ಶುಕಮುನಿಗಳು. ಅವನಿಂದ ಈ ಖಂಡಕ್ಕೆ ಭಾರತ ಖಂಡ ಅಂತ ಹೆಸರು ಬಂತು ಅಂತ. ಅಂಜನಾಭ ಖಂಡ ಅಂತ ಕರಿತಿದ್ರಂತೆ ಇದನ್ನು ಮೊದಲು. ಆಮೇಲೆ ಭಾರತ ಖಂಡ ಅಂತ ನಾಮಕರಣ ಮಾಡಿದರು. ಈಗೆಲ್ಲ ಮರುನಾಮಕರಣ ಮಾಡ್ತಾರೆ. ಈಗ ಊರಿಗೆ, ರಸ್ತೆಗಳಿಗೆ, ರೈಲ್ವೆ ಸ್ಟೇಷನ್ಗಳಿಗೆ ಅಂದ್ರೆ ಆಗಲೂ ಮರುನಾಮಕರಣ ಆಯ್ತಂತೆ. ಮೊದಲು ಅಂಜನಾಭ ಖಂಡ, ಭರತ ಆಳಿದ್ರಿಂದ ಭಾರತ ಖಂಡ. ಅವನ ಕಥೆ ಹೇಳುವಾಗ ಶುಕಾಚಾರ್ಯರು ಈ 100 ಜನ ಮಕ್ಕಳಲ್ಲಿ 9 ಜನರ ಬಗ್ಗೆ ನಿನಗೆ ಮುಂದೆ ಹೇಳ್ತೇನೆ ಅಂತಂದಿದ್ರಂತೆ. ಉಪರಿಷ್ಟಾದ್ವಕ್ಷಾಮಹ ಅಂತ 5ನೇ ಸ್ಕಂಧದಲ್ಲಿ ಹೇಳಿದ್ದಾರೆ. ಮುಂದೆ ಹೇಳ್ತೇನೆ ಅಂತಂದಾಗ ಎಲ್ಲಿ ಹೇಳ್ತೇನೆ ಅಂತ ಕೆಲವೊಮ್ಮೆ ಭಾಗವತ ಕೇಳುವಾಗ ಏನಾಗಿರ್ತದೆ, ಈ ಮುಂದೆ ಹೇಳ್ತೇನೆ ಅನ್ನೋದು ಮುಂದೆ ಹೋದಾಗ ಮರ್ತು ಹೋಗಿರ್ತದೆ. ಭಾಗವತವನ್ನು ಕುಲಂಕುಷವಾಗಿ ಅಧ್ಯಯನ ಮಾಡಬೇಕು, ಕೇಳಬೇಕು, ಹೇಳಬೇಕು. ನೀವು ಮುಂದೆ ಹೇಳ್ತೇನೆ ಅಂತಂದಿದ್ರಿ, ಆ 9 ಜನ ಜ್ಞಾನಿಗಳ ಬಗ್ಗೆ ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿದ. ಪರೀಕ್ಷಿತ್ ರಾಜ ಹೇಳಿದ ಯಾವ ಭಾಗವನ್ನು ಮರ್ತಿರಲಿಲ್ಲ ಭಾಗವತ ಕೇಳುವಾಗ. ಅವನು ಆ ಥರ ಭಾಗವತ ಶ್ರವಣ ಮಾಡ್ತಾ ಇದ್ದ. ದಿನಾ ಬೆಳಗ್ಗೆ ಶ್ರವಣ ಮಾಡಬೇಕು, ಪ್ರವಚನ ಎಲ್ಲ ಮುಗಿದ ಮೇಲೆ ಮನನ ಮಾಡ್ತಾ ಇರಬೇಕು, ಏನೇನು ಹೇಳಿದ್ರು ಇವತ್ತು ಭಗವಂತನ ಮಹಿಮೆಯನ್ನು ಅಂತ. ಹಾಗಾಗಿ ಅವನಿಗೆ ಮುಂದೆ ಏನು ಹೇಳ್ತೇನೆ ಅಂತಂದಿದ್ರು ಅದೆಲ್ಲ ನೆನಪಿತ್ತು. 5ನೇ ಸ್ಕಂದದಿಂದ 11ನೇ ಸ್ಕಂದಕ್ಕೆ ಸಂಬಂಧ ಇದೆ ಅನ್ನೋದನ್ನು ನಾವು ನೋಡಬೇಕು. ಆ 9 ಜನ ಜ್ಞಾನಿಗಳು ಮಹಾನುಭಾವನಾದ ಒಬ್ಬ ರಾಜ ಯಾಗ ಮಾಡ್ತಾ ಇದ್ದಾಗ ಆ ಯಾಗ ಮಂಟಪಕ್ಕೆ ಬಂದ್ಬಿಟ್ರಂತೆ. ಅವನ ಹೆಸರು ವಿದೇಹ ಅಂತ ರಾಜ. ಆ ವಿದೇಹ ರಾಜ ಯಾಗ ಮಾಡ್ತಾ ಇದ್ದ. ಈ ಜ್ಞಾನಿಗಳು ಬಂದಾಗ 9 ಜನರನ್ನು ನೋಡಿ ಬಹಳ ಸಂತೋಷ ಆಗಿ ಅವರನ್ನು ಬರಮಾಡಿಕೊಂಡು ಆದರ ಆತಿಥ್ಯಗಳನ್ನು ನೀಡಿ ಅವರ ಬಾಯಲ್ಲಿ ಭಾಗವತ ಶ್ರವಣ ಮಾಡ್ತೇನೆ ಅಂತ ಕುಳಿತುಕೊಂಡ. ಭಾಗವತ ಅಂದರೆ ಭಾಗವತ ಧರ್ಮಗಳನ್ನು ಕೇಳ್ತೇನೆ. ಒಬ್ಬೊಬ್ಬರನ್ನ ನೀವು ಒಂದು ಸಂದೇಶ ಕೊಡ್ರಿ, ನೀವು ಒಂದು ಉಪನ್ಯಾಸ ಮಾಡ್ರಿ ಅಂತ ಪ್ರಶ್ನಿಸಿ ಕೇಳ್ತಾನೆ. ಈ ಮಾತನ್ನು ಆಡಿದಾನೆ. ವಿದೇಹ ಉವಾಚ, ನೀವು ಬಂದದ್ದು ನನ್ನ ಬದುಕು ಸಾರ್ಥಕ ಆಯಿತು ಅಂತಂತಾನೆ. ದುರ್ಲಭೋ ಮಾನುಷೋ ದೇಹ ದೇಹಿನಾಂ ಕ್ಷಣಭಂಗುರ ತತ್ರಾಪಿ ದುರ್ಲಭಂ ಮನ್ನೆ ವೈಕುಂಠ ಪ್ರಿಯ ದರ್ಶನಂ. ನೋಡಿ ವಿದೇಹರಾಜನ ಮಾತು. ನಮಗೆ ಮನುಷ್ಯ ದೇಹ ಬರೋದೇ ದುರ್ಲಭ. ಮನುಷ್ಯ ದೇಹ ಅಷ್ಟು ಸುಲಭ ಬರಲ್ಲ. ಬಹಳ ಪುಣ್ಯ ಸಂಚಯ ಆದರೆ ಮನುಷ್ಯ ದೇಹ ಬರ್ತದಂತೆ. ದುರ್ಲಭೋ ಮಾನುಷೋ ದೇಹ ದೇಹಿನಾಂ ಕ್ಷಣಭಂಗುರ, ಬಂದಂಥ ದೇಹ ಬಹಳ ದಿವಸ ಉಳಿಯೋದೂ ಇಲ್ಲ. ಮನುಷ್ಯ ದೇಹವನ್ನು ಕ್ಷಣಭಂಗುರ ಅಂತ ಕರೆದಿದೆ ಭಾಗವತ. ಕ್ಷಣಭಂಗುರ ಅಂದರೆ ನೀರಿನ ಮೇಲೆ ಕೆಲವೊಮ್ಮೆ ಗುಳ್ಳೆಗಳು ಹೇಳ್ತವೆ. ಆ ಗುಳ್ಳೆಗಳು ಎಷ್ಟೊತ್ತಿರ್ತವೆ? ಸ್ವಲ್ಪ ಹೊತ್ತಿರ್ತವೆ. ಮನುಷ್ಯ ದೇಹವೂ ಕೂಡ ಬಹಳ ಸಮಯ ಇರುವಂಥದ್ದು ಅಲ್ಲ. ಬರೋದೇ ದುರ್ಲಭ, ಬಂದದ್ದು
ಇರೋದು ದುರ್ಲಭ. ಅದರಲ್ಲೂ ದುರ್ಲಭ ಯಾವುದು ಅಂದರೆ ಸಮಯ ಕಡಿಮೆ ಇದೆ ಈ ಮನುಷ್ಯ ದೇಹದ್ದು. ವ್ಯಾಲಿಡಿಟಿ ಅಂತ ಇವತ್ತು ಕರೀತಾರಲ್ಲ, ವ್ಯಾಲಿಡಿಟಿ ಇದು ಅನ್ಲಿಮಿಟೆಡ್ ಟಾಕ್ ಟೈಮ್ದು ವ್ಯವಸ್ಥೆ ಅಲ್ಲ. ಇಲ್ಲಿ ತುಂಬ ಲಿಮಿಟೆಡ್ ಆಗಿರ್ತದೆ ಈ ಮನುಷ್ಯ ದೇಹ. ತತ್ರಾಪಿ ದುರ್ಲಭಂ ಮನ್ನೆ ವೈಕುಂಠ ಪ್ರಿಯದರ್ಶನಂ. ಇಂಥ ಮನುಷ್ಯ ದೇಹ ಬಂದಾಗ ಇನ್ನೂ ದುರ್ಲಭ ಅಂದರೆ ದೇವರ ಭಕ್ತರನ್ನು ನಾವು ದರ್ಶನ ಮಾಡೋದಿದೆ ಅದು ದುರ್ಲಭ ಅಂತಂದ್ರಂತೆ. ವೈಕುಂಠ ಪ್ರಿಯದರ್ಶನಂ, ಭಗವದ್ಭಕ್ತರನ್ನು ದರ್ಶನ ಮಾಡೋದೇ ಬಹಳ ದುರ್ಲಭ. ನೀವು 9 ಜನ ಜ್ಞಾನಿಗಳು ಬಂದಿರಿ, ಬಹಳ ದುರ್ಲಭ ನನ್ನ ಬದುಕಿನಲ್ಲಿದು ಅಂತ ಭಾವಿಸ್ತೇನೆ. ನಿಮ್ಮ ಬಾಯಿಯಿಂದ ಭಾಗವತ ಧರ್ಮಗಳು ಉಪದೇಶವಾಗಲಿ. ಆಗ 9 ಜನ ಒಂದೊಂದು ಥರದ ವಿಷಯಗಳನ್ನು ಉಪನ್ಯಾಸದ ರೂಪದಲ್ಲಿ ಹೇಳ್ತಾರೆ. ಆ ಉಪನ್ಯಾಸವನ್ನು ವ್ಯಾಸರು ಭಾಗವತದಲ್ಲಿ ಯಾರ್ಯಾರು ಏನೇನು ಮಾತಾಡಿದರು ಅಂತ ಶ್ಲೋಕದ ರೂಪದಲ್ಲಿ ರಚನೆ ಮಾಡಿ ಕೊಟ್ಟರು. ಕವಿರುವಾಚ, ಕವಿ ಅನ್ನೋ ಜ್ಞಾನಿಗಳು ಹೇಳಿದ್ರಂತೆ, ಮನ್ನೇ ಕುತಶ್ಚಿತ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸನಮತ್ರ ನಿತ್ಯಂ ಉದ್ವಿಗ್ನ ಬುದ್ಧೇರಸದಾತ್ಮಭಾವಾತ್ ವಿಶ್ವಾತ್ಮನ ಯತ್ರ ನಿವರ್ತತೆ ಭೀಹಿ. ಹೀಗೆ ಪ್ರಾರಂಭ ಆಯಿತು. ಮನುಷ್ಯರಿಗೆ ಒಂದಲ್ಲ ಒಂದು ರೀತಿಯಾದ ಭಯ ಇರ್ತದೆ ಅಂತಾರೆ. ಒಂದು ಭಯ ಕಳೆದಿದೆ ಅಂದರೆ ಹೊಸ ಭಯ ಶುರು ಆಗಲಿಕ್ಕೆ ಅಂತ ಅರ್ಥ. ಮನುಷ್ಯ ದೇಹದಲ್ಲಿ ಕಲಿಯುಗದಲ್ಲಿ ಸಂಸಾರದಲ್ಲಿರೋ ಜೀವನಿಗೆ ಒಂದು ಭಯ ಕಡಿಮೆ ಆಯಿತು, ಹೊಸ ಭಯಕ್ಕೆ ರೆಡಿ ಆಗು ಅಂತ ಅರ್ಥ. ಆ ಭಯವನ್ನು ಪರಿಹಾರ ಮಾಡಿಕೊಂಡ್ವಿ, ಮತ್ತೊಂದಕ್ಕೆ ರೆಡಿ ಆಗು ಅಂತ ಅರ್ಥ. ಒಂದು ದುಃಖ ಕಳೆದಿದೆ ಅಂದರೆ ಹೊಸ ದುಃಖ ಬರಲಿಕ್ಕಿದೆ ಅಂತ ಯೋಚನೆ ಮಾಡಬೇಕು. ಇದೆಲ್ಲ ಹಾಗೆ ಸಂಸಾರ. ಹಾಗಾದರೆ ಶಾಶ್ವತವಾಗಿ ಎಲ್ಲ ಥರದ ದುಃಖ ಪರಿಹಾರ ಆಗಬೇಕಾದ್ರೆ ಏನು ಮಾಡಬೇಕು? ಏನಾದರೂ ಉಪಾಯ ಇದೆನಾ? ಮತ್ತೆ ಮತ್ತೆ ದುಃಖಗಳು ಬರ್ತಾವೆ. ಅವುಗಳು ಯಾವುದು ನಮ್ಮ ಮೇಲೆ ಪರಿಣಾಮ ಬೀರಬಾರ್ದು. ಬಂದರೆ ಬರಲಿ, ಮತ್ತು ಕರ್ಮಾನುಸಾರನೇ ಬರ್ತಾವೆ. ಯಾವುದು ಏನು ನಾವು ಮಾಡದೇ ಇದ್ದದ್ದು ಬರಲ್ಲ. ಅವುಗಳನ್ನು ಪರಿಹಾರ ಮಾಡಿಕೊಳ್ಳೋದು ಹೇಗೆ? ಪಾದಾಂಬುಜೋಪಾಸನ ಮಾತ್ರ ನಿತ್ಯಂ. ಒಂದು ಸ್ವಲ್ಪ ಸಮಯ ತೆಗೆದು ಮೀಸಲು ಮಾಡಿ ಹೃದಯದಲ್ಲಿ ಭಗವಂತನ ಪಾದಕಮಲಗಳನ್ನು ಉಪಾಸನೆ ಮಾಡ್ರಿ ಅಂತ ಅಪ್ಪಣೆ ಕೊಡ್ತಾರೆ. ಅದು ನಮ್ಮ ಎಲ್ಲ ಥರದ ಭಯ ಪರಿಹಾರ ಮಾಡ್ತದೆ. ಪಾದಾಂಬುಜೋಪಾಸನ ಅಂತ ವಿಧಾನ ಮಾಡ್ತಾರೆ. ದೇವರ ಪಾದಕಮಲಗಳನ್ನು ಆರಾಧನೆ ಮಾಡಬೇಕು. ಪಾದಕಮಲಗಳ ಆರಾಧನೆ ಅಂದರೆ ಅರ್ಥ ಏನು? ದೇವರ ಪಾದ ಎಷ್ಟು ಥರದ ಮಹಿಮೆ ತೋರಿಸಿದೆ ಅದೆಲ್ಲ ಪಾದಾಂಬುಜೋಪಾಸನ. ಕೃಷ್ಣನ ಪಾದದ ಮಹಿಮೆನೇ ವರ್ಣನೆ ಮಾಡ್ತಾರಲ್ಲ ದಾಸರು. ಎಂಥ ಪಾವನ ಪಾದವೋ, ಎಷ್ಟು ಪಾವನ ಪಾದ ಸ್ವಾಮಿ ಕೃಷ್ಣ ನಿಂದು. ಹಾವಿನ ಮೇಲೆ ತುಳಿದು ವಿಷ ಎಲ್ಲ ಕಕ್ಷಿ ಯಮುನೆ ನೀರನ್ನು ಪರಿಶುದ್ಧಗೊಳಿಸಿದಂಥ ಪಾದ. ಪುಂಡಲೀಕನಿಗೆ ಒಲದು ಅವನನ್ನು ಅನುಗ್ರಹಿಸಿದ ಪಾದ. ಹಾಗೆ ಪಾದ ಆಕಾಶಕ್ಕೆ ಅಂತ ಅಳಿಯುವಾಗ ತ್ರಿವಿಕ್ರಮನಾಗಿ ಮೇಲೆ ಎತ್ತಿದಾಗಲೇ ಗಂಗೆಯನ್ನು ಭೂಮಿಗೆ ಕೊಟ್ಟಂತಹ ಪಾದ. ಹೀಗೆ ಪಾದಗಳನ್ನು ಅನುಸಂಧಾನ ಮಾಡಬೇಕು. ಎಲ್ಲ ಕಡೆಯಲ್ಲಿ ಪಾದ ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಬರಲ್ಲ ಅಂತಿಲ್ಲ, ಇದೇನು ಕಠಿಣ ಅಲ್ಲ. ಭಗವಂತನ ಶ್ರೀಪಾದ ಅಂತ ಕರೀತಾರೆ ಅದಕ್ಕೆ. ತಿರುಪತಿಯಲ್ಲಿ ಇವತ್ತಿಗೂ ಕೂಡ ಪಾದ ದರ್ಶನ ಅಂಥೇಳಿ ಒಂದು ಸೇವೆ, ವಿಶೇಷವಾಗಿ ಪಾದಾಂಬುಜದ ಸೇವೆ ಮಾಡಬೇಕು ಅಂತಾರೆ. ಆ ಪಾದಕ್ಕಷ್ಟು ಶಕ್ತಿ ಇದೆ. ಬಲಪಾದ ಸು, ಎಡಪಾದ ವ ಅಂತಂತಾರೆ. ಸುವ, ಸುವಹ ಅಂತ ಬರ್ತದಲ್ಲ, ಭೂಹು ಭುವಹ ಸುವಹ ಸುವಹ. ಸು ಅಂದರೆ ಭಗವಂತನ ಬಲಪಾದ, ಸುಖಪ್ರದ. ಭಗವಂತನ ಬಲಪಾದ ಸು ಅಂತ ಯೋಚನೆ ಮಾಡಿ ಚಿಂತನೆ ಮಾಡಿದರೆ ನಮಗೆ ಸುಖ ಕೊಡುತ್ತದಂತೆ. ವ ಜ್ಞಾನಪ್ರದ ಅಂತ ಅರ್ಥ. ಹಾಗಾಗಿ ಎರಡೂ ಪಾದಗಳು ಸುಖಪ್ರದ ಜ್ಞಾನಪ್ರದ, ಸುಖಪ್ರದ ಜ್ಞಾನಪ್ರದ ಅಂತ ಆ ಪಾದಗಳನ್ನು ಉಪಾಸನೆ ಮಾಡಬೇಕಂತೆ. ಹೀಗೆ ಪಾದಾಂಬುಜೋಪಾಸನ ಮಾತ್ರ ನಿತ್ಯಂ ಅಂತ ತಿಳಿಸಿ ಆ ಕವಿ ಎನ್ನುವಂಥ ಜ್ಞಾನಿಗಳು ಮತ್ತೊಂದು ಭಾಗವತ ಧರ್ಮ ಹೇಳ್ತಾರೆ.
ದಿನನಿತ್ಯ ನಾವು ಏನೇ ಕರ್ಮ ಮಾಡ್ತೇವೆ, ಏನೇ ಮಾಡ್ತಾ ಇದ್ದೇವೆ ವಿಹಿತವಾದದ್ದು, ಅದನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡಬೇಕಂತ. ಅದೇ ಭಾಗವತದ ಧರ್ಮ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವಾತ್ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್. ಇದು ಭಾಗವತದ ಕವಿ ಅನುಜ್ಞಾನಿಗಳ ಮಾತು. ಕಾಯಿಕವಾಗಿ ಕರ್ಮಗಳನ್ನು ನಡೆಸ್ತೇವೆ ದೇಹದಿಂದ, ಹಾಗೆ ಮನಸ್ಸಿನಿಂದ, ಮಾತಿನಿಂದ. ಆ ಎಲ್ಲ ಕರ್ಮಗಳಿಂದ ಪುಣ್ಯ ಒದಗುತ್ತದೆ. ಆ ಪುಣ್ಯ ಕಣ್ಣಿಗೆ ಕಾಣಲ್ಲ, ಆದರೆ ಒಳಗೆ ನಿಂತು ಬಿಂಬನಾಗಿ ಮಾಡಿಸೋನು ಭಗವಂತ. ಆ ಮಾಡಿಸುವ ಭಗವಂತನ ಪಾದಗಳಿಗೆ ಅದನ್ನು ಸಮರ್ಪಣೆ ಮಾಡಬೇಕಂತ. ಒಂದು ದೊಡ್ಡ ತೋಟ ನಮ್ಮ ಅಧೀನದಲ್ಲಿದೆ, ರಸ್ತೆ ಬದಿಯಲ್ಲೇ ಇದೆ. ನಾವದಕ್ಕೆ ಸಾಕಷ್ಟು ಪ್ರಯತ್ನಪಟ್ಟು ಒಬ್ಬೊಳ್ಳೆ ತೋಟಿಗನನ್ನು ನೇಮಕ ಮಾಡಿ ಚೆನ್ನಾಗಿ ಬೆಳೆಸು, ಹಣ್ಣು ಹಂಪಲುಗಳು ಬೆಳೆಯೋ ಹಾಗೆ ಮಾಡ್ತೇವೆ, ಕೃಷಿ ಮಾಡ್ತೇವೆ. ಆ ತೋಟಿಗನ ಮಾಲೀಕತ್ವ ಅಂದ್ರೆ ಅವನು ನೋಡ್ಕೊಳ್ತಾ ಇದ್ದಾನೆ ಅಂದರೆ ಹಣ್ಣು ನಮ್ಮದು ಅಂತ ಆಗ್ತದೆ. ಆ ತೋಟ ನೋಡ್ಕೊಳ್ಳೋದಿಲ್ಲ ಅಂತಾಗಿಬಿಟ್ರೆ ಬೆಳೆಸಿದ್ದಷ್ಟೇ. ರಸ್ತೆ ಬದಿಯಲ್ಲಿ ಬಂದವರೆಲ್ಲ ಕಲ್ಲು ಹೊಡೆಯೋದು, ಹಣ್ಣು ತೆಗೆಯೋದು, ಕಣ್ಣು ಹೊಡೆಯೋದು, ಹಣ್ಣು ತೆಗೆಯೋದು ಮಾಡ್ತಾರೆ. ಆವಾಗ ನಮ್ಮ ಪ್ರಯಾಸಕ್ಕೆ ಏನು ಫಲ ಇಲ್ಲ ಅಂತ ಆಗ್ತದೆ. ಹಾಗೆ ದೇಹ ಅನ್ನೋದು ಒಂದು ದೊಡ್ಡ ತೋಟ ಇದ್ದ ಹಾಗೆ. ಇಲ್ಲಿ ನಾವು ಮಾಡುವಂಥ ಪ್ರತಿಕರ್ಮ ಅದು ಕೃಷಿ ಮಾಡಿದ ಹಾಗೆ. ಇಲ್ಲಿ ಬೆಳೆಯುವಂಥ ಪುಣ್ಯ ಅದು ಹಣ್ಣು, ಅದು ಪುನಃ ನಮಗೆ ಸಿಗಬೇಕಾದರೆ ಅನುಭವ ಅದರದ್ದು. ಅದಕ್ಕೊಬ್ಬ ಸರಿಯಾದ ತೋಟಿಗನನ್ನು ನೇಮಕ ಮಾಡಿರಿ ಅಂತಾರೆ ಹಿರಿಯರು. ಆ ತೋಟ ಕಾಯೋನನ್ನು ಒಬ್ಬನ ನೇಮಕ ಮಾಡಬೇಕಲ್ಲ, ಇಲ್ಲದೇ ಇದ್ರೆ ರಸ್ತೆಯಲ್ಲಿದ್ದವರೆಲ್ಲ ಕಲ್ಲು ಹೊಡಿತಾರೆ. ಹಾಗಾಗಬಾರ್ದು. ನೀವೇ ಬೆಳೆಸಿದ ನಿಮ್ಮ ಮರದ ಹಣ್ಣು ನಿಮಗೇ ಸಿಗಬೇಕಾದ್ರೆ ಅದಕ್ಕೊಬ್ಬ ಸರಿಯಾದ ತೋಟಿಗನನ್ನು ನೇಮಕ ಮಾಡಬೇಕು. ಅವನು ಯಾರು? ಅವನೇ ಭಗವಂತ. ಈ ಎಲ್ಲ ಕೃಷಿ ಕರ್ಮ ನಿನ್ನ ಅಧೀನ, ನಿನಗಿದು ಸಮರ್ಪಿತ ಅಂತ ಮಾಡಿದರೆ ಆತ ನಾವು ಮಾಡಿದ ಕರ್ಮದ ಫಲ ನಮಗೆ ಕೊಡೋ ಹಾಗೆ ಮಾಡ್ತಾನೆ. ಇಲ್ಲದೆ ಇದ್ದರೆ ಇನ್ಯಾರೋ ತಗೊಂಡು ಹೋಗ್ತಾರೆ. ಬ್ಯಾಂಕಿಗೆ ಹೋಗಿ ಹಣ ಜಮಾವಣೆ ಮಾಡಲಿಕ್ಕೆ ಹೋಗ್ತಾನೆ. ಹೆಸರು ಬರೆಯಲ್ಲ, ಸೈನ್ ಹಾಕಲ್ಲ, ಹಣ ಮಾತ್ರ ಬರಿತಾನೆ. ಅಕೌಂಟ್ ನಂಬರು ಬರೀಲಿಲ್ಲ. ಹೆಸರು, ಅಕೌಂಟ್ ನಂಬರು, ಸೈನು ಇಲ್ಲ ಅಂತಾದರೆ ಬರೀ ಸ್ಲಿಪ್ನಲ್ಲಿ ಬರೆದಂಥ ಹಣ ಯಾರು ಬೇಕಾದರೂ ಪಾಲಾಗ್ತದೆ. ಅದ್ರ ಬದಲು ಹೆಸರು, ಅಕೌಂಟ್ ನಂಬರು, ಸಿಗ್ನೇಚರ್ ಇದ್ದರೆ ಮಾತ್ರ ಅವನ ಹೆಸರಿಗೆ ಜಮಾವಣೆ ಆಗ್ತದೆ. ಯಾರ ಅಕೌಂಟ್ ನಂಬರ್ ಇರ್ತದೋ ಅವನಿಗೆ. ಹಾಗೆ ನಾವೇ ಮಾಡಿದ ಕರ್ಮಗಳು ಸರಿಯಾದ ರೀತಿ ಸೈನ್ ಹಾಕದೇ ಹೋದರೆ, ದೇವರಿಗೆ ಸಮರ್ಪಣೆ ಮಾಡದೆ ಹೋದರೆ ಅದು ನಮಗೆ ಸಿಗದಂತಾಗ್ತದೆ. ಅವನ ಹೆಸರು ಬರೆದು ಅವನಿಗೆ ಅಂತ ಸಮರ್ಪಣೆ ಮಾಡಿದರೆ ನಮಗೆ ಪುನಃ ಅದು ಸಿಗೋ ಹಾಗೆ ಮಾಡ್ತಾನೆ ಭಗವಂತ. ಇದನ್ನು ಈ ಶ್ಲೋಕದಿಂದ ತಿಳಿಸಿ, ಭಾಗವತ ಧರ್ಮ ಅಂದರೆ ಹೀಗಿದೆ, ಕರ್ಮ ಸಮರ್ಪಣೆಯು ಭಾಗವತದ ಧರ್ಮ ಅಂತ ಹೇಳ್ತಾರೆ. ಮಧ್ಯದಲ್ಲಿ ಪ್ರಶ್ನೆ ಕೇಳೋರು ಇದ್ದಾರೆ, ನಮ್ಮಿಂದ ಪಾಪನೂ ನಡೀತದಲ್ಲ, ಕೇವಲ ಪುಣ್ಯ ನಡೀತದ? ಮನುಷ್ಯನಿಂದ ಪಾಪನೂ ನಡೀತದೆ. ಅವುಗಳೆಲ್ಲ ಭಗವಂತನಿಗೆ ಯಾಕೆ ಸಮರ್ಪಣೆ ಆಗಬೇಕು? ಹಿರಿಯರು ಹೇಳ್ತಾರೆ, ಆ ಭಗವಂತನ ಪಾದುಕೆಗಳಾಗಿ ಪಾಪಕರ್ಮಗಳನ್ನೂ ಸಮರ್ಪಣೆ ಮಾಡಬೇಕಂತ. ದೇವರು ಪರಮಾತ್ಮ ನಮ್ಮಿಂದ ಎಲ್ಲ ಥರದ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಷೋಡಶೋಪಚಾರ ಅಂತ ಕೇಳ್ತೇವೆ. ಅರ್ಘ್ಯ, ಪಾದ್ಯ, ಆಚಮನ, ಮಧುಪರ್ಕ, ಪುನರಾಚಮನ, ಅಭಿಷೇಕ, ವಸ್ತ್ರ, ಯಜ್ಞೋಪವೀತ, ಗಂಧ, ಧೂಪ, ದೀಪ, ನೈವೇದ್ಯ, ಇದೆಲ್ಲ ಭಗವಂತನಿಗೆ ನಾವು ದಿನಾ ಮಾಡಬೇಕಾದ 16 ಉಪಚಾರಗಳ ಪೂಜೆ. 16 ಉಪಚಾರಗಳಂತೆ ಅನೂಪಚಾರಗಳು 6 ಇದ್ದಾವೆ. ಛತ್ರ, ಚಾಮರ, ನೃತ್ಯ, ಗೀತ, ವಾದ್ಯ, ಹೀಗೆಲ್ಲ ಅನೂಪಚಾರಗಳು. ಆ ಅನೂಪಚಾರಗಳಲ್ಲಿ ಪಾದುಕೆಗಳನ್ನು ದೇವರಿಗೆ ಸಮರ್ಪಣೆ ಮಾಡುವುದು ಒಂದು ಉಪಚಾರ ಅಂತ. ಆ ಪಾದುಕಾಂ ಛತ್ರಂ ಸಮರ್ಪಯಾಮಿ,
ಚಾಮರಂ ಸಮರ್ಪಯಾಮಿ, ಪಾದುಕಾಂ ಸಮರ್ಪಯಾಮಿ ಅಂತ. ಅದು ಅನೂಪಚಾರ. ಹಾಗೆ ನಮ್ಮ ಪಾಪಗಳೆಲ್ಲ ಭಗವಂತನಿಗೆ ಪಾದುಕೆಗಳಾಗಲಿ ಅಂತ ಸಮರ್ಪಣೆ ಮಾಡೋದು ಅಂದರೆ ಅನೂಪಚಾರ ಸಮರ್ಪಣೆ ಮಾಡೋದು ಅಂತ ಅರ್ಥ. ಹೀಗೆ ಪುಣ್ಯ ಪಾಪ ಎರಡನ್ನೂ ತಿಳಿದು ಭಗವಂತ ನನ್ನಿಂದ ನಡೆಸಿದಂತಹ ಕರ್ಮಗಳನ್ನು ಅವನಲ್ಲಿ ಹ್ಯಾಕ್ ಸಮರ್ಪಣೆ ಮಾಡಬೇಕು ಅಂತ ಹಿರಿಯರು ಹೇಳಿಕೊಟ್ಟಿದ್ದಾರೆ. ಇದೊಂದು ಭಾಗವತದ ಧರ್ಮ. ಭಗವನ್ಮಯನಾಗಬೇಕು. ಹಾಗಾಗಲಿಕ್ಕೆ ಏನು ಮಾಡಬೇಕು? ಶೃಣ್ವನ್ ಸುಭದ್ರಾಣಿ ರಥಾಂಗ ಪಾಣೇ ಜನ್ಮಾನಿ ಕರ್ಮಾಣಿ ಚ ಯಾನಿ ಲೋಕೆ ಗೀತಾನಿ ನಾಮಾನಿ ತದರ್ಥಕಾನಿ ಗಾಯನ್ ವಿಲಜ್ಜೋ ವಿಚರನ್ ವಿಚರೇದ ಸಂಗಃ. ನಮ್ಮ ಬದುಕು ಭಗವನ್ಮಯವಾಗಬೇಕು ಅಂತಾರೆ ಕವಿ ಅನ್ನೋ ಜ್ಞಾನಿಗಳು. ಸುಭದ್ರಾಣಿ ಶೃಣ್ವನ್ ರಥಾಂಗ ಪಾಣೇಹೆ, ಬಹಳ ಮಂಗಳಕರವಾದ ಕಥೆಗಳನ್ನು ಆಗಾಗ ಕಿವಿ ತುಂಬ ಕೇಳೋ ಪ್ರಯತ್ನ ಮಾಡಬೇಕು. ಶೃಣ್ವನ್ ಸುಭದ್ರಾಣಿ ರಥಾಂಗ ಪಾಣೇಹೆ, ಕೃಷ್ಣನ ಕಥೆ, ರಾಮನ ಕಥೆ, ನರಸಿಂಹನ ಕಥೆ, ವರಾಹನ ಕಥೆ, ಎಷ್ಟು ರೂಪಗಳನ್ನು ತಾಳ್ದ, ಎಷ್ಟು ಭಕ್ತರನ್ನು ಉದ್ಧಾರ ಮಾಡಿದ, ಆ ಕಥೆಗಳನ್ನೆಲ್ಲ ಕಿವಿ ತುಂಬ ಕೇಳಬೇಕು. ಹಾಗೆ ಗೀತಾನಿ ನಾಮಾನಿ ತದರ್ಥಕಾನಿ, ಪ್ರಯತ್ನಪೂರ್ವಕವಾಗಿ ಭಗವಂತನ ನಾಮಗಳನ್ನು ಗಾನ ಮಾಡಬೇಕಂತೆ, ಪದಗಳನ್ನು ಗಾನ ಮಾಡಬೇಕು. ಅವು ಬರಲ್ಲ ಅಂತ ಮೊದಲು ನಾವೇ ಪ್ರಯತ್ನಪೂರ್ವಕ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಸಂಗೀತಗಾರರು ಸಂಗೀತ ಕಲಿಯುವಾಗ ಬರೀ ಯಾವಾಗ ಕ್ಲಾಸ್ ಹೇಳ್ತಾರೋ ಆವಾಗಷ್ಟೇ ಅದನ್ನು ಕಲಿತ್ರೆ ಸಾಲಲ್ಲ. ಮನೆಯೊಳಗೆ ಯಾವಾಗಲೂ ಸಂಗೀತದಲ್ಲೇ ಇರಬೇಕು ಅವರು. ಅಡಿಗೆ ಮಾಡುವಾಗ, ಸ್ನಾನ ಮಾಡುವಾಗ, ಆಫೀಸಿಗೆ ಹೋಗುವಾಗ, ಇನ್ನೇನೋ ಕೆಲಸ ಮಾಡುವಾಗ ಅಂತಾನೆ ಇರಬೇಕು ಅವರು. ಅವ್ರು ಹಾಗೆ ಬಾಯಲ್ಲಿ ಅಂದು ಕೊನೆಗೊಬ್ಬ ದೊಡ್ಡ ಸಂಗೀತಗಾರ ಆಗ್ತಾನೆ. ಇಲ್ಲದೆ ಇದ್ದರೆ ಸಂಗೀತಗಾರ ದಿನಕ್ಕೆ ಅರ್ಧ ಗಂಟೆ 20 ನಿಮಿಷ ಕ್ಲಾಸಿಗೆ ಅಟೆಂಡ್ ಆದ ಕೂಡಲೇ ಸಂಗೀತಗಾರ ಅಂತ ಆಗಲ್ಲ. ಹಾಗೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಭಗವನ್ಮಯನಾಗಬೇಕು ಅಂತ ಅಪೇಕ್ಷೆ ಪಟ್ಟರೆ ಯಾವಾಗಲೂ ಭಗವಂತನ ನಾಮ ಪದ ಪದ್ಯಗಳನ್ನು ಹಾಡ್ತಾ ಇರಬೇಕಂತೆ ಬಾಯಲ್ಲಿ. ಒಂದು ನಾಮ, ಒಂದು ಪದ, ಒಂದು ಪದ್ಯ ದಿನಾ ಹಾಡಬೇಕಂತೆ. ಆವಾಗ ಭಗವನ್ಮಯನಾಗ್ತಾನೆ. ನಾವು ಹಾಗೆ ಮಾಡ್ತಾ ಇಲ್ಲ ಅಂತ ನಾವ್ಯಾರೂ ಭಗವದ್ಭಕ್ತರಲ್ಲ ಅಂದ್ಕೊಳ್ಬಾರ್ದು. ಬೇಕಾದಷ್ಟು ಭಗವದ್ಭಕ್ತಿ ಇರ್ತದೆ. ನಾವ್ಯಾರೂ ಸಂಗೀತಗಾರರಲ್ಲ ಅಂದ್ಕೊಳ್ಬಾರ್ದು. ಭಾಳ ದೊಡ್ಡ ದೊಡ್ಡ ಸಂಗೀತಗಾರರೇ ನಾವೆಲ್ಲ. ಪ್ರಾಕ್ಟೀಸ್ ಮಾಡಿಲ್ಲ ಅಷ್ಟೆ, ಪ್ರಾಕ್ಟೀಸ್ ಮಾಡಿಲ್ಲ. ಕೃಷಿ ಮಾಡ್ತಾನೆ ಭೂಮಿಯಲ್ಲಿ. ಬೆಳಗ್ಗೆ ಸೂರ್ಯೋದಯಕ್ಕೆ ಹೋಗಿ ಪ್ರಾರಂಭ ಮಾಡ್ತಾನೆ ಕೆಲಸ, ಸಾಯಂಕಾಲ ಸೂರ್ಯಾಸ್ತದ ತನಕ ಮಾಡ್ತಾನೆ. ಹೇಗೆ ಮಾಡ್ತಾನೆ? ಆಯಾಸ ಮಾಡ್ಕೊಳ್ಳೋದಿಲ್ಲ. ಒಂದೇ ಥರ ಪ್ರಾರಂಭದಲ್ಲಿ ಹೇಗಿರ್ತದೋ ಅವನ ಕೈ ಕೆಲಸ, ಸಾಯಂಕಾಲ ಸೂರ್ಯಾಸ್ತ ಆಗುವಾಗಲೂ ಹಾಗೇ ಮಾಡ್ತಾನೆ. ಹೀಗೆ ದಿನ ಮಾಡ್ತಾನೆ. ಕೃಷಿಕ ಮಾಡುವಂಥ ಕೆಲಸ ಆಯಾಸ ಕೊಡುವಂಥದ್ದಲ್ಲ. ಕೆಲವರು ಕೆಲಸ ಮಾಡಲಿಕ್ಕೆ ಅಂತ ಹೊಸದಾಗಿ ಸೇರ್ಕೊಂಡಿರ್ತಾರೆ. ಭಾರಿ ಹುರುಪಲೆ 5 ದಿವಸದ ಕೆಲಸ ಒಂದೇ ದಿವಸ ಮಾಡಿಬಿಡ್ತೀನಿ ಅಂತ ಹೋಗ್ತಾರೆ. ಆಮೇಲೆ 15 ದಿನ ರಜೆ ತಗೊಳ್ತಾರೆ. ಈ ಭಗವಂತನ ನಾಮಕೀರ್ತನೆ, ಭಕ್ತಿ, ಪೂಜೆ, ಆರಾಧನೆ, ಪುನಸ್ಕಾರಗಳೆಲ್ಲ ಒಂದು ದಿವಸ ಭಾರೀ ಉತ್ಸಾಹದಿಂದ ಮಾಡಿ ಆಮೇಲೆ 10 ದಿವಸ ರಜೆ ತಗೊಳ್ಳೋ ಹಾಗೆ ಮಾಡಬಾರ್ದು. ಕೃಷಿಕನಂತೆ ಮಾಡಬೇಕು, ಮೆಲ್ಲನೆ ಮಾಡಬೇಕು, ಮಾಡ್ತಾ ಇರಬೇಕು. ಮಧ್ಯದಲ್ಲಿ ತಡೆ ಕೊಡಬಾರ್ದು. ಜಾಸ್ತಿ ಕೊಟ್ಟರೂ ಪರವಾಗಿಲ್ಲ, ಮತ್ತೆ ಮಾಡ್ತಾ ಇರಬೇಕು. ಆಯಾಸ ಮಾಡಿಕೊಳ್ಬಾರ್ದು. ಕೆಲವರಿಗೇನೋ ಭಯ, ನೀವೇನೋ ಹೇಳಿದ್ರಿ ಭಾಗವತದ ಧರ್ಮ ಅಂತ, ನಾವು ಅದನ್ನೇ ಮಾಡ್ಲಿಕ್ಕೆ ಶುರು ಮಾಡಿದ್ವಿ, ಸಾಕಾಗಿಬಿಡ್ತು ಅಂತಾರೆ. ಸಾಕಾಗಿ ಹೋಯ್ತು ಅಂತ. ಹೋಮ ಮಾಡಿದರೆ ಸಾಕಾಯ್ತು ಅಂತಾನೆ, ಪ್ರದಕ್ಷಿಣೆ ಹಾಕಿದರೆ ಸುಸ್ತಾಯಿತು ಅಂತಾನೆ, ನಾಮ ಹೇಳ್ತಾ ಕುಳಿತುಕೊಂಡ್ರೆ ಯಾಕೋ ಬೇಸರ ಆಯಿತು ಅಂತಾನೆ. ಮನುಷ್ಯನಿಗೆ ನಾಮ, ಪದ, ಪದ್ಯ, ಪ್ರದಕ್ಷಿಣೆ, ನಮಸ್ಕಾರ, ತೀರ್ಥಯಾತ್ರೆ, ಪರ್ಯಟನೆಗಳು ಇವ್ಯಾವುದು ಆಯಾಸ ತಂದು ಕೊಡುವಂತೆ ಮಾಡೋದಲ್ಲ. ನಮ್ಮಿಂದ ಯಾವುದು ಸಾಧ್ಯವಲ್ವೋ
ನಾವು ಯಾವಾಗಲೂ ಮಾಡಬಹುದಾದದ್ದಿದೆಯೋ, ಮಾಡಲಿಕ್ಕೆ ಅರ್ಹತೆ ಇದೆಯೋ ಅದನ್ನೇ ಕಲಿಯುಗದಲ್ಲಿ ಭಾಗವತದ ಧರ್ಮ ಅಂತ ಹೇಳ್ತಾರೆ. ನೀನು ವಾಹನ ಚಲಾವಣೆ ಮಾಡುವಾಗ ಬಾಯಿಯಿಂದ ಹಾರ್ನ್ ಹಾಕಬೇಕಾಗಿಲ್ಲ, ಕೈಯಿಂದಲೇ ಹಾರ್ನ್ ಹಾಕು, ಕೈಯಿಂದ ಸ್ಟೇರಿಂಗ್ ಇಡಿ. ಹಾಗಾದರೆ ಬಾಯಿ ಏನು ಮಾಡ್ತಾ ಇದೆ, ಮನಸ್ಸೇನು ಮಾಡ್ತಾ ಇದೆ? ಮನಸ್ಸು ಬಾಯಿ ದೇವರ ಮುಖ ಮಾಡಬಹುದಲ್ಲ. ಅದನ್ನೇ ಗೀತಾನಿ ನಾಮಾನಿ ತದರ್ಥಕಾನಿ ಗಾಯನ್ ವಿಲಜ್ಜ ವಿಚರೇದ ಸಂಗಃ. ತದರ್ಥಕಾನಿ ನಾಮಾನಿ ಗೀತಾನಿ, ಆ ಭಗವಂತನ ಸ್ಮರಣೆ ಕೊಡುವ, ಅವನ ಪ್ರೀತಿಯನ್ನು ತಂದುಕೊಡುವಂತಹ ನಾಮ ಕೀರ್ತನೆ ಮಾಡಿ ವಿಲಜ್ಜನಾಗಿ ಸಂಚಾರ ಮಾಡುವ ಅಂತ ಭಾಗವತ ಹೇಳ್ತದೆ. ಮತ್ತೊಂದು ಉದಾಹರಣೆ ಕೊಡ್ತಾರೆ ಕವಿ. ಭಕ್ತಿ ಪರೇ ಸ್ವೇನುಭವೋ ವಿರಕ್ತಿ ಅನ್ಯತ್ರ ಚೈಷತ್ರಿಕ ಏಕಕಾಲಃ ಪ್ರಪದ್ಯಮಾನಸ್ಯ ಯಥಾಶ್ನತ ಸ್ಯುಃ ತುಷ್ಟಿ ಪುಷ್ಟಿ ಕ್ಷುದಪಾಯೋನುಘಾಸಂ. ಭಕ್ತಿ ದೇವರಲ್ಲಿ ಮಾಡಬೇಕು. ಬೇರೆ ಎಲ್ಲ ವಿಷಯ ಪದಾರ್ಥಗಳಲ್ಲಿ ಅಲಂಬುದ್ಧಿ ಇರಬೇಕು. ತುಷ್ಟಿ, ಇದೇನಿಲ್ಲ ಇಲ್ಲಿ ಅಂತ ತಿಳಿದಿರಬೇಕು ಅದರ ಸಾರವನ್ನು. ಭಕ್ತಿ, ಅನ್ಯತ್ರ ವಿರಕ್ತಿ, ಹಾಗೆ ನಾನು ಅವನ ದಾಸ ಅನ್ನುವ ಭಾವ. ಈ ಮೂರು ಯಾವಾಗಲೂ ಇರಬೇಕು. ಈ ಮೂರು ಏಕಕಾಲದಲ್ಲಿ ಇರಬೇಕು. ದೇವರಲ್ಲಿ ಭಕ್ತಿ, ಬೇರೆ ವಸ್ತುಗಳಲ್ಲೆಲ್ಲ ವಿರಕ್ತಿ, ಹಾಗೆ ನಾನು ಅವನ ದಾಸ, ಅವನ ಭೃತ್ಯ ಅನ್ನುವಂಥ ಭಾವ. ಈ ಮೂರಿದ್ರೆ ಅವನನ್ನು ಯಾರೂ ಏನೂ ಮಾಡಲಾರ. ಇದಕ್ಕೊಂದು ಉದಾಹರಣೆ. ನಾವು ಊಟ ಮಾಡಲಿಕ್ಕೆ ಶುರು ಮಾಡ್ತೇವೆ. ಒಂದೊಂದು ತುತ್ತಿಗೆ ನಮಗಾಗುವ ಅನುಭವ ಏನು? ಮೊದಲು ತುತ್ತು ತಿಂತೇವೆ, ಮತ್ತೆ ತಿಂತೇವೆ. ತಿಂದ ಹಾಗೆ ತುಷ್ಟಿ, ಸಾಕು ಅನ್ನಿಸ್ಲಿಕ್ಕೆ ಶುರು ಆಗ್ತದೆ. ಆಮೇಲೆ ದೇಹದಲ್ಲಿ ನಿಶಕ್ತಿಯಾಗಿರ್ತದೆ. ಊಟ ಮಾಡಿದ ಮೇಲೆ ಪುಷ್ಟಿ ಬರ್ತದೆ, ಪೋಷಣೆ ಆಗ್ತದೆ. ಹಾಗೆ ಕ್ಷುದಪಾಯ, ಭಾರಿ ಹಸಿವೆ ಆಗಿರ್ತದೆ. ಊಟ ಮಾಡಿದ ಮೇಲೆ ಹಸಿವೆ ನೀಗಿ ಹೋಗ್ತದೆ. ನೋಡಿ, ಒಂದು ಊಟದ ಪ್ರತಿ ತುತ್ತುಗಳು ಅವನಿಗೆ ಕೊಡುವ ಅನುಭವ, ಏಕಕಾಲದಲ್ಲಿ ಮಾಡಿದ ಪ್ರತಿ ತುತ್ತಿನ ಅನುಭವ ಏನು ಮುಂದೆ ಪರಿಣಾಮ? ತುಷ್ಟಿ ಪುಷ್ಟಿ ಕ್ಷುದಪಾಯ. ತುಷ್ಟಿ ಅಂದರೆ ಅಲಂಬುದ್ಧಿ, ಪುಷ್ಟಿ ಅಂದರೆ ದೇಹದ ಶಕ್ತಿ, ಹಾಗೇನೆ ಕ್ಷುದಪಾಯ ಅಂದರೆ ಹಸಿವೆ ನೀಗ್ತದೆ. ಏಕಕಾಲದಲ್ಲಿ ಒಂದು ಕ್ರಿಯೆ ಮೂರರ ಅನುಭವವನ್ನು ನಮ್ಮೊಳಗೆ ಬರೋ ಹಾಗೆ ಹೇಗೆ ಮಾಡಿರ್ತದೋ ಹಾಗೆ ಪ್ರತಿ ಕಾಲದಲ್ಲಿಯೂ ಈ ಮೂರಿರಬೇಕು. ಆ ಭಗವಂತನಲ್ಲಿ ಭಕ್ತಿ, ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ, ಹಾಗೂ ವಿಶೇಷವಾಗಿ ನಾನು ಅವನ ದಾಸ 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 ಭಾವ ಇರಬೇಕು. ಈ ಮೂರು ಯಾವಾಗಲೂ ಯಾರ ಬಳಿ ಇರ್ತದೆ ಭಾವ, ಅವನು ಮಾಡುವ ಪ್ರತಿ ಕರ್ಮಗಳ ಹಿಂದೆ ಈ ಭಾವ ಇಟ್ಟುಕೊಂಡು ಮಾಡ್ತಾ ಬಂದ ಅಂದರೆ ಅವನೇ ಭಾಗವತೋತ್ತಮ ಅಂತ ಆಗಿಬಿಡ್ತಾನೆ. ಹೀಗೆ ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ ಇವರೆಲ್ಲ ಉಪದೇಶ ಮಾಡ್ತಾ ಬರುವ ಭಾಗವತ ಧರ್ಮಗಳು ಹೀಗಿದ್ದಾರೆ. ಹರಿ ಅಂತ ಮತ್ತೊಬ್ಬ ಜ್ಞಾನಿಗಳು, ಅವರು ಉಪದೇಶ ಮಾಡ್ತಾ ನಮ್ಮ ಮನಸ್ಸು ಅರ್ಧ ಕ್ಷಣವೂ ಕೂಡ, ಅರ್ಧ ನಿಮಿಷವೂ ಕೂಡ ಭಗವಂತನಿಂದ ವಿಚಲಿತರಾಗದಂತೆ ನೋಡ್ಕೊಳ್ಬೇಕು. ಅವನು ಎ ಗ್ರೇಡ್ ಭಕ್ತ, ಗ್ರೇಡ್ ಭಕ್ತ ಅಂತ ಈಗೆಲ್ಲ ಗ್ರೇಡ್ ಹೇಳ್ತಾರೆ. ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್. ಸಿ ಗ್ರೇಡ್, ಬಿ ಗ್ರೇಡ್ ಭಕ್ತರು ಇರ್ತಾರೆ. ಎ ಗ್ರೇಡ್ ಭಕ್ತರು ಹೇಗಿರ್ತಾರೆ? ತ್ರಿಭುವನ ವಿಭವ ಹೇತವೇಪ್ಯಕುಂಠ ಸ್ಮೃತಿರಜಿತಾತ್ಮಸುರಾದಿಭಿರ್ವಿಮೃಗ್ಯಾತ್ ನ ಚಲತಿ ಭಗವತ್ಪದಾರವಿಂದಾತ್ ಲವನಿಮಿಷಾರ್ಧಮಪಿ ಯಸ್ಸ ವೈಷ್ಣವಾಗ್ರ್ಯಃ. ಲವನಿಮಿಷಾರ್ಧಮಪಿ, ಒಂದು ಅರ್ಧ ಕ್ಷಣವೂ ಕೂಡ ಆ ಭಗವಂತನ ಪಾದಗಳಿಂದ ಮನಸ್ಸು ವಿಚಲಿತಗೊಳಿಸದಂತೆ ನೋಡ್ಕೊಳ್ಬೇಕು. ಅಷ್ಟು ಅವನ ಮನಸ್ಸನ್ನು ದೃಢ ಮಾಡ್ಕೊಳ್ಬೇಕಂತ. ಬರಲ್ಲ ಅಂತಿಲ್ಲ, ನಾವೆಲ್ಲ ಅಡಾಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಬುದ್ಧಿವಂತರು. ನಮ್ಮಷ್ಟು ಸ್ಮಾರ್ಟ್ ಯಾರಿಲ್ಲ. ಮೊದಲೆಲ್ಲ ಕೀಪ್ಯಾಡ್ ಇತ್ತು, ಮೊಬೈಲ್ ಒತ್ತುವ ಮೊಬೈಲ್ ಇತ್ತು. ಆಮೇಲೆಲ್ಲ ಸ್ಮಾರ್ಟ್ ಆಯಿತು. ಅದಕ್ಕೆ ಅಡಾಪ್ಟ್ ಆದವಲ್ಲ.
ಈಗ ಮುಂದೆ ಇನ್ನೊಂದು AI ಅಂತ ಬರ್ತಾ ಇದೆ ಅಲ್ಲ, ಅದು ಇನ್ನೊಂದು ರೀತಿ. ಈಗ ಒತ್ತೋದೇ ಬೇಡ, ಬಾಯಲ್ಲಿ ಹೇಳ್ತಾ ಹೇಳ್ತಾ ತಾನೇ ಟೈಪ್ ಆಗ್ತದೆ. ಈಗ GPT ಎಲ್ಲ ವ್ಯವಸ್ಥೆ ಅಲ್ಲಿ ನೀವೇನು ವಾಯ್ಸಲ್ಲಿ ಹೇಳ್ತೀರಿ ಅದು ಟೈಪ್ ಆಗ್ತದೆ, ಅದು ನಿಮ್ಗೆ ಕಾಣ್ಲಿಕ್ಕೆ ಪ್ರಾರಂಭ ಆಗ್ತಾ ಇದೆ. ಅದಕ್ಕೂ ಅಡಾಪ್ಟ್ ಆಗಿದೆ ಅಲ್ಲ. ಅದಕ್ಕೂ ಮೊದಲೊಂದು ಫೋನ್ ಇತ್ತಲ್ಲ, ಅದು ಗ್ರಾಮಾ ಫೋನು, ಆಮೇಲೆ ಹೀಗೆ ಒತ್ತುವಂಥ ಫೋನು, ಅದಕ್ಕೂ ಅಡಾಪ್ಟ್ ಆದ್ವಿ. ನೋಡಿ, ನಮ್ಮದೇ ಕಾಲದಲ್ಲಿ ನಮ್ಮ ಜನ್ರೇಷನ್ನಲ್ಲೇನೆ TV ಹೇಗಿತ್ತು ಮೊದಲೆಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು. ಅದು ಬಾಗಿಲ ತೆಗೆದು ಆ ಬ್ಲ್ಯಾಕ್ ಆ್ಯಂಡ್ ವೈಟ್ TV ಹಚ್ಚಿ ಕೆಲವೊಮ್ಮೆ ಕೆಟ್ಟು ಅದರ ರಪ್ಪದ್ದು ಹೊಡೆದ್ರೆ ಸಾಕು ಆನ್ ಆಗ್ತಾ ಇತ್ತು. ಎಷ್ಟೋ ಜನರ ಮನೇಲಿ ಹೊಡೆದು TV ಆನ್ ಮಾಡಿದ್ದಿಲ್ವೇ? ಮೇಲ್ಗಡೆ ಒಂದು ಆ್ಯಂಟೇನಾ. ಬದಲಾಯಿತು, ಕಾಲ ಬದಲಾಯಿತು, ವಸ್ತುಗಳು ಬದಲಾವಣೆ ಆಯಿತು, ಮಾಡಿಫೈ ಆಯಿತು. ನಾವು ಅದನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡ್ವಿ. ಅಂದರೆ ನಮ್ಮಷ್ಟು ಅಡಾಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ಬುದ್ಧಿವಂತರು ಮುಂದಿನ ಜನ್ರೇಷನ್ ಇರ್ತಾರೋ ಇಲ್ಲೋ. ಪ್ರಾಯ ನಮ್ಮ ಕಾಲದಲ್ಲಿ, ನಮ್ಮ ಸಂಕೀರ್ಣ ಕಾಲದಲ್ಲಿ ಇರೋರು ಎಲ್ಲ ಮಾಡಿಫೈ ಮಾಡ್ಕೊಳ್ತಾ ಇದ್ದೀವಿ. ಮುಂದಿನ ಜನ್ರೇಷನ್ಗೆ ಎಲ್ಲ ಮಾಡಿಕೊಟ್ಟು ಹೋಗ್ತೀವಿ. ಅವ್ರು ಹುಟ್ಟುಡ್ತಾನೆ ಸ್ಮಾರ್ಟಾಗೇ ಹುಟ್ಟುಬಿಡ್ತಾರೆ. ನಮ್ಮದು ಮಾತ್ರ ಸಂಕೀರ್ಣ ಕಾಲ. ಎಲ್ಲ ಪ್ರಯೋಗಾಲಯದೊಳಗೆ ನಾವಿದ್ದೀವಿ ಒಂದರ್ಥದಲ್ಲಿ. ಇವತ್ತು ಪ್ರಯೋಗಾಲಯ ಅಂತ ಬರೆದಿರ್ತಾರಲ್ಲ, ಎಲ್ಲ ಪ್ರಯೋಗ, ಔಷಧಿಗಳ ಪ್ರಯೋಗ ಯಾರ ಮೇಲೆ? ನಮ್ಮ ಮೇಲೆ ಮಾಡೋದು. ಮೆಡಿಕಲ್ನಲ್ಲಿ ಯಾವುದೋ ಒಂದು ಮಾತ್ರೆ ಕಂಡಿಡಿದ್ರೆ ನಮ್ಮ ಮೇಲೆ ಪ್ರಯೋಗ, GPA ಪ್ರಯೋಗ ನಮ್ಮ ಮೇಲೆ ಆಯಿತು, ನೋಟ್ ಬ್ಯಾನ್ ಪ್ರಯೋಗ ನಮ್ಮ ಮೇಲೆ ಮಾಡೋದು. ಎಲ್ಲ ನಾವು ಪ್ರಯೋಗಾಲಯದೊಳಗಿದ್ದೇವೆ. ಆದರೂ ಅದನ್ನು ಸಹಿಸ್ಕೊಳ್ತೀವಿ. ಆಗಲಿ, ಏನೇನು ಮಾಡ್ತೀರ ಮಾಡಪ್ಪ, ಮುಂದಿನವ್ರಿಗೆ ಒಳಿತಾಗಲಿ ಅಂತ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತೀವಿ. ಮುಂದಿನವ್ರದ್ದು ಏನು ಹಣೆ ಬಾರನೋ ಏನೋ. ಇಷ್ಟು ಅಡಾಪ್ಟ್ ಮಾಡ್ಕೊಳ್ತಿರೋ ನಮಗೆ ಭಗವಂತನ ಕಡೆ ಯಾವಾಗಲೂ ನಮ್ಮ ಮನಸ್ಸಿರೋ ಹಾಗೆ ಒಂದು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಂದರೆ ಏನರ್ಥ? ಅದನ್ನೊಂದು ಮಾಡಲಿ ಅಂತಾರೆ. ನಚಲತಿ ಭಗವತ್ ಪದಾರವಿಂದಾತ್ ಲವ ನಿಮಿಷಾರ್ಧಮಪಿ ಯಸ್ಸ ವೈಷ್ಣವಾಗ್ರ್ಯ. ಹೀಗಿದ್ದ ಅಂದರೆ ಅವನು ಭಾಗವತೋತ್ತಮ ಅಂತ ಕರೆಸ್ಕೊಳ್ತಾನೆ. ಇದು ಹರಿ ಅನ್ನೋ ಜ್ಞಾನಿಗಳ ಮಾತಿನಲ್ಲಿ ಕಂಡಂತಹ ಬಹುಮುಖ್ಯವಾದ ಅಭಿಪ್ರಾಯ. ಇನ್ನೊಬ್ಬ ಜ್ಞಾನಿಗಳು, ಕವಿ ಹರಿ ಅಂತರಿಕ್ಷ ಅಂತ ಒಬ್ಬ ಜ್ಞಾನಿಗಳು. ಹೆಸರೇ ಎಷ್ಟು ಚೆನ್ನಾಗಿದೆ ನೋಡಿ, ಅಂತರಿಕ್ಷ ಅಂತ ಯಾರಿಗಿಟ್ಟಿಲ್ಲ. ಲೋಕದ ಹೆಸರಿದೆ, ಅಂತರಿಕ್ಷ ಲೋಕ ಅಂತ ಕರಿತೇವೆ. ಯಾಕೆ ಈ ಹೆಸರು ಬಂತು ಅಂದರೆ, ಅಂತಹ ಅಂದರೆ ಒಳಭಾಗದಲ್ಲಿ ಹೊರಗಿನಿಂದ ದೇವರನ್ನು ಕಾಣೋದು ಅಷ್ಟೇ ಅಲ್ಲ, ಒಳಗಿನಿಂದ ದೇವರನ್ನು ಕಾಣಬೇಕು ಅಂತ ಅವರ ಹೆಸರು ಆ ಅರ್ಥ ಕೊಡ್ತದೆ. ಅದಕ್ಕೆ ದಾಸರಂತಾರೆ, ಇವರ ಹೆಸರು ನೋಡೇ ಅವ್ರು ಹೇಳಿದರು, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ. ನಮಗೆಲ್ಲ ಕಣ್ಣು ಕೊಟ್ಟಿದ್ದಾನೆ. ವಿಪರ್ಯಾಸ ಏನು ಅಂದರೆ, ನೋಡಬಾರ್ದು ಎಷ್ಟೆಲ್ಲ ನೋಡ್ತಾ ಇದ್ದೇವೆ, ನೋಡಬೇಕಾದದ್ದು ಒಂದನ್ನೂ ನೋಡಲ್ಲ. ಹಾಗಾಗಿ ಕಣ್ಣು ಕೊಟ್ಟು ದೇವರಿಗೆ ಆಶ್ಚರ್ಯ ಆಗಿಬಿಟ್ಟಿದೆ. ಎಷ್ಟು ಸಲ ಹೇಳಲಪ್ಪ ಇವನಿಗೆ, ಎಷ್ಟಂತೆ ನೋಡಬಾರ್ದು ನೋಡ್ತಾನೆ, ಒಂದು ಸಲಿನೂ ನನ್ನನ್ನು ನೋಡೋದರಲ್ಲಿ ಕಣ್ಣನ್ನು ಉಪಯೋಗಿಸ್ತಾ ಇಲ್ಲ ಅಂತ. ಕಿವಿ ಕೊಟ್ಟಿದ್ದಾನೆ, ಕೇಳಬಾರ್ದು ಕೇಳಲಿಕ್ಕೆ ಜಾಸ್ತಿ ಉಪಯೋಗ ಮಾಡ್ತೇವೆ. ಅದಕ್ಕೆ ವೇದಗಳೆಲ್ಲ ನಮ್ಮೆಲ್ಲ ಇಂದ್ರಿಯಗಳು ಇಂಥವುಗಳನ್ನೇ ನೋಡುವ ಹಾಗಾಗಲಿ ಅಂತ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ವೇದ ಮಂತ್ರಗಳು ನಮಗೆ ಅಂತ ಸೂಚನೆ ಕೊಡೋದು, ಪ್ರಾರ್ಥನೆ ಮಾಡೋದನ್ನು ಹೇಳ್ಕೊಡ್ತಾವೆ. ಭದ್ರಂ ಕರ್ಣೇಭಿಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮ ಅಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸುಷ್ಟುವಾಕ್ಸಸ್ತನೂಭಿರ್ವ್ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ. ಕರ್ಣೇಭಿಃ ಭದ್ರಂ ಶೃಣುಯಾಮ. ಕಿವಿಗಳನ್ನು ಸಾರ್ಥಕಗೊಳಿಸ್ಕೊಳ್ಬೇಕು. ಬಂಗಾರದ ಆಭರಣ ಹಾಕಿದರೆ ಸಾಲದು, ವಜ್ರದ ಆಭರಣ ಹಾಕಿದ್ರೆ ಸಾಲದು. ಕಿವಿಗಳು ಯಾವಾಗ ಸಾರ್ಥಕ ಆಗ್ತವೆ? ಭಗವಂತನ ಕಥೆ ಎಂಬ ಆಭರಣ ಹಾಕಿದರೆ ಸಾರ್ಥಕ ಆಗ್ತವೆ. ಭದ್ರಂ ಕರ್ಣೇಭಿಶೃಣುಯಾಮ ದೇವಾಃ. ಹೇ ದೇವಾಃ, ಭದ್ರಂ ಕರ್ಣೇಭಿಃ ಶೃಣುಯಾಮ. ಯಾವುದು ಪರಮ ಮಂಗಳವೋ ಅದೇ ನಮ್ಮ ಕಿವಿಗಳಿಗೆ ಯಾವಾಗಲೂ ಕೇಳುವಂತಾಗಲಿ. ಹಾಗೆ ಮಾಡಿ ನಮ್ಮ ಕಿವಿಗಳು ಕೇಳಬೇಕಾದದ್ದನ್ನಷ್ಟೇ ಕೇಳೋ ಹಾಗೆ ಮಾಡ್ರಿ. ಅವಕ್ಕೆಲ್ಲ ಅದಕ್ಕೆ ನಾನು ಹೇಳಿದ್ದೀನಿ, ಟ್ರೈನಿಂಗ್ ಕೊಡಬೇಕು.
ಮನೆಗಳಲ್ಲಿ ಅಲೆಕ್ಸಾ ಅಂತ ಬಂದಿದೆ ಈಗ. ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರ್ತದೆ. ಗೂಗಲ್ ಅಲೆಕ್ಸಾ, ನಾವೇನು ಬಟನ್ ಪ್ರೆಸ್ ಮಾಡಬೇಕಾಗಿಲ್ಲ. ಅಲೆಕ್ಸಾ ವಿಷ್ಣು ಸಹಸ್ರನಾಮ ಅಂದರೆ ತಾನಾಗೆ ಹೇಳಲಿಕ್ಕೆ ಶುರು ಮಾಡ್ತದೆ. ನಾವು ಕೇಳಲಿ ಬಿಡಲಿ ಅದು ಒದರ್ತಾ ಇರ್ತದೆ. ಸಮಸ್ಯೆ ಏನು ಅಂದರೆ ನಾವು ಕೇಳಲಿ ಬಿಡಲಿ ಒದರಿದ್ರೆ ಉಪಯೋಗ ಆಗಿಲ್ಲ. ಹಾಗೆ ಇಂಟರ್ನಲ್ ಆಗಿ ನಮ್ಮ ಬಾಡಿ ಒಳಗೆ ಒಂದು ಅಲೆಕ್ಸಾ ಯಾರೂ ಕೊಡ್ತಾ ಇಲ್ಲ, ಅದು ಸಮಸ್ಯೆ. ಎಕ್ಸ್ಟರ್ನಲ್ ಕೊಟ್ಟರು ಅಲೆಕ್ಸಾ, ಮಷಿನರಿ ವರ್ಕ್ ಇದೆ. ಅದು ವಿಷ್ಣು ಸಹಸ್ರನಾಮ ಹೇಳ್ತದೆ, ಪುರಾಣ ಹೇಳ್ತದೆ, ಭಗವದ್ಗೀತೆ ಹೇಳ್ತದೆ, ಅದು ಹೇಳ್ತಿದೆ. ನಾವು ಎಷ್ಟು ಕೇಳ್ತಿದ್ದೇವೆ ಅದು ಮುಖ್ಯ ಅಲ್ಲ. ಅದನ್ನು ಕಂಡುಹಿಡಿದ ಮನುಷ್ಯ. ಸಮಸ್ಯೆ ಏನು ಅಂದರೆ ಕಿವಿಗಳಿಗೆ ಒಂದ್ಸಲಿ ರಿಸ್ಟ್ರಿಕ್ಷನ್ ಹಾಕಿದರೆ ಏಯ್ ಕೇಳಬಾರ್ದು, ಕೇಳಬೇಡವೋ, ಕೇಳಬೇಕಾದ ಕೇಳು, ಅದು ಕೇಳಲ್ಲ. ಹಾಗಾದರೆ ಏನು ಉಪಯೋಗ? ಎಷ್ಟು ಲೋಕದಲ್ಲಿ ಇನ್ಸ್ಟ್ರೂಮೆಂಟ್ಸ್ ಬಂದರೂ, ಎಲೆಕ್ಟ್ರಾನಿಕ್ ಉಪಕರಣಗಳು ಬಂದರೂ, ಮನುಷ್ಯನ ಬಾಡಿ ಒಳಗಿರುವಂಥ ಉಪಕರಣಗಳನ್ನು ತನ್ನ ಅಧೀನ ಮಾಡಿಕೊಳ್ಳದೆ ಹೋದರೆ ಹೊರಗಿಂದೆಲ್ಲ ಉಪಕರಣಗಳನ್ನು ಕಂಡುಕೊಂಡ್ರೂ ಕೂಡ ವ್ಯರ್ಥ ಆಗ್ತದೆ. ಅದಕ್ಕೆ ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಹ, ಕರ್ಣೇಭಿ ಭದ್ರಂ ಶೃಣುಯಾಮ. ನನ್ನ ಕಿವಿಗಳು ಯಾವಾಗಲೂ ಪರಮ ಮಂಗಳಕರವಾದ ಭಗವಂತನ ಕಥೆಗಳನ್ನು ಕೇಳುವ ಹಾಗೆ ಮಾಡ್ರಿ ಅಂತ ದೇವರನ್ನು ಪ್ರಾರ್ಥಿಸಬೇಕು, ದೇವತೆಗಳನ್ನು ಕೇಳಿಕೊಳ್ಬೇಕು. ಹಾಗೆ ಅಕ್ಷಭಿ ಭದ್ರಂ ಪಶ್ಯೇಮ, ಕಣ್ಣು ನೋಡಬಾರ್ದು, ಯಾವುದೋ ನೋಡೋ ಹಾಗೆ ಆಗಬಾರ್ದು. ಕಣ್ಣು ತೆರೆದಾಗ ಒಳ್ಳೆ ಭಗವಂತನ ರೂಪವೇ ನೋಡೋ ಹಾಗೆ ಆಗಬೇಕು. ಭದ್ರಂ ಪಶ್ಯೇಮ ಅಕ್ಷಭಿ, ಹೀಗಾಗಬೇಕು. ಒಳಗಣ್ಣಿನಿಂದಲೂ ನೋಡಬೇಕು, ಹೊರಗಣ್ಣಿನಿಂದಲೂ ನೋಡಬೇಕು. ಹೊರಗೆ ಮಾತ್ರ ನೋಡಿ ಒಳಗೆ ಬಿಟ್ಟರೂ ಉಪಯೋಗ ಇಲ್ಲ, ಒಳಗೂ ಆಗಬೇಕು. ಒಳಗಾದರೆ ಹೊರಗೆ ತಾನಾಗೆ ಆಗಲಿಕ್ಕೆ ಶುರು ಆಗ್ತದೆ. ಹೊರಗೆ ಹೆಚ್ಚು ಮಾಡಬೇಕು ಅಂತಿದ್ದವನು ಒಳಗೆ ಮಾಡ್ಕೊಂಡು ಬಂದಿರಬೇಕಂತ. ಅವ ಏನು ನೋಡಿದರೂ ಭಗವಂತನ ಮೂರ್ತಿ ನೋಡ್ತಾನೆ. ಕಂಡಲ್ಲೆಲ್ಲ ವಿಶ್ವರೂಪ ಕಾಂಬರೋ, ಉಂಡು ಹುಟ್ಟದ್ದೆಲ್ಲ ನಿನ್ನ ಯಜ್ಞ ಎಂಬರೋ, ಬಂಡು ನೀ ಅಂದದಿ ನಾಮಾಮೃತವ ಸವಿವರೋ, ಹೆಂಡರು ಮಕ್ಕಳು ನಿನ್ನ ತೋಂಡರೆಂಬರೋ. ಕಂಡಲ್ಲೆಲ್ಲ ವಿಶ್ವರೂಪ ಕಾಂಬರೋ ಅಂತಾರೆ ದಾಸರು. ಅದೇನು ಮಾಡ್ಕೊಳ್ಳೋದು ಕಠಿಣ ಇಲ್ಲ, ಪ್ರಾಕ್ಟೀಸ್ ಮುಖ್ಯ ಅಂತಾರೆ. ಅಭ್ಯಸೇತ್ ಮನಸಾ ವಾಚ, ಮನಸ್ಸು ಮಾತು ದೇಹ ಅಭ್ಯಾಸಕ್ಕೆ ಪ್ರಯತ್ನ ಪಡಲಿ. ಒಬ್ಬ ಆ ಥರ ತಯಾರಾಗಲಿ ಮನೆಯೊಳಗೆ, ಇನ್ನು 5-6 ಜನ ಕುಟುಂಬದ ಸದಸ್ಯರು ತಾವಾಗೆ ಅಡಪ್ಟ್ ಆಗ್ತಾರೆ. ಒಬ್ಬ ಬೆಳಗ್ಗೆ 4:15 ಏಳಲಿಕ್ಕೆ ಶುರು ಮಾಡಿದರೆ ಉಳಿದವನಿಗೆ ಮಲಗಲಿಕ್ಕೆ ಆಗಲ್ಲ, ಏನೋ ಮಾಡ್ತಿದ್ದಾರಲ್ಲ ಇವರು ಅಂತ. ಸಮಸ್ಯೆ ಏನು ಅಂದರೆ ಬಹಳ ದೊಡ್ಡ ವ್ಯಕ್ತಿಯಾದವನೇ ಮಲಗಿಬಿಟ್ಟ ಅಂದರೆ ಉಳಿದವರೆಲ್ಲ ಅವ್ರು ಎದ್ದಿಲ್ಲ, ನಾವು ಯಾವಾಗ ಹೇಳೋಣ ಅಂತಂತೀವಿ. ಸಮಸ್ಯೆ ಅದೇ ನಮ್ಮಲ್ಲಿ. ಒಬ್ಬ ಭಗವದ್ಭಕ್ತನಾಗಲಿ, ಒಬ್ಬ ಹರಿನಾಮ ಹೇಳುವವನಾಗಲಿ, ಒಬ್ಬ ಅವರ ಮನೆ ಒಳಗಿರುವವನು ಹರಿಪೂಜೆ ಮಾಡುವವನಾಗಲಿ, ಎಲ್ಲೆಡೆ ದೇವರನ್ನು ಕಾಣುವವನಾಗಲಿ, ಕೆಟ್ಟದ್ದನ್ನು ಮಾತನಾಡೋದು ಬಿಡಲಿ, ಅಶ್ಲೀಲ ಅಪಶಬ್ದಗಳನ್ನು ಆಡೋದು ಬಿಡಲಿ, ತಪ್ಪು ಯೋಚನೆ ಮಾಡೋದು ಬಿಡಲಿ, ಅವನ ಪರಿಸರ ಎಲ್ಲ ಬದಲಾವಣೆ ಆಗಿಬಿಡ್ತದೆ. ಆ ಶಕ್ತಿ ಭಗವಂತನ ನಾಮಗಳಿಗಿದೆ ಅಂತಂತಾರೆ. ನಮಗೆ ಆ ಪ್ರಭಾವ ತೋರಿಸುವಷ್ಟರ ಮಟ್ಟಿಗೆ ಶಕ್ತಿ ಬರಬೇಕು. ಅದೇ ಅಂತರಿಕ್ಷ. ಅಂತರಿಕ್ಷ ಅಂದರೆ ಅವರ ಹೆಸರೇ ಅದನ್ನು ಸೂಚಿಸ್ತದೆ. ಅಂತಹ ಈಕ್ಷತೆ ಹರಿಂ, ಒಳಗಿನಿಂದ ಭಗವಂತನನ್ನು ಕಂಡವರು, ಒಳಗಿನಿಂದ ದೇವರನ್ನು ಕಾಣ್ತಾ ಆರಾಧನೆ ಮಾಡಿದವರು, ಅವರ ಬಾಯಲ್ಲಿ ಬಂದಂಥ ಉಪದೇಶದ ಮಾತುಗಳು ಅದು ಅದ್ಭುತವೇ. ಅಂತರಿಕ್ಷ ಅನ್ನುವ ಜ್ಞಾನಿಗಳು ಸೃಷ್ಟಿಯ ವಿಶೇಷತೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಭಗವಂತ ಮಾಡುವ ಸೃಷ್ಟಿ ಎಷ್ಟು ಅದ್ಭುತ ಅಂತ ವಿವರಣೆ ಕೊಟ್ರಂತೆ. ಈ ಪಂಚಭೂತಗಳನ್ನು ಸೃಷ್ಟಿ ಮಾಡಿದ, ಅನೇಕ ಗುಣಗಳನ್ನು, ಗುಣ ಅಂದರೆ ಸತ್ವರಜಸ್ತಮೋ ಗುಣಗಳನ್ನು ಸಂಪರ್ಕಪಡಿಸುವ ಹಾಗೆ ಮಾಡಿದ, ಪ್ರಳಯ ತಾನೇ ಮಾಡ್ತಾನೆ, ಸೃಷ್ಟಿ ತಾನೇ ಮಾಡ್ತಾನೆ ಅಂತ ಅದರ ಈಶ್ವರ ಶಕ್ತಿಯ ಬಗ್ಗೆ ವಿವರಣೆ ಕೊಡ್ತಾ ಬಂದರು. ನೋಡಿದರೆ ಇದು ಎಷ್ಟು ಅದ್ಭುತ ಸೃಷ್ಟಿ ಅಂದರೆ ಎಲ್ಲದರೊಳಗೂ ತನ್ನನ್ನು ಇಟ್ಟಿದ್ದಾನೆ ದೇವರು. ಆದರೆ ವಸ್ತುಗಳು ಮಾತ್ರ ಕಾಣ್ತವೆ, ಭಗವಂತ ಕಾಣಲ್ಲ. ಅದಕ್ಕೆ ಅಂತಾರೆ
ಪರಸ್ಯ ವಿಷ್ಣೋರೀಶಸ್ಯ ಮಾಯಿನಾಮಪಿ ಮೋಹಿನೀಂ ಅಂತಾನೆ ರಾಜ ಪ್ರಶ್ನೆ ಮಾಡುವಾಗ. ಮಾಯಿನಾಮಪಿ ಮೋಹಿನೀಂ, ಎಂಥವರಿಗೂ ಕೂಡ ಮೋಹ ಉಂಟು ಮಾಡ್ತದೆ ಈ ಭಗವಂತನ ಸೃಷ್ಟಿ. ಆ ಮಾಯಾ ಅದನ್ನು ತಿಳಿಯೋದೇ ಒಂದು ಅದ್ಭುತ ಅಂತ ವಿವರಣೆ ಕೊಟ್ಟರು. ಇದೆಲ್ಲ ಅಂತರಿಕ್ಷ ಅನ್ನುವ ಜ್ಞಾನಿಗಳು ಹೇಳಿದ ಮಾತು. ಪ್ರಬುದ್ಧ ಅಂತ ಮತ್ತೊಬ್ಬ ಜ್ಞಾನಿಗಳು, ಅವರು ಭಗವದ್ಭಕ್ತರ ದಿನಚರಿ ಹೇಗಿರ್ತದೆ ಅಂತ ತಿಳಿಸ್ತಾರೆ. ಭಗವದ್ಭಕ್ತರ ದಿನಚರಿ ಅದೊಂದು ವಿಶೇಷವೇ ಸರಿ. ಹಾಗೂ ಭಾಗವತ ಧರ್ಮಗಳ ಬಗ್ಗೆ ಬೆಳಕು ಚೆಲ್ತಾರೆ. ಭಾಗವತ ಧರ್ಮ 30 ಅಂತ ಪರಿಗಣಿಸಿದ್ದಿದೆ. 30 ಭಾಗವತ ಧರ್ಮಗಳು ಮಾನವ ಧರ್ಮಕ್ಕಿಂತ ವಿಭಿನ್ನವಾದದ್ದಲ್ಲ. ಒಂದೇ ಅರ್ಥದಲ್ಲಿ ಹೇಳೋದಾದರೆ ಭಾಗವತ ಧರ್ಮ ಅಂದರೆ ಏನು? ಯಾವುದನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಾವು ಪ್ರಾಣಿಗಳಲ್ಲ ಅಂತ ಗುರುತಿಸ್ಲಿಕ್ಕೆ ಬರ್ತದೋ ಅದೇ ಭಾಗವತ ಧರ್ಮ. ಡಿಫೈನ್ ಮಾಡೋದು, ಡಿಕೋಟ್ ಮಾಡೋದು ಅಂತ ಇತ್ತೀಚೆಗೆ ಬಹಳ ಪ್ರಸಿದ್ಧ. ಭಾಗವತ ಧರ್ಮದ ಡೆಫಿನೇಷನ್ ಏನು? ಇಂಥದ್ದನ್ನು ನಿನ್ನಲ್ಲಿ ಅಳವಡಿಸ್ಕೊಳ್ಳೋದ್ರ ಪ್ರಭಾವ ನೀನು ಆ ಪ್ರಾಣಿ ಅಲ್ಲ ಅಂತ ಗುರುತಿಸ್ಬೋದು ನಿನ್ನನ್ನು. ಮೀನಿನಲ್ಲಿ ಒಂದು ದೋಷ ಇದೆ, ಮುಂದೆ ಹೇಳ್ತಾರೆ 24 ಗುರುಗಳ ಕತೆ ಹೇಳುವಾಗ ಕೃಷ್ಣನೇ ಹೇಳ್ತಾನೆ. ಇಲ್ಲಿಯೂ ಕೂಡ ಅದನ್ನೇ ವಿಸ್ತಾರ ಮಾಡಿದ್ದಾರೆ. ಮೀನಿನಲ್ಲಿ ನಾಲಿಗೆ ಚಪಲ ಜಾಸ್ತಿ. ನಾಲಿಗೆ ಚಪಲ ಇದ್ದದ್ದಕ್ಕೆ ಅದು ಬೇಗ ಬಂಧನಕ್ಕೆ ಒಳಗಾಗ್ತದೆ. ನೀನು ನಾಲಿಗೆ ಚಪಲ ಬಿಡು ಅಂತ ಅರ್ಥ, ಇನ್ನೇನಲ್ಲ. ನಾಲಿಗೆ ಚಪಲ ಬಿಟ್ಟರೆ ಮೀನಲ್ಲ ಅಂತ ಆಗ್ತೀಯಾ? ಅದೊಂದು ಭಾಗವತದ ಧರ್ಮ. ಸರ್ವತೋ ಮನಸೋ ಸಂಗಮಾದೌ ಸಂಗಂಚ ಸಾಧುಷು. ಸಜ್ಜನರ ಸಂಘ ಮಾಡಬೇಕು. ಸತ್ಸಂಗ ಅನ್ನೋದು ಭಾಗವತದ ಧರ್ಮ. ನಾವು 360 ದಿನಗಳಲ್ಲಿ ಎಷ್ಟು ನಿಮಿಷಗಳಿವೆ, ಎಷ್ಟು ಗಂಟೆಗಳಿವೆ, ನಾವು ಎಷ್ಟು ಉಸಿರಾಡಿಸ್ಲಿಕ್ಕೆ ಅಂತ ಅವುಗಳ ಜೊತೆಗೆ ಅವುಗಳ ಕಾಲ ಎಷ್ಟು ಉಸಿರಾಡಿಸ್ಲಿಕ್ಕೆ ಅಂತ ವಿನಿಯೋಗಿಸ್ತಿದ್ದೇವೆ, ಎಷ್ಟು ಓಡಾಡಲಿಕ್ಕೆ, ಎಷ್ಟು ಊಟ ಮಾಡಲಿಕ್ಕೆ, ಭೋಜನಕ್ಕೆ, ಹರಟೆಗೆ ಎಷ್ಟೆಷ್ಟು ಸಮಯ ಮೀಸಲಿಟ್ಟಿದ್ದೇವಲ್ಲ ಒಂದು ವರ್ಷದಲ್ಲಿ. ಒಂದು ಸರಿಯಾದ ಇತ್ತೀಚೆಗೆಲ್ಲ ವ್ಯವಸ್ಥೆ ಬಹಳ ಸುಲಭ ಆಗಿದೆ, ನಾವು ಅಳವಡಿಸ್ಕೊಂಡಿಲ್ಲ. ಕೆಲವು ಮೊಬೈಲ್ಗಳು ಬಂದಿದ್ದಾವೆ, ಅವುಗಳನ್ನು ಇಟ್ಟುಕೊಂಡು ಜೋಬ್ನಲ್ಲಿ ನಾವು ನಡೀತಾ ಇದ್ದರೆ ನೀವೆಷ್ಟು ನಡೆದಿದ್ದೀರಿ ಅಂತ ಅದೇ ಹೇಳ್ಬಿಡ್ತದೆ. ಇವತ್ತು 300 ಸ್ಟೆಪ್ ಹಾಕಿದ್ದೇವೆ, ಇನ್ನೂ 200 ಸ್ಟೆಪ್ ಬಾಕಿ ಇದೆ, ಮತ್ತೆ ನಡೀತಾನೆ. ನೋಡಿದ್ರೆ ಇದೆಲ್ಲ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ, ದೇಹ ಸ್ಥೂಲ ಆಗದೆ ಇರೋ ಹಾಗೆ, ಆಗಿದ್ದ ಸ್ಥೂಲವಾದ ದೇಹವನ್ನು ಸಣ್ಣ ಮಾಡಲಿಕ್ಕೆ ಏನೆಲ್ಲ ಕಂಡು ಹಿಡಿದಿದ್ದಾರೆ. ಕೆಲವು ಮೊಬೈಲ್ಗಳಲ್ಲಿ ನೀವು ಅಧ್ಯಯನ ಮಾಡಲಿಕ್ಕೆ ಒಂದು ಪುಸ್ತಕ ಓಪನ್ ಮಾಡಿದರೆ ಎಷ್ಟು ನಿಮಿಷ ಎಷ್ಟು ಸೆಕೆಂಡ್ ಇವತ್ತು ಆ ಅಧ್ಯಯನ ಮಾಡಿದಿರಿ ಅದೇ ಹೇಳ್ಬಿಡ್ತದೆ. ರೀಡಿಂಗ್ ಟೈಮ್ ಅಂತ ವ್ಯವಸ್ಥೆ ಆಗಿರ್ತದೆ. ಇವತ್ತು ಈ ಫೈಲನ್ನೇ ನೀವು ಓಪನ್ ಮಾಡಿಲ್ಲ ಅದೇ ಹೇಳ್ತದೆ. ಇಷ್ಟೆಲ್ಲ ಕಂಡುಕೊಂಡಿದ್ದಾನೆ ಮನುಷ್ಯ ಶಿಸ್ತುಬದ್ಧ ಜೀವನಕ್ಕೆ. ಆಶ್ಚರ್ಯ ಅಂದರೆ ಸಜ್ಜನರ ಸಂಘಕ್ಕೆ ಎಷ್ಟು ಟೈಮ್ ಮಾಡಿದ್ದೇವೆ ಅಂತ ನಾವು ಹಾಕ್ತಾ ಇಲ್ಲ. ಆಗೊಂದು ವ್ಯಾಪಾರ ಕಂಡುಹಿಡಿಬೇಕು. ನೆಕ್ಸ್ಟ್ ವರ್ಷನ್ ಅದು. ಮನುಷ್ಯ ಸತ್ಸಂಗಕ್ಕೆ ಅಂತ ಎಷ್ಟು ಟೈಮ್ ಮೀಸಲು ಮಾಡಿದ, ಇನ್ನು ಉಳಿದ ಕೆಲಸಕ್ಕೆ ಅಂತ ಎಷ್ಟು ಟೈಮ್ ಮೀಸಲು ಮಾಡಿದ. ಹಿಂಗೆ ಅವರು ಆ್ಯಪಲ್ ಮೊಬೈಲ್ನಲ್ಲಿ ತೆಗೆದು ಕೂಡಲೇ ಅದು ತೋರಿಸ್ಲಿಕ್ಕೆ ಶುರು ಮಾಡಬೇಕು. ಇವತ್ತು ಸತ್ಸಂಗಕ್ಕೆ ಅಂತ ಅರ್ಧ ಗಂಟೆ ಮೀಸಲು ಮಾಡಿದ. ಹಾಗೆ ಅದರೊಳಗೆ ಮತ್ತೆ ಒಳ್ಳೆಯ ವಿಚಾರಗಳನ್ನು ತಿಳಿಲಿಕ್ಕೆ ಎಷ್ಟು ಸಮಯ ಮೀಸಲು ಮಾಡಿದ. ಒಳ್ಳೆಯ ವಿಚಾರಗಳು ಅಂತಿರ್ತಾವೆ, ಅದು ಸಜ್ಜನರ ಮುಖದಿಂದ ಅದನ್ನು ಕಲೆಕ್ಟ್ ಮಾಡಬೇಕು. ಅದಕ್ಕೆ ಎಷ್ಟು ಸಮಯ ಮೀಸಲು ಮಾಡಿದ. ಇದೆಲ್ಲ ಸತ್ಸಂಗದಲ್ಲಿ ಸೇರ್ತದೆ ಒಂದರ್ಥ. ಇನ್ನೊಂದು ಅರ್ಥ ಸತ್ಸಂಗ ಅಂದರೆ ಒಳಗಡೆಯಲ್ಲಿ ಸಜ್ಜನರು ಬಹಳ ಇದ್ದಾರೆ. ದೇಹದೊಳಗೆ 2 ಥರದ ಸಜ್ಜನರು. ಉತ್ತಮ ಸಜ್ಜನರು ಅಂದರೆ ದೇವತೆಗಳು, ಮಧ್ಯಮ ಸಜ್ಜನರು ಅಂದರೆ ಋಷಿಗಳು, ಅಧಮ ಸಜ್ಜನರು ಅಂದರೆ ಮನುಷ್ಯರಂತೆ. ಅಧಮ ಸಜ್ಜನರ ಜೊತೆಗೆ ಸ್ವಲ್ಪ ಕಲಿಬೇಕು. ಮನುಷ್ಯರ ಮಧ್ಯದಲ್ಲಿ ಸಜ್ಜನರು, ಸಾಧುಗಳಿರ್ತಾರೆ, ಹರಿಭಕ್ತರಿರ್ತಾರೆ. ಅವರ ಲಾಭ ಅವರಿಗಿಂತ ಮಧ್ಯಮರಾದ ಋಷಿಗಳ ಪ್ರಾಪ್ತಿಗೆ ಕಾರಣ ಆಗ್ತದೆ. ಆ ಋಷಿಗಳ ಸಜ್ಜನರ ಜೊತೆಗೆ ಕಲಿತು ಅವರೊಟ್ಟಿಗೆ ಸಂವಾದ ನಡೆಸಿದ್ರ ಲಾಭ ಅವರಿಗಿಂತ ಉತ್ತಮರಾದ ದೇವತೆಗಳ ಸಜ್ಜನರ ಪ್ರಾಪ್ತಿಗೆ ಕಾರಣ ಆಗ್ತದೆ. ಹಾಗಾದರೆ ಇಲ್ಲಿ ಮನುಷ್ಯ ಸಜ್ಜನರು ಅಂತ ಏನು ಹೇಳಿದೆ,
ಸಿ ಗ್ರೇಡ್, ಅವರನ್ನು ನಾವು ಬಹಳ ಪ್ರಯಾಸಪಟ್ಟು ಹುಡುಕೊಂಡು ಹೋಗಿ ಕಲಿಬೇಕಾಗ್ತದೆ. ಮಧ್ಯದಲ್ಲಿದ್ದವ್ರನ್ನೂ ಕೂಡ ಹುಡುಕೊಂಡು ಹೋಗುವ ಪ್ರಸಂಗ ಇದೆ. ಅವರು ಕೂಡ ವೇದ ಮಂತ್ರಗಳ ಮೂಲಕ ಸಿಗ್ತಾರೆ. ಆದರೆ ಉತ್ತಮರಿದ್ದಾರಲ್ಲ, ದೇವರು ಮಾಡಿದ ಅನುಗ್ರಹ, ಅವರನ್ನು ಬಹಳ ಹುಡುಕೊಂಡು ಹೋಗೋದು ಬೇಡ, ನಿಮ್ಮೊಳಗೆ ಇಟ್ಟಿದ್ದೇನೆ ಅಂತ ಅಂತಾನೆ. ತತ್ವಾಭಿಮಾನಿ ದೇವತೆಗಳೇ ಸಜ್ಜನರು ಅಂತಂದಿದ್ದಾರೆ ಭಗವತ್ಪಾದರು ಭಾಗವತ್ ತಾತ್ಪರ್ಯದಲ್ಲಿ. ಅವರನ್ನು ಮಾತಾಡಿಸ್ಲಿಕ್ಕೆ ಹುಡುಕೊಂಡು ಹೋಗಬೇಕಿಲ್ಲ, ಪ್ರಯಾಸ ಪಡಬೇಕಿಲ್ಲ. ಹಾಗಾಗಿ ನಾವಿಲ್ಲಿ ಬಂದಿದ್ದೇವಲ್ಲ, ಏನು ಮಾಡಬೇಕು? ಯಾರೂ ನಮ್ಮನ್ನು ಮಾತಾಡಿಸ್ತಾ ಇಲ್ಲ, ಎಲ್ಲರೂ ಮೌನವಾಗಿದ್ದಾರೆ. ನಮ್ಮನ್ನ ಅಂತ ಒಬ್ಬರು ಗುರುತಿಸಿ ನಮ್ಮ ಕಷ್ಟಗಳನ್ನು ಕೇಳಿ ಅದಕ್ಕೆ ಪರಿಹಾರ ಹೇಳೋರು ಒಬ್ಬರು ಇಲ್ಲ ಅಂತ ಅಂದ್ಕೊಳ್ಬಾರ್ದು. ನಮ್ಮ ದೇಹದೊಳಗೆ ಅಂಥ ಒಂದು ಅದ್ಭುತವಾದ ಶಕ್ತಿಯನ್ನು ಇಟ್ಟಿದ್ದಾನೆ. ಆ ದೇಹದೊಳಗಿರುವ ಪ್ರತಿ ತತ್ವಾಭಿಮಾನಿಗಳು ಉತ್ತಮ ಸಜ್ಜನರಂತೆ. ನಾವು ಎಂದು ಅವರೊಟ್ಟಿಗೆ ಮಾತಾಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಭಾಗವತ ಧರ್ಮದ ಬಹಳ ದೊಡ್ಡ ಮೆಟ್ಲು ಹತ್ತಿದ್ವಿ ಅಂತ ಅರ್ಥ. ಅದಕ್ಕೆ ಸರ್ವತೋ ಮನಸೋ ಸಂಗಂ ಆದೌ ಸಂಗಂಚ ಸಾಧುಷು ಅಂದರೆ ಸಾಧುಷು ಸಂಗಂ ಕುರ್ಯಾತ್, ಇದು ಭಾಗವತದ ಧರ್ಮ. ಕಣ್ಣಿನ ದೇವತೆ ಯಾರು? ಅವನೇ ಉತ್ತಮ ಸಜ್ಜನ. ಕಿವಿಯ ದೇವತೆ ಯಾರು? ಕಣ್ಣಿನ ದೇವತೆ, ಕಿವಿಯ ದೇವತೆ, ನಾಲಿಗೆಯ ದೇವತೆ ಯಾರು? ಹಾಗೆ ನಮ್ಮ ಮೂಗಿನ ದೇವತೆ ಯಾರು? ಪಾದದ ದೇವತೆ ಯಾರು? ಕೈಗಳ ದೇವತೆ ಯಾರು? ಮನಸ್ಸಿನ ದೇವತೆ ಯಾರು? ಎಲ್ಲ ಕಂಡುಕೊಳ್ಬೇಕಂತೆ. ಅವರನ್ನು ಬೇಡಬೇಕು. ಕಣ್ಣಿನ ದೇವತೆ ಸೂರ್ಯ, ಕಿವಿಯ ದೇವತೆ ಚಂದ್ರ, ದಿಗ್ದೇವತೆಗಳು. ಮೂಗಿನ ದೇವತೆ ಅಶ್ವಿನಿಗಳು, ನಾಲಿಗೆಯ ದೇವತೆ ವರುಣ. ಹೀಗೆ ದೇಹದ ಪ್ರತಿಯೊಬ್ಬ ದೇವತೆಗಳನ್ನು ಸ್ಮರಣೆ ಮಾಡಿ ಅವರೊಟ್ಟಿಗೆ ಕಲಿತು ಅವರನ್ನು ಪ್ರೀತಿಪಡಿಸಿ ಅವರು ನಮ್ಮನ್ನು ಪ್ರೇರಣೆ ಮಾಡೋ ಹಾಗೆ ಮಾಡಿದ್ದನ್ನು ನಮಗೆ ತಿಳಿಯೋ ಹಾಗೆ ನಾವು ಮಾಡ್ಕೊಳ್ಬೇಕು. ಎಲ್ಲ ಇಂಡಿಕೇಟ್ ಮಾಡ್ತಾ ಇರ್ತಾರೋ. ನೋಡಿ, ಇವತ್ತು ಭಾಗವತ ಕೇಳಿಸಿದೆ ಅಂತಾನೆ ನಿನಗೆ, ಭಗವಂತನ ಕಥೆ ಕೇಳಿಸಿದ್ನಿಲ್ಲ. ಇದರ ಹಿಂದೆ ಯಾರಿದ್ದಾರೆ? ನಮ್ಮ ಕಿವಿಗಳಿಗೆ ಶ್ರೋತ್ರಾತ್ಮನೆ ದಿಗ್ದೇವತಾಭ್ಯೋ ನಮಃ. ಕಿವಿಗಳಿಗೆ ದೇವತೆ ಚಂದ್ರ, ದಿಗ್ದೇವತೆಗಳು. ಅವರು ಇದ್ದು ಪ್ರೇರಣೆ ಮಾಡಿಸಿ ನಮ್ಮಿಂದ ಇಂಥ ಒಂದು ಸತ್ಕರ್ಮ ನಡೆಸಿದ್ದಾರೆ ಅಂತ ಇದೇ ಸತ್ಸಂಗ ಅಂತ ಕರೀತಾರೆ. ಈ ಸತ್ಸಂಗದ ಫಲ ಬಹಳ ದೊಡ್ಡದು. ಇಂಥ ಸತ್ಸಂಗ ಮಾಡಿದರೆ ಗಂಗಾದಿ ತೀರ್ಥಗಳಿಗೆಲ್ಲ ಹೋಗಿ ಮುಳುಗಿ ಸ್ನಾನ ಮಾಡಿ ಬರುವ ಪುಣ್ಯ ಕುಳಿತಲ್ಲೇ ಬಂದ್ಬಿಡ್ತದಂತೆ. ಯಾವ ಆಯಾಸ ಇಲ್ಲದೆ ಕೊಟ್ಬಿಡ್ತಾರೆ ದೇವತೆ. ಅಂದರೆ ಈ ಅನುಸಂಧಾನ ಬರಲಿ ಅಂತ ಆ ತೀರ್ಥಗಳಿಗೆಲ್ಲ ಸ್ನಾನ ಮಾಡ್ಲಿಕ್ಕೆ ಹೋಗೋದು. ಯಾಕಂದರೆ ಗಂಗಾದಿ ತೀರ್ಥಗಳೆಲ್ಲ ಇರೋದು ಎಲ್ಲಿ? ಕಿವಿಗಳಲ್ಲಿ ಇರ್ತಾರಂತೆ. ನೋಡಿ, ಆಚಮನ ಮಾಡ್ಲಿಕ್ಕೆ ಹೇಳ್ತಾರೆ. ಆಚಮನ ಮಾಡುವಂದಾಗ ನೀರಿರಲ್ಲ, ಥಾಲಿ ಇರಲ್ಲ, ಸರಿಯಾದ ತೀರ್ಥದ ಸೌಟಿರಲ್ಲ. ಆಚಮನ ಮಾಡ್ರಿ ಅಂದಾಗ ಏನಿಲ್ಲದೆ ಇದ್ರೆ ಪರವಾಗಿಲ್ಲ, ಬಲಗಿವೆ ಮುಟ್ರಿ ಅಂತಾರೆ. ಯಾಕೆ ಬಲಗಿವೆ ಮುಟ್ರಿ ಅಂದ್ರೆ ಅರ್ಥ ಏನು? ಎಲ್ಲ ತೀರ್ಥಗಳ ವಿಶೇಷ ಸನ್ನಿಧಾನ ಬಲಗಿವಿಯಲ್ಲಿದೆ. ಆ ಗಂಗೆ ಇದ್ದಾಳೆ, ಆ ಗಂಗೆಯನ್ನು ನೀವು ಸ್ಪರ್ಶ ಮಾಡ್ರಿ, ನೀವು ಆಚಮನ ಮಾಡಿ ಪವಿತ್ರರಾದ್ರಿ ಅಂತ ಅರ್ಥ. ಇಂಥ ಸುಲಭೋಪಾಯ, ಇಷ್ಟು ಸ್ಮಾರ್ಟಾಗಿ ಚಿಂತನೆ ಯಾರೂ ಮಾಡಿಲ್ಲ ಹಿರಿಯರು, ಯಾರೂ ಮಾಡಲಿಲ್ಲ. ಬೇರೆಯವರು ಹಿರಿಯರು ಅಂದ್ರೆ ನಮ್ಮ ಹಿರಿಯರು ಮಾಡಿದರು, ಬೇರೆಯವರು ಯಾರೂ ಮಾಡಲಿಲ್ಲ. ಹಾಗಾಗಿ ಇವುಗಳನ್ನು ಅನುಸಂಧಾನ ಮಾಡಬೇಕು. ಇದೇ ಸತ್ಸಂಗ ಅಂದ್ರೆ ಹೀಗರ್ಥ. ಆಮೇಲೆ ಮೈತ್ರಿ, ದಯಾ, ಶೌಚ, ತಿತಿಕ್ಷಾ, ತಪಸ್ಸು ಅವುಗಳೆಲ್ಲ ಉಪದೇಶ ಮಾಡ್ತಾ ಬರ್ತಾರೆ. ಇನ್ನು ಪಿಪ್ಪಲಾಯನ, ಆವಿರ್ಹೋತ್ರ ಅನ್ನೋ ಜ್ಞಾನಿಗಳು ಮತ್ತಷ್ಟು ಭಗವಂತನ ಬೇರೆ ಬೇರೆ ಮಹಿಮೆಗಳನ್ನು ತಿಳಿಸಿ, ಚಮಸ ಅಂತ ಮತ್ತೊಬ್ಬ ಜ್ಞಾನಿಗಳು, ಆ ಚಮಸ ಅನ್ನೋ ಜ್ಞಾನಿಗಳು ಉಪದೇಶ ಮಾಡ್ತಾರೆ. ಕರಭಾಜನ ಅನ್ನೋ ಜ್ಞಾನಿಗಳು ಹೇಳುವ ಒಂದು ವಿಷಯ ಬಹಳ ಮುಖ್ಯ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಈ 4 ಯುಗಗಳಲ್ಲಿ ಭಗವಂತನನ್ನು ಯಾವ್ಯಾವ ರೂಪದಿಂದ ಭಗವದ್ಭಕ್ತರು ಆರಾಧನೆ ಮಾಡ್ತಾರೆ ಅಂತ ತಿಳಿಸ್ತಾ ಬರ್ತಾರೆ. ಅದರಲ್ಲಿ ಕಲಿಯುಗದೊಳಗೆ ಭಗವಂತನ ಆರಾಧನೆ ಹೇಗೆ ಮಾಡ್ತಿದ್ರು. ಕಲಿಯುಗದೊಳಗೆ ಭಗವಂತನನ್ನ ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ. ನೋಡಿ, ಕಲಿಯುಗದೊಳಗೆ ಕೃಷ್ಣವರ್ಣಂ ಕಲೌ ಕೃಷ್ಣಂ ಅಂತಾರೆ. ಕೃಷ್ಣವರ್ಣನಾದ ಕೃಷ್ಣನನ್ನ ಆರಾಧನೆ ಮಾಡಬೇಕು. ಧ್ಯೇಯಂ ಸದಾ ಪರಿಭವಘ್ನಂ ಅಭೀಷ್ಟದೋಹಂ ತೀರ್ಥಾಸ್ಪದಂ ಶಿವವಿರಿಂಚಿನುತಂ ಶರಣ್ಯಂ
ಭೃತ್ಯಾರ್ತಿಹಂ ಪ್ರಣತಪಾಲ ಭವಾಬ್ಧಿಪೋತಂ ವಂದಾಮಹೇ ಪುರುಷತೆ ಚರಣಾರವಿಂದಂ. ಇದೆಲ್ಲ ರಾಮಕೃಷ್ಣರ ಆರಾಧನೆನೇ ಕಲಿಯುಗದಲ್ಲಿ ವಿಶೇಷ ಅಂತದೆ ಭಾಗವತ. ಕಲಿಯುಗಕ್ಕೆ ಯಾಕಿಷ್ಟು ಮಹತ್ವ? ಅದನ್ನ ಕರಭಾಜನ ಅನ್ನುವ ಜ್ಞಾನಿಗಳು ಹೇಳ್ತಾರೆ. ಕರಭಾಜನರಂತಾರೆ, ವಿದೇಹ ರಾಜ, ಕಲಿಯುಗದಲ್ಲಿ ದೋಷಗಳು ಜಾಸ್ತಿ, ತಪ್ಪು ಕೆಲಸ ಮಾಡೋರು ಹೆಚ್ಚಿರ್ತಾರಂತಿಲ್ಲಿ. ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಮಗನಿಸ್ತಿರ್ತದೆ, ಒಳಗಡೆ ನೀವೇನಾದರೂ ಎಂಕ್ವೈರಿಗೆ ಹಾಕಿದರೆ ದೊಡ್ಡ ತಪ್ಪು ಅಲ್ಲೇ ನಡೆದಿರ್ತದೆ, ಅಲ್ಲೇ ತಪ್ಪು. ಯಾಕೆ? ಕಲಿಯುಗ. ಹಾಗಾದರೆ ಕಲಿಯುಗದಲ್ಲಿ ಬರೀ ತಪ್ಪೇ ನಡೀತದೆ ಅಂದರೆ ಅಲ್ಲಿ ದೇವರನ್ನು ಆರಾಧಿಸೋದು ಹೇಗೆ? ಅದಕ್ಕೆ ವಿವರಣೆ ಕೊಡ್ತಾರೆ. ಕಲಿಂ ಸಂಭಾಜಯಂತ್ಯಾರ್ಯ ಗುಣಜ್ಞಾ ಸಾರಭಾಗಿನಃ. ಹಿರಿಯರು ಕಲಿಯುಗವನ್ನು ಶ್ಲಾಘನೆ ಮಾಡ್ತಾರೆ, ಯಾಕೆಂದರೆ ಗುಣ ಮಾತ್ರ ಸಂಗ್ರಹಿಸುವ ಭಾವ ಅವರಿಗಿದೆ. ಇಲ್ಲೇನು ಗುಣ? ಕಲಿಯುಗದಲ್ಲಿ ಏನು ಗುಣ ಇದೆ? ಇಲ್ಲೇನು ಗುಣ ಇದೆ ಅಂದರೆ, ಕೃತಯುಗದೊಳಗೆ, ತ್ರೇತಾಯುಗದೊಳಗೆ, ದ್ವಾಪರದಲ್ಲಿ ಯಜ್ಞ ಯಾಗ ಮಾಡಿದರೆ ಒಂದಿಷ್ಟು ಪುಣ್ಯ ಕಳಿಸ್ತಾರೆ, ಇಲ್ಲ ಅಂತಲ್ಲ. ಆಶ್ಚರ್ಯ ಅಂದರೆ ಬಹಳ ಪ್ರಯಾಸಪಟ್ಟು ಗಳಿಸ್ತಾರಂತೆ. ಒಂದು ಯಜ್ಞ ಮಾಡ್ತಾರೆ, ಪುಣ್ಯ ಬರಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಕೃತಾದಿಷು ಪ್ರಜಾರಾಜನ್ ಕಲಾವಿಚ್ಛಂತಿ ಸಂಭವಂ. ಕೃತಯುಗದೊಳಗೆ ಮನೆ ಮನೆಗಳಲ್ಲಿ ಧರ್ಮ ನಡೀತಾ ಇರ್ತದೆ, ಒಬ್ಬೊಬ್ಬ ಪ್ರಜೆಗಳಲ್ಲಿಯೂ ಧರ್ಮ ಇರ್ತದೆ. ಆವಾಗ 100% ಯಾರಲ್ಲೂ ಕೊರತೆ ಇಲ್ಲ. ಹಾಗಾಗಿ ಪ್ರತಿಯೊಬ್ಬನಲ್ಲಿ ಧರ್ಮ ನಡೀತದೆ. ಎಲ್ಲ ಕಡೆ ಧರ್ಮ ನಡೀತಾ ಇರೋದ್ರಿಂದಲೇನೆ ನಡೆದ ಧರ್ಮಕ್ಕೆ ಫಲ ಸಿಗೋದಿದೆ ಅಲ್ಲ, ಫಲ ಸಿಗೋದು, ಮೌಲ್ಯ ಅದು ಎಷ್ಟು ಸಿಗ್ತದೆ? ಇವತ್ತು ಆರ್ಥಿಕ ಒಂದು ವ್ಯವಸ್ಥೆ ಇದೆ, ಈ ಬಿಸ್ನೆಸ್ ವ್ಯವಸ್ಥೆ. ಪ್ರೊಡಕ್ಷನ್ ಜಾಸ್ತಿ ಆಯಿತು ಅಂದರೆ ಆ ವಸ್ತುವಿನ ಮೌಲ್ಯ ಕಡಿಮೆ ಆಗಿಬಿಡ್ತದೆ. ಪ್ರೊಡಕ್ಷನ್ ಜಾಸ್ತಿ ಪ್ರೊಡಕ್ಷನ್ ಆಗಿಬಿಟ್ಟಿದೆ, ಅದಕ್ಕೆ ರೇಟ್ ಕಡಿಮೆ ಮಾಡಿಬಿಡೋಣ, ಬೇಗ ಬೇಗ ಎಲ್ರಿಗೆ ಮಾರಾಟ ಮಾಡೋಣ, ಉಳಿದು ಹೋಗ್ತದೆ ಅಂತಂತಾರೆ. ಹಾಗೆ ಧರ್ಮ ಕೃತಯುಗದೊಳಗೆ ಎಲ್ಲರ ಮನೆಗಳಲ್ಲಿ ಜಾಸ್ತಿ ಪ್ರೊಡಕ್ಷನ್ ಇದೆ ಅಂತ, ಅದಕ್ಕೆ ಮೌಲ್ಯ ಅಷ್ಟಕ್ಕಷ್ಟೇ. ಕೊನೆ 4ನೇ ಕಲಿಯುಗಕ್ಕೆ ಬಂದರೆ ಮನೆಗಳಲ್ಲಿ ಧರ್ಮ ನಡೆಯಲ್ಲ, ಎಲ್ಲೆಲ್ಲೋ ನಡೀತದೆ. ಸಾಮೂಹಿಕ ಪಾರಾಯಣ. ಈಗೆಲ್ಲ ಏನು ಮಾಡಿದ್ರು ಸಾಮೂಹಿಕ ಅಂತ. ಒಬ್ರು ಯಾರಾದರೂ ಒದರ್ತಿದ್ರೆ ಸಾಕು, ಜೊತೆಗೆ ಇವರು ಗುಡಿಸ್ಬಿಟ್ರೆ ಆಯ್ತು. ಈಗೆಲ್ಲ ಸಾಮೂಹಿಕ ಜಾಸ್ತಿ. ಅದನ್ನೇ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ, ಸಂಘೇ ಶಕ್ತಿ ಕಲೋಯಿಗೆ ಅಂತ. ಅದು ಬೈದದ್ದು. ಸಂಸ್ಕೃತದಲ್ಲಿ ಕೃತಯುಗದೊಳಗೆ ಒಬ್ಬೊಬ್ಬನೇ ಮಾಡ್ತಾ ಇದ್ದ ದೊಡ್ಡ ದೊಡ್ಡ ಕೆಲಸಗಳನ್ನು, ಕಲಿಯುಗದೊಳಗೆ ಒಬ್ಬನೇ ಮಾಡ್ತಾ ಇದ್ದ ಕೆಲಸವನ್ನು 100 ಜನ ಮಾಡ್ತಾರೆ ಅಂತ ಬೈಲಿಕ್ಕೆ ಹೇಳಿದ ಶ್ಲೋಕವನ್ನು ಇವತ್ತನ್ನು ಸ್ಲೋಗನ್ ಆಗಿ ಸಂಘೇ ಶಕ್ತಿ ಕಲಿಯುಗ ಅಂತ ಒತ್ತಿ ಹೇಳ್ತಾನೆ. ಇದು ಯಾವ ವಿಪರ್ಯಾಸ ನೋಡಿ. ಅಂದರೆ ಒಬ್ಬೊಬ್ಬರೇ ಮಾಡ್ತಾ ಇದ್ದ ಕೃತಯುಗಕ್ಕೆ ಹೋಲಿಸಿದರೆ ಒಂದು 100 ಜನ ಸೇರ್ಕೊಂಡು ಮಾಡುವ ಸಾಮೂಹಿಕ ಪಾರಾಯಣದ ವ್ಯವಸ್ಥೆ ಕಲಿಯುಗಕ್ಕೆ ಬಂತಂತೆ. ಇದು ವಿಪರ್ಯಾಸನೋ ಅಥವಾ ಇದು ಶ್ಲಾಘನೆ ಮಾಡಿದ್ದೋ? ಕಲಿಯುಗದಲ್ಲಿ ಧರ್ಮ ಕಡಿಮೆ, ಆದರೆ ವಿಶೇಷ ಅಂದರೆ ಬೇಡಿಕೆ ಜಾಸ್ತಿ, ಪ್ರೊಡಕ್ಷನ್ ಕಡಿಮೆ. ಅಂಥ ವಸ್ತುಗಳಿಗೆ ಮೌಲ್ಯನೂ ಜಾಸ್ತಿ ಇಟ್ಟಿರ್ತಾರೆ. ಇವತ್ತು ಬೇಡಿಕೆ ಜಾಸ್ತಿ, ಪ್ರೊಡಕ್ಷನ್ ಕಡಿಮೆ. ಅಂಥದ್ದಕ್ಕೆ ಒಂದೇ ಮೊಬೈಲಿಗೆ ಒಂದೇ ರೇಟ್ ಇರ್ತದೆ ಅಂತಿಲ್ಲ. ಹೊಸ ಕಂಪನಿಗಳಲ್ಲಿ ಬೇಡಿಕೆ ಜಾಸ್ತಿ ಇರುವ ಮೊಬೈಲ್ ಕಂಪನಿದಕ್ಕೆ ಮಾತ್ರ ಯಾವಾಗಲೂ ರೇಟ್ ಜಾಸ್ತಿ. ಅದು ಪ್ರೊಡಕ್ಷನ್ ಕಡಿಮೆ, ಬೇಡಿಕೆ ಜಾಸ್ತಿ, ಮೌಲ್ಯ ಜಾಸ್ತಿ, ಅದರದ್ದು ಕ್ವಾಲಿಟಿನೂ ಹಾಗಿರ್ತದೆ. ಹಾಗೆ ಕಲಿಯುಗದೊಳಗೆ ವ್ಯಕ್ತಿಶಃ ಧರ್ಮ ನಡಿದೇ ಹೋದರೂ ಪ್ರೊಡಕ್ಷನ್ ಕಡಿಮೆ ಆದದ್ದಕ್ಕೆ ಎಲ್ಲಾದರೂ ಒಂದು ಸ್ವಲ್ಪ ನಡೆದ್ರೆ ಅದಕ್ಕೆ ಮೌಲ್ಯ ಜಾಸ್ತಿ ಕೊಡ್ತಾನಂತೆ ದೇವರು. ಅದನ್ನು ಹೇಳ್ತಾರೆ. ಕೃತಯುಗದ ಸಜ್ಜನರು ಕೃತಯುಗದ ದೇವರನ್ನು ಹೀಗೆ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಹುಟ್ಟಿಸಿದಿ, ಮುಂದಿನ ಬಾರಿ ನಮ್ಮನ್ನು ಕಲಿಯುಗದಲ್ಲಿ ಹುಟ್ಟಿಸು ಅಂತಾರಂತೆ. ಅವರಿಗೆ ಅರ್ಥ ಆಗಿದೆ. ಯಾಕಂದರೆ ಕಲಿಯುಗದೊಳಗೆ ಆಫರ್ ಕೊಡೋರು ಜಾಸ್ತಿ. ದೀಪಾವಳಿಯ ಕೊಡುಗೆ ಅಂತ ಹಾಕಿರ್ತಾರೆ, ಯುಗಾದಿಯ ಕೊಡುಗೆ, ಒಂದು ಟಿವಿ ತಗೊಂಡ್ರೆ ಒಂದು ಮಿಕ್ಸಿ ಫ್ರೀ ಅಂತ ಹಾಕ್ತಾರೆ. ಏನು ಮಾಡೋಣ ತಗೊಂಡದನ್ನು? ಅದು ನಮಗೆ ಗೊತ್ತಿಲ್ಲ. ಎಲ್ಲ ಬೈ 1 get 1 ಅಂತನ್ನೋ ಹಾಗೆ ಒಂದು ತಗೊಂಡ್ರೆ ಒಂದು ಫ್ರೀ ಅಂತ ಕೊಡ್ತಾರೆ. ಅದು ಮತ್ತೆ
ತ್ವರೆ ಮಾಡಿ ಬನ್ನಿ. ಆಫರನ್ನು ಬಹಳ ದಿನ ಇಟ್ಟಿರಲ್ಲ, ದಿನಾಂಕ ನಿಗದಿಪಡಿಸಿ ಇಟ್ಟಿರ್ತಾರೆ, ಅಷ್ಟರೊಳಗೆ ಖಾಲಿ ಮಾಡಬೇಕು. ಹಾಗೆ ಭಗವಂತ ಕೃತಯುಗದ ಸಜ್ಜನರು ಅರ್ಥ ಮಾಡಿಕೊಂಡು ಕಲಿಯುಗವನ್ನು ಕೃತಯುಗದ ಸಜ್ಜನರಿಗೋಸ್ಕರವಾಗೇನೆ ತ್ವರೆ ಮಾಡಿ ಬನ್ನಿ, ಕಲಿಯುಗದ ಆಫರ್ ಅಂತ ಇಟ್ಟಿದ್ದಾನಂತೆ. ಕಲಿಯುಗವೇ ಒಂದು ಕೊಡುಗೆ ನಿಮಗೆ ಅಂತ. ಯಾಕೆ? ನೀವು ರಾಜಸೂಯ, ಅಶ್ವಮೇಧ ಯಾಗ ಮಾಡಿ ಮಾಡಿ ಗಳಿಸ್ತಿದ್ರಿ ಆಯಾಸ ಪಟ್ಕೊಂಡು ಪುಣ್ಯವನ್ನು. ನಾನು ಕಲಿಯುಗದಲ್ಲಿ ಹುಟ್ಟಿಸ್ಬಿಡ್ತೇನೆ ಈ ಸಲಿ. ಯಾಗ ಯಜ್ಞ ಮಾಡಿ ಆಯಾಸನೇ ಬೇಡ, ನನ್ನ ನಾಮ ಹೇಳ್ರಿ ಅಷ್ಟು ಪುಣ್ಯ ಕೊಟ್ಬಿಡ್ತೇನೆ, ನಮಸ್ಕಾರ ಮಾಡ್ರಿ ಅಷ್ಟು ಪುಣ್ಯ ಕೊಡ್ತೇನೆ ಅಂತ ಅನಂತ. ಕೃತಾದಿಷು ಪ್ರಜಾರಾಜನ್ ಕಲಾವಿಚ್ಛಂತಿ ಸಂಭವಂ. ಹಾಗಾಗಿ ಸಜ್ಜನರು ಕಲಿಯುಗದೊಳಗೆ ಹುಟ್ಟಬೇಕು ಅಂತ ಕೃತಯುಗದವರು ಅಪೇಕ್ಷೆ ಪಡ್ತಾರೆ. ಇಂಥ ಗುಣ ಕಲಿಯುಗಕ್ಕೆ ಮಾತ್ರ ಇದೆ. ಕೆರೆ ಬೇರೆ ಬೇರೆ ಥರದ ಕೆಸರು, ಕೆಳಗಡೆಯಲ್ಲಿ ಹೂಳು ಭಾಳ ಇರ್ತದೆ ಅಂಥೇಳಿ ಕೆರೆ ಸ್ವಚ್ಛ ಮಾಡ್ತೀನಿ ಅಂತ ಕೆಳಗಿರುವ ಹೂಳನ್ನು ಕೆಸರನ್ನು ತೆಗೆದುಬಿಟ್ರೆ ನೀರು ಸ್ವಚ್ಛ ಆಗ್ತದೆ ಅಷ್ಟೇ. ನಾಳೆಯಿಂದ ಕಮಲ ಸಿಗಲ್ಲ, ದೇವರ ಪೂಜೆಗೆ ಕಮಲ ಸಿಗಲ್ಲ. ಹಾಗೆ ಕಲಿಯುಗ ಒಂದು ದೊಡ್ಡ ಕೆರೆ ಇದ್ದ ಹಾಗೆ. ಇಲ್ಲಿಗೆ ಬಹಳ ಕೆಸರಿದೆ, ಬಹಳಷ್ಟು ಕೆಸರಿದೆ. ಇದನ್ನು ನಾವು ನೀವು ಸ್ವಚ್ಛ ಮಾಡಲಿಕ್ಕೆ ಹೋಗಬಾರ್ದು. ಸುಮ್ಮನೆ ಹೆಸರಿಗಟ್ಟೆ ಸ್ವಚ್ಛ ಭಾರತ ಅಂತ ಹೆಸರಿಗೆ ಆಗ್ತಾ ಇದೆ, ಫೋಟೋ ತೆಗೆಸ್ಕೊಳ್ಳಿಕ್ಕಾಗಬಾರ್ದು. ಒಳಗಡೆಯಲ್ಲಿ ಇಲ್ಲೊಂದು ಕಮಲ ಬೆಳೆಸುವ ಶಕ್ತಿ ಇದೆ. ಅದನ್ನು ಅರ್ಥೈಸಿಕೊಂಡು ಮನುಷ್ಯ ದೇವರ ಭಕ್ತನಾಗಿ ಶ್ರದ್ಧೆಯಿಂದ ಹರಿನಾಮಗಳಲ್ಲಿ ಹರಿಸ್ಮರಣೆಯಲ್ಲಿ ತೊಡಗಲಿ. ಅದು ಅವನಿಗೆ ಯಾಗ ಮಾಡಿದ ಪುಣ್ಯವನ್ನು ಕೊಡ್ತದೆ. ಈ ವಿಷಯ ಹೇಳಿದವರು ಕರಭಾಜನ ಅನ್ನುವಂಥ ಜ್ಞಾನಿಗಳು. ಹೀಗೆ ಏಕಾದಶ ಸ್ಕಂಧ 9 ಜನ ಜ್ಞಾನಿಗಳ ಉಪದೇಶದೊಂದಿಗೆ, ಜಯಂತಿಯ ಉಪಾಖ್ಯಾನದೊಂದಿಗೆ ವಿಶೇಷ ಸಂದೇಶಗಳನ್ನು ಕೊಡ್ತದೆ. ಅದನ್ನು ತಿಳಿಬೇಕು. ಹಾಗೆ ಏಕಾದಶ ಸ್ಕಂಧದ ಮುಂದುವರೆದ ಭಾಗ ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ಉಪದೇಶ ಮಾಡಿದ ಗೀತೆ. ಅರ್ಜುನನಿಗೆ ಉಪದೇಶ ಮಾಡಿದ, ಅದು ಭಗವದ್ಗೀತೆ ಅಂತ ಪ್ರಸಿದ್ಧಿಯಾಯಿತು. ಕೃಷ್ಣ ಉಪದೇಶ ಉದ್ಧವನಿಗೆ ಮಾಡಿದ, ಅದು ಅರ್ಜುನ ಗೀತೆ ಆಗಲಿಲ್ಲ, ಅದು ಭಗವದ್ಗೀತೆ ಆಯಿತು. ಉದ್ಧವನಿಗೆ ಹೇಳಿದ್ದು ಭಗವದ್ಗೀತೆ ಅನ್ನಲಿಲ್ಲ, ಉದ್ಧವ ಗೀತೆ ಅಂತಂದು. ಇದೇ ವಿಶೇಷ. ಭಕ್ತನಿಗಾಗಿ ಉಪದೇಶ ಮಾಡಿದ 2 ಗೀತೆಗಳಲ್ಲಿ ಒಂದನ್ನು ಉದ್ಧವ ಗೀತೆ ಅಂತ ಮಾಡಿದ, ಇನ್ನೊಂದನ್ನು ಭಗವದ್ಗೀತೆ ಅಂತ ಪ್ರಸಿದ್ಧಿಗೊಳಿಸಿದ. ಇದೇ ಭಗವಂತನ ಮಹಿಮೆ. ನಾವ್ಯಾರೂ ಅವನನ್ನು ಪ್ರಶ್ನಿಸೋ ಹಾಗೇ ಇಲ್ಲ ನಿಜವಾಗಲೂ. ಆದರೂ ಆತ ತನ್ನ ಭಕ್ತರು ಪ್ರಶ್ನೆ ಮಾಡುವ ಹಾಗೆ ಪ್ರೇರಣೆ ಮಾಡಿ ಅವರ ಸಂಶಯಗಳನ್ನು ಕಳೆದು ಲೋಕಕ್ಕೆಲ್ಲ ಜ್ಞಾನವನ್ನು ಕೊಡ್ತಾನೆ. ಭಗವಂತನ ಬಹುರೂಪಗಳಲ್ಲಿ ಕೃಷ್ಣ ರೂಪ ವಿಶೇಷ. ರೂಪಗಳನ್ನು 2 ರೀತಿಯಿಂದ ವಿಭಾಗ ಮಾಡಿಕೊಳ್ಳಿಕ್ಕೆ ಹೇಳ್ತಾರೆ ಭಗವತ್ಪಾದರು. ಜ್ಞಾನರೂಪ, ಬಲರೂಪ ಅಂತ. ಬಲ ಕಾರ್ಯಗಳನ್ನು ಹೆಚ್ಚು ತೋರಿಸಿದ ರೂಪ ಬಲರೂಪ. ಲಕ್ಷ್ಮೀ ನರಸಿಂಹ, ವರಾಹ ಅದೆಲ್ಲ ಬಲ ಕಾರ್ಯ ಮಾಡಿದ್ದು. ಲಕ್ಷ್ಮೀ ನರಸಿಂಹ ಮಾಡಿದ್ದು ಬಲ ಕಾರ್ಯ ಅಲ್ವೇ? ಹೀಗೆ ಬಹಳಷ್ಟು ರೂಪಗಳಲ್ಲಿ ಬಲ ಕಾರ್ಯ ತೋರಿಸಿದ್ದೆಲ್ಲ ಬಲರೂಪ, ಬಲ ಪ್ರಚುರವಾಗಿ ತೋರಿಸಿದೆ. ಅದೇ ರಾಮರೂಪ, ಅದು ಬಲ ಕಾರ್ಯ ಜಾಸ್ತಿ. ವೇದವ್ಯಾಸ, ಹಯಗ್ರೀವ ಇವೆಲ್ಲ ಜ್ಞಾನಪ್ರದವಾದ ರೂಪ. ಮಹಾಭಾರತ, ವೇದಗಳ ವಿಭಾಗ ಎಲ್ಲ ಮಾಡಿಕೊಟ್ಟದ್ದಕ್ಕೆ ಅದು ಬಲರೂಪ. ಕೃಷ್ಣ ರೂಪ ಮಾತ್ರ ಬಲಕ್ಕೂ ಸರಿ ಜ್ಞಾನಕ್ಕೂ ಸರಿ ಅಂತ ತೋರಿಸಿದ್ನಂತೆ. ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿದ್ರಿಂದ, ಆಮೇಲೆ ಭಗವಂತ ಯುದ್ಧ ಮುಗಿದ ಮೇಲೆ ಉದ್ಧವನಿಗೆ ಉಪದೇಶ ಮಾಡಿದ್ರಿಂದ ಲೋಕಕ್ಕೆ ಜ್ಞಾನನೂ ಕೊಟ್ಟ ರೂಪ ಅದು ಕೃಷ್ಣ ರೂಪ. ಭೂಭಾರ ಹರಣ ಮಾಡಿದ್ರಿಂದ ಅದು ಬಲ ಕಾರ್ಯ ತೋರಿಸಿದ್ರಿಂದ ಬಲರೂಪ. ಹಾಗಾಗಿ ಕೃಷ್ಣ ರೂಪ ಮಾತ್ರ ಬಲಜ್ಞಾನ ರೂಪ ಅಂತ ಕರೀತಾರೆ. ಬಲಜ್ಞಾನ ರೂಪ, ಬರೀ ಬಲ ಅಲ್ಲ. ಈ ವಿಶೇಷತೆಯನ್ನು ಕೃಷ್ಣಾವತಾರದಲ್ಲಿ ಚಿಂತನೆ ಮಾಡ್ರಿ. ಹಾಗಾಗಿ ಕೃಷ್ಣನನ್ನು ನಮಗೆ ಬೇಕಾದ ಬಲ ಕೊಡಲಿಕ್ಕೂ ನಮಗೆ ಬೇಕಾದ ಜ್ಞಾನ ಕೊಡಲಿಕ್ಕೂ ಆರಾಧನೆ ಮಾಡಬೇಕು ಕಲಿಯುಗದ ಸಜ್ಜನರು. ಅದರಲ್ಲಿ ಉದ್ಧವ ಯಾದವರಲ್ಲಿ ಒಬ್ಬ. ಬೃಹಸ್ಪತಿಯ ಅವತಾರ ಆತ. ಬೃಹಸ್ಪತಿ ಅಂದರೆ ದೇವತೆಗಳ ಗುರುಗಳು. 9 ಗ್ರಹಗಳಲ್ಲಿ ಗುರುಗ್ರಹ ಅಂತ ಕೇಳಿದೆವು. ಶುಕ್ರ, ಶನಿ, ಸೂರ್ಯ, ಚಂದ್ರ, ಕುಜ,
ಬುಧ, ಹಾಗೇನೆ ಗುರು. ಆ ಬೃಹಸ್ಪತಿ ಗುರು ಶ್ರೀಕೃಷ್ಣನ ವಿಶೇಷ ಸೇವೆ ಮಾಡಿ ಅವನಿಂದ ಉಪದೇಶ ಪಡಿಬೇಕು. ಬರೀ ಅವನ ಸೇವೆ ಅನ್ನೋ ಹೆಸರಿನಲ್ಲಿ ದ್ರೋಣನಾದರೂ ಉಪಯೋಗ ಆಗಲಿಲ್ಲ ಅಂತ ಅನಿಸ್ಬಿಡ್ತಂತೆ. ದ್ರೋಣಾಚಾರ್ಯನಾಗಿದ್ದ, ಎಲ್ಲರಿಗೆ ಪಾಠ ಮಾಡಿದ, ಕುರುಪಾಂಡವರಿಗೆ ಭೂಭಾರ ಹರಣದ ನಿಮಿತ್ತ. ಆದರೆ ಅವನ ಮನಸ್ಸಿನಲ್ಲಿ ಸಾಲ್ದನಿಸ್ತು. ಭೂಭಾರ ಹರಣ ಮಾಡೋದು ಒಂದು ಸೇವೆನೇ, ಸಾಲ್ದು ಅನ್ನಿಸ್ತು, ಕೃಷ್ಣನಿಗೆ ದೂರ ಆದ್ನೇನೋ ಅಂತ. ಅದೇ ಬೃಹಸ್ಪತಿ ಉದ್ಧವನಾದ. ಹಾಗಾಗಿ ದ್ವಾಪರ ಯುಗದೊಳಗೆ ಬೃಹಸ್ಪತ್ಯಾಚಾರ್ಯ 2 ಅವತಾರ ಮಾಡಿದ್ದ. ಯಮಧರ್ಮ 2 ಅವತಾರ, ಬೃಹಸ್ಪತಿ 2 ಅವತಾರ. ಯಮಧರ್ಮ ವಿದುರನೂ ಆದ, ಯಮಧರ್ಮನೇನೆ ಯುಧಿಷ್ಠಿರನೂ ಆದ. ಹಾಗೆ ಬೃಹಸ್ಪತಿ ದ್ರೋಣಾಚಾರ್ಯನೂ ಆದ, ಬೃಹಸ್ಪತಿ ಉದ್ಧವನೂ ಆದ. ಹಾಗಾಗಿ ಉದ್ಧವ ಬೃಹಸ್ಪತ್ಯಾಚಾರ್ಯ ಅವತಾರ. ದೇವಗುರುಗಳೇ ಶ್ರೀಕೃಷ್ಣನ ಬಳಿ ಪಾಠ ಕೇಳಿದ್ದಕ್ಕೆ ಕೃಷ್ಣ ಜಗದ್ಗುರು ಅಂತ ಅನಿಸ್ಕೊಂಡ. ಹಾಗಾಗಿ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಅನ್ಬೇಕಂತೆ. ಎಲ್ಲರೂ ಕೇಳ್ತಾರೆ, ಕೃಷ್ಣ ಯಾಕೆ ಜಗದ್ಗುರು ಅಂತ. ಕೃಷ್ಣ ಯಾಕೆ ಜಗದ್ಗುರು? ಜಗತ್ತು ಎಷ್ಟು ವಿಶಾಲವಾಗಿದೆ, ಅವರಿಗೆಲ್ಲ ಒಬ್ಬೊಬ್ಬರಿಗೂ ಏನು ಕ್ಲಾಸ್ ತಗೊಳ್ಳಿಲ್ಲ ಬೋರ್ಡ್ ಹಾಕಿ ಅಂತ. ಅರೇ ಕೃಷ್ಣ ಯಾಕೆ ಜಗದ್ಗುರು ಅಂದರೆ, ಜಗತ್ತಿಗೆಲ್ಲ ನೀತಿ ಶಾಸ್ತ್ರ ಕೊಟ್ಟವನು ಬೃಹಸ್ಪತಿ. ಬೃಹಸ್ಪತಿಯ ನೀತಿ ಶಾಸ್ತ್ರದ 1/4 ಅಂಶ ಮಾತ್ರ ವಿದುರ ಕಲ್ತದ್ದಂತೆ. ವಿದುರ ನೀತಿ ಅಂತಾಯ್ತು. ವಿದುರ ನೀತಿನೇ ಇಷ್ಟಿದೆ ಅಂದರೆ ಇವತ್ತು ಅದೇ ಪೂರ್ಣ ಎಲ್ರಿಗೂ ಅಳವಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದು 1/4 ಅಂಶ. ಅಂಥ ವಿದುರನಿಗೆ ಆ ನೀತಿ ಶಾಸ್ತ್ರವನ್ನು ಹೇಳಿಕೊಟ್ಟವರು ಬೃಹಸ್ಪತ್ಯಾಚಾರ್ಯ. ಇನ್ನೂ ಅವರ ಬಳಿ ನೀತಿಶಾಸ್ತ್ರ ಇದೆ ಅಂತೆ, ಜಗತ್ತಿಗೆ ಕ್ಷೇಮವನ್ನುಂಟು ಮಾಡುವ ನೀತಿಶಾಸ್ತ್ರ. ಈ ಮೂಲಕ ಜಗತ್ತಿಗೆಲ್ಲ ನೀತಿಶಾಸ್ತ್ರ ಹರಿಯುವ ಹಾಗೆ ಮಾಡಿದ ಬೃಹಸ್ಪತಿ, ಅಂಥವನಿಗೆ ಪಾಠ ಮಾಡಿದವನು ಕೃಷ್ಣ. ಅದಕ್ಕೆ ಅವನು ಜಗದ್ಗುರು ಅಂತ ಆದ್ನಂತೆ. ಈ ಅರ್ಥದಲ್ಲಿ ಜಗದ್ಗುರುಂ ಕೃಷ್ಣಂ ಒಂದೇ ಜಗದ್ಗುರು. ಜಗದ್ಗುರುಗಳು ಅಂತ ಆದ ಕೂಡಲೇ ಎಲ್ಲ ದೇಶಗಳಿಗೆ, ಖಂಡಗಳಿಗೆ ಆ ಪ್ರಜೆಗಳನ್ನೇ ಭೇಟಿಯಾಗಿ ಅವರವ್ರಿಗೇ ಉಪದೇಶ ಮಾಡಿದರೆ ಜಗದ್ಗುರು ಅಂತ ಅನ್ನಬೇಕಾಗಿಲ್ಲ. ಅವನಿದ್ದಲ್ಲೇ ಇರ್ತಾನೆ. ಯಾರ್ಯಾರಿಗೆ ಯಾವ ರೀತಿ ಮಾರ್ಗದರ್ಶನ ಹೇಗೆ ಮಾಡಬೇಕೋ ಹಾಗೆ ಮಾಡಿಬಿಡ್ತಾನೆ. ಹಾಗಾಗಿ ಕೃಷ್ಣ ಸಾಮಾನ್ಯದವನಲ್ಲ. ಬ್ರಹ್ಮಾದಿ ದೇವತೆಗಳಿಗೂ ಕೃಷ್ಣ ಉಪದೇಶ ಮಾಡ್ತಾನೆ. ಅರ್ಜುನನಿಗೆ ಉಪದೇಶ ಮಾಡಿದ ಅಂದರೆ ಅರ್ಥ ಏನು? ಅರ್ಜುನ ಅಂದರೆ ಎಲ್ಲ ದೇವತೆಗಳಲ್ಲಿ ಉತ್ತಮನಾದವನು. ಅಂಥ ದೇವತೆಗೆ ಉಪದೇಶ ಮಾಡಿದ. ಉತ್ತಮನಾದವನು ಒಬ್ಬನಿಗೆ ಉಪದೇಶ ಮಾಡಿಬಿಟ್ರೆ ಅವನನ್ನು ಅನುಸರಿಸಿದವರು ತಾನಾಗೆ ಅವನಿಂದ ಕಲೀಲಿಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಅವನು ಅಷ್ಟು ಜನ ಇದ್ದರೂ ಇವನನ್ನೇ ಆರಿಸ್ಕೊಂಡ. ಇವನಿಗೊಬ್ಬನಿಗೆ ಹೇಳಿದರೆ ಎಲ್ಲರೂ ತಾನಾಗೆ ದಾರಿಗೆ ಬರ್ತಾರೆ ಅಂತ. ಹೀಗೆ ದೇವಗುರುಗಳಾಗಿ ಬೃಹಸ್ಪತಿಗಳನ್ನು, ದೇವತೆಗಳಲ್ಲಿ ರಾಜನಾದಂತಹ ದೇವರಾಜ ಇಂದ್ರನನ್ನು ಇಬ್ಬಿಬ್ಬರಿಗೆ ಪಾಠ ಮಾಡಿದ ಮೇಲೆ ಕೃಷ್ಣ ಜಗದ್ಗುರು ಆಗದೆ ಮತ್ತಿನ್ನೇನಾಗ್ತಾನೆ? ಹಾಗಾಗಿ ದೇವರಾಜನಿಗೆ ಉಪದೇಶ ಮಾಡಿದ, ದೇವಗುರುಗಳಿಗೆ ಉಪದೇಶ ಮಾಡಿದ. ಈ ಅರ್ಥದಲ್ಲಿ ಅವನನ್ನು ಜಗದ್ಗುರುಂ ಕೃಷ್ಣಂ ಒಂದೇ ಅಂತ ತಿಳಿಬೇಕಂತೆ. ಭಾಗವತ ಉದ್ಧವ ಗೀತೆಯನ್ನು ತಿಳಿಸ್ತದೆ. ಉದ್ಧವನಿಗೆ ಬಂದ ಪ್ರಶ್ನೆಗಳಿಗೆಲ್ಲ ಉತ್ತರಿಸ್ತಾ ಬಂದ. ಉದ್ಧವ ಶ್ರೀಕೃಷ್ಣನ ಅನುಯಾಯಿ. ಯಾವಾಗಲೂ ಅವನ ಜೊತೆಗೇ ಇರ್ತಿದ್ನಂತೆ, ಅವನ ಹತ್ತಿರದಲ್ಲೇ ಇರ್ತಿದ್ದ ಯಾವಾಗಲೂ. ಹಾಗಾಗಿ ಅವನ ಬಗ್ಗೆ ಕೃಷ್ಣನಿಗೂ ವಿಶೇಷವಾದ ವಾತ್ಸಲ್ಯ. ಪರಂಧಾಮಕ್ಕೆ ಹೊರಡ್ತಾನೆ ಕೃಷ್ಣ ಅಂತ ವಿಷಯ ತಿಳಿತು ಉದ್ಧವನಿಗೆ. ಇನ್ನು ಅವತಾರ ಕಾರ್ಯ ಮುಗಿಸ್ತಾನೆ ಎಂದಾಗ ಹತ್ರ ಬಂದು ಕೃಷ್ಣನ ಹತ್ರ ಕೇಳ್ತಾನೆ, ಕೃಷ್ಣ ನೀನೇ ಪರಂಧಾಮಕ್ಕೆ ಹೊರಟ್ರೆ ನಮ್ಮ ಗತಿ ಏನಿನ್ನು ಅಂತ. ಕೃಷ್ಣ ಉದ್ಧವನ ಮೇಲೆ ಎಷ್ಟು ಪ್ರೀತಿ ತೋರಿಸಿದ್ದ. ಒಬ್ಬ ವಿಪ್ರನ ಶಾಪದ ಕಥೆ ಹೇಳ್ತದೆ ಭಾಗವತ. ಆ ಕಥೆ ಬಹಳ ಚೆನ್ನಾಗಿದೆ. ಒಂದು ಕ್ಷೇತ್ರಕ್ಕೆ ಅಂತ ಕೃಷ್ಣ ಎಲ್ಲರನ್ನ ಕರ್ಕೊಂಡು ಬಂದಿದ್ದ, ಯಾದವರನ್ನು. ಯಾದವ ಕುಲವೂ ಕೂಡ ಒಂದರ್ಥದಲ್ಲಿ ಭೂಮಿಗೆ ಭಾರನೆ ಅಂತಾನಂತೆ ಕೃಷ್ಣ. ತಾನೇ ಅವತಾರ ಮಾಡಿದ ಕುಲವಾದರೂ ಅದು ಭೂಮಿಗೆ ಭಾರ, ಅದರದ್ದು ಕೂಡ ನಾಶ ಆಗಬೇಕು. ಕಾರಣ ಏನು? ಯಾದವ ಕುಲ ಅಂದರೆ ನಾನು ಅವತಾರ ಮಾಡಿದ್ದು. ನನ್ನ ಅವತಾರದ ಈ ಕುಲದೊಳಗೆ ಮುಂದೆ ಬರೋರೆಲ್ಲ ಏನಾದರೂ ಮಾಡಬಾರ್ದು ಕೆಲಸ ಮಾಡಿಬಿಟ್ರೆ, ಇಷ್ಟು ದಿವಸ ಏನೋ ನಾನಿದ್ದಾಗ ನನ್ನ ಭಕ್ತರಾಗಿ ನನ್ನೇ ಆರಾಧನೆ ಮಾಡಿಕೊಂಡಿದ್ರು ಯಾದವರು. ಮುಂದೆ ಹುಟ್ಟುವವರೆಲ್ಲ ಅಲ್ಲೇ ಕುಲದಲ್ಲಿ ಮಾಡಬಾರ್ದದ್ದನ್ನು ಮಾಡಿದರೆ ಆ ಎಲ್ಲ ಥರದ ಪಾಪ
ಈಗ ನನ್ನ ಜೊತೆಗಿದ್ದ ಎಲ್ಲ ಯಾದವರಿಗೂ ತಟ್ಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಕೃಷ್ಣ ಅಂದ, ಈ ಯಾದವ ಕುಲ ಇದನ್ನು ಹೀಗೆ ಮುಂದುವರಿಸಿದರೆ, ಅಲ್ಲಿ ಮುಂದೆ ಬರೋರು ಮಾಡಬಾರ್ದು ತಪ್ಪು ಮಾಡಿದರೆ ಅದೆಲ್ಲರಿಗ ಅನಾನುಕೂಲ ಆಗಬಾರ್ದು, ಹಾಗಾಗಿ ಅದನ್ನು ಇಲ್ಲಿಗೆ ನಾಶ ಮಾಡಿಬಿಡೋಣ ಅಂದ. ಎಷ್ಟು ಯೋಚನೆ ಮಾಡಿರ್ತಾನೆ ನೋಡಿ ಕೃಷ್ಣ. ನಮಗನ್ನಿಸ್ತದೆ ಯಾಕೋ ಸಂತತಿ ಇಲ್ಲಲ್ಲ ಅಂತ. ಅದು ದೇವರ ಇಚ್ಛೆಗೆ ಅನುಗುಣ. ಅದು ನಾವು ಪಡೋ ಪ್ರಯತ್ನ ಪಟ್ಟಿದ್ರೂ ಅದು ಭಗವಂತನ ಇಚ್ಛೆ ಎಷ್ಟಿರ್ತದೋ ಅಷ್ಟಕ್ಕೆ ಉಳಿಸ್ತಾನೆ. ಯಾರಿಂದ ಎಷ್ಟು ಪುಣ್ಯ ಮಾಡಿಸ್ಬೇಕು, ಎಷ್ಟು ಪಾಪ ಮಾಡಿಸ್ಬೇಕು ಎಲ್ಲ ಅವನ ಕಡೆ ಇರ್ತದೆ. ಹಾಗಾಗಿ ತಾನು ಹುಟ್ಟಿದ ಯಾದವ ಕುಲವನ್ನು ಕೂಡ ಕೃಷ್ಣ ಉಳಿಸಲಿಲ್ಲ ಅಂತದ್ದು. ಆ ಉಳಿಸಬಾರ್ದು ಅಂದರೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು, ನೆಪ ಮಾಡಬೇಕು. ಅದಕ್ಕೆ ಒಂದು ಕ್ಷೇತ್ರಕ್ಕೆ ಅಂತ ಕರ್ಕೊಂಡು ಬಂದ. ಎಲ್ಲ ಯಾದವರನ್ನು ಕರ್ಕೊಂಡು ಬಂದ. ಯಾದವರೆಲ್ಲ ಸೇರಿಕೊಂಡ್ರು. ಅವರೇ ವಿಚಿತ್ರ ಅಂದರೆ ತೀರ್ಥ ಸ್ನಾನ ಎಲ್ಲ ಮಾಡಿದ್ರು. ಅದೇ ಸಮಯಕ್ಕೆ ಅಸಿತ, ದೇವಲ, ಮಹಾನುಭಾವರಾದ ಋಷಿಗಳದ್ದೆಲ್ಲ ಒಂದು ಗುಂಪು ಎದುರುಗಡೆ ಕಾಣೋ ಹಾಗೆ ಮಾಡಿದ. ಅವರು ಬಂದಿದ್ರಂತೆ ಋಷಿಗಳು, ದೊಡ್ಡ ದೊಡ್ಡ ಋಷಿಗಳು, ಮಹಾತ್ಮರು. ಈ ಯಾದವರಲ್ಲಿ ಒಂದು ದುರ್ಬುದ್ಧಿ ಬಂತು. ಏನು ದುರ್ಬುದ್ಧಿ ಅಂದರೆ ಅಲ್ಲಿ ಕಂಡಂಥ ಋಷಿಗಳೆಲ್ಲ ಎಷ್ಟು ದೊಡ್ಡ ದೊಡ್ಡ ತಪಸ್ವಿಗಳು ಅಂತ ಪ್ರಸಿದ್ಧಿ ಇದೆ, ಅವ್ರನ್ನ ಯಾಕೆ ಪರೀಕ್ಷೆ ಮಾಡಬಾರ್ದು ಅಂತ. ನೋಡಿ, ಯಾವಾಗಲೂ ದೊಡ್ಡವ್ರ ಜೊತೆಗೆ ನಮಗೆ ಯಾಕೆ ಮಾತಾಡಿಸ್ಲಿಕ್ಕೆ ಬಿಡಲ್ಲ ದೇವರು ಅಂದ್ರೆ ಇದೇ ಕಾರಣಕ್ಕೆ. ನಾವು ಎಲ್ಲರನ್ನ ಪರೀಕ್ಷೆ ಮಾಡೋ ಹುಚ್ಚು. ಸುಮ್ಮನೆ ಕೂಡೋರೆಲ್ಲ ನಾವು ಯಾರು, ಏನೋ ಮಾಡ್ತಾರಂತೆ ನೋಡೇ ಬಿಡೋಣ, ಇಂಥವೆಲ್ಲ ಜಾಸ್ತಿ ನಮ್ಮ ಬುದ್ಧಿ. ಆ ಯಾದವರಿಗೆ ಆ ದುರ್ಬುದ್ಧಿ ಬಂತು. ಸಾಂಬ ಅಂತಿದ್ದ ಒಬ್ಬ, ಸಾಂಬ ಅಂತ ಜಾಂಬವತಿಯಲ್ಲಿ ಬಂದವ. ಆ ಜಾಂಬನನ್ನು ಹೆಣ್ಣಿನ ವೇಷ ಹಾಕಿದ್ರಂತೆ. ಹೆಣ್ಣು ಕಂಡು ಹಾಕಿ ಕಾಣಬೇಕು. ಅವನ ತಲೆಗೆ ಅಂತ ಹೇಳಿ ತುರ್ಬ ಕಟ್ಟಿದ್ರು, ಹೂ ಮುಡಿಸಿದ್ರು, ಸೀರೆ ಬೇರೆ ಉಡಿಸಿದ್ರಂತೆ. ಬರೀ ಸೀರೆ ಉಡಿಸಿದ್ದಲ್ಲದೆ ಹೊಟ್ಟೆ ಒಳಗೆ ಒಂದು ಬಟ್ಟೆಯ ಗಂಟನ್ನು ಬೇರೆ ಇಟ್ಟು ಗರ್ಭಿಣಿ ಕಾಣೋ ಹಾಗೆ ಮಾಡಿದ್ರು, ಗರ್ಭಿಣಿಯಂತೆ. ಆ ಸಾಂಬನನ್ನು ಗರ್ಭಿಣಿಯಂತೆ ಕಾಣೋ ಹಾಗೆ ಮಾಡಿ ಮೆಲ್ಲನೆ ನಡ್ಕೊಂಡು ಬಾ ನೀನು ಅಂತ ಅವಳನ್ನು ಮೆಲ್ಲನೆ ನಡ್ಕೊಂಡು ಕರೆಸ್ಕೊಂಡು ಬಂದ್ರಂತೆ. ಎಲ್ಲ ಯಾದವರು ಮಾಡಿದ ವಿಚಿತ್ರ ಕಾರ್ಯ, ಘಟನೆ. ಎದುರುಗಡೆ ಇದ್ದ ಮಹಾತ್ಮರನ್ನು ಕೇಳ್ತಾರೆ, ನೋಡಿ ಮಹಾತ್ಮರು, ನೀವು ಋಷಿಗಳು, ತ್ರಿಕಾಲ ಜ್ಞಾನಿಗಳಂತಾರೆ ನಿಮ್ಮನ್ನು. ಈ ಹೆಣ್ಣಿನಲ್ಲಿ ಗಂಡು ಹುಟ್ಟುತ್ತದೋ ಹೆಣ್ಣು ಹುಟ್ಟುತ್ತದೋ? ಪಾಪ ಅವಳು ನಾಚಿಕೆ ಪಡ್ತಿದ್ದಾಳೆ ಕೇಳಲಿಕ್ಕೆ, ನೀವು ಹೇಳ್ಬೋದಲ್ಲ ಅಂತ ಅವರನ್ನು ಕೇಳಿದರು. ಹೇಳಿ ಕೇಳಿ ಬ್ರಹ್ಮಜ್ಞಾನಿಗಳವರೆಲ್ಲ ಅವರನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಿದ್ದಾರೆ ಯಾದವರು. ಅವರೆಲ್ಲ ಸಿಟ್ಟು ಬಂದು, ಯಾದವ ಕುಲದಲ್ಲಿ ನಿಮ್ಮಂಥ ಈ ಥರದ ಧೂರ್ತರು ಈ ಕೆಲಸ ಮಾಡಲಿಕ್ಕೆ ಬಂದಿದ್ದೀರಲ್ಲ, ನಮ್ಮನ್ನೇ ಪರೀಕ್ಷೆ ಮಾಡ್ತೀರಾ, ನಿಮ್ಮ ಕುಲನಾಶ ಆಗುವ ಒಂದು ದೊಡ್ಡ ಒನಿಕೆ ಹುಡುತ್ತದೆ ಅಂತ ಶಾಪ ಹಾಕಿದರು. ಅವರಂದರು, ನಕ್ಕರು, ಹಾಸ್ಯ ಮಾಡಿ ಅಪಹಾಸ ಮಾಡಿ ನಕ್ಕರು. ನಾವೇ ಬಟ್ಟೆ ತುರುಕಿದ್ದೇವೆ ಹೊಟ್ಟೆ ಒಳಗೆ ಮಾರಾಯ, ನೀವೇನು ಹೇಳ್ತೀರಿ, ನಿಮಗೇನು ತಿಳುವಳಿಕೆ ಇದೆ ಅಂತ ಅಪಹಾಸ ಮಾಡಿ ನಕ್ಕರು. ಅವಳನ್ನು ಕರ್ಕೊಂಡು ಹೋದರು, ಸಾಂಬನನ್ನು. ನೋಡ್ತಾರೆ, ಸೀರೆ ಎಲ್ಲ ಬಿಚ್ಚಿ ಹೊಟ್ಟೆ ಹತ್ರ ನೋಡ್ತಾರೆ, ನಿಜವಾಗ್ಲೂ ಒನಕೆ ಹುಟ್ಟುಬಿಟ್ಟಿದೆ. ಒನಕೆ ಹುಟ್ಟಿತು. ಉಗ್ರಸೇನ ರಾಜನಿಗೆ ಗೊತ್ತಾಯಿತು ಈ ಥರದ ಘಟನೆ ನಡೀತು ಅಂತ. ಆ ರಾಜ ಆ ಹುಟ್ಟಿದಂಥ ಆಯುಧವನ್ನು, ಕಟ್ಟಿಗೆ ಆಯುಧ, ಕಬ್ಬಿಣದ ಆಯುಧವನ್ನು ಕತ್ತರಿಸಿ ಅದನ್ನು ಎಸೆದು ಬಿಡ್ರಿ ಅಂತ ಹೇಳಿ ಎಸೆಸಿದ. ಎಲ್ಲೂ ಸಿಗಬಾರ್ದದು ಅಂತ ಎಸಿಲಿಕ್ಕೆ ಹೇಳ್ದ. ಹೌದು, ಅದನ್ನೇನೋ ಎಸೆದ್ರು. ಎಲ್ಲಿ ಎಸೆದಿದ್ರೋ ಅಲ್ಲಿ ವಿಚಿತ್ರವಾದಂಥ ಹುಲ್ಲು ಬೆಳೀತಂತೆ. ಅದೇ ಭಾಗದಲ್ಲಿ ಹುಲ್ಲು ಬೆಳೀತು. ಆ ಹುಲ್ಲು ಬೆಳೆದದ್ದ ಜಾಗಕ್ಕೆ ಮತ್ತೆ ಪುನಃ ಕೃಷ್ಣ ಯಾದವರನ್ನು ಕರ್ಕೊಂಡು ಬಂದಿದ್ದಂತೆ. ಅಲ್ಲಿಗೆ ಹೋಗೋ ಹಾಗೆ ಪ್ರೇರಣೆ ಮಾಡಿದ್ದ. ಆ ಹುಲ್ಲು ಬೆಳೆದ ಜಾಗದೊಳಗೇನೆ ಯಾದವರು ಒಂದು ರೀತಿಯಾದಂತಹ ಮದಿರಾಪಾನ ಮಾಡಿ ಅವುಗಳನ್ನೇ ತಗೊಂಡು ಅಲ್ಲಿ ಬೆಳೆದ ಹುಲ್ಲುಗಳನ್ನು ಆಯುಧದಂತೆ ಮಾಡಿಕೊಂಡು ಪರಸ್ಪರ ಘರ್ಷಣೆ ಮಾಡಿ ಯುದ್ಧ ಮಾಡಿ ತಾವೇ ಹಾಕ್ಕೊಂಡು ತಾವೇ ಸತ್ತೋದ್ರಂತೆ. ಹೀಗೆ ಯಾದವ ಕುಲ ನಾಶ ಆದ ಘಟನೆ ಕೇಳಿದರೆ ಆಶ್ಚರ್ಯ ಆಗ್ತದೆ. ಕೃಷ್ಣನೇ ಹುಟ್ಟಿ ಬಂದ ಯಾದವ ಕುಲವನ್ನು ಕೃಷ್ಣ ಸ್ವಲ್ಪವೂ ಅದರ ಮೇಲೆ ಅಭಿಮಾನ ಇಲ್ಲದೆ ನಾಶ ಮಾಡಿಬಿಟ್ಟೆ. ನಾಶ ಆಯಿತು. ಆಮೇಲೆ ಅದೇ ಒಂದು ಆಯುಧದ ಒಂದು ತುಂಡು ಒಂದು ಮೀನು ನುಂಗಿತ್ತಂತೆ. ಆ ಮೀನ ಅದು ನೀರಿನಲ್ಲಿದ್ದದ್ದನ್ನು ಒಬ್ಬ ಬೇಟೆಗಾರ
ಬಾಣ ಮಾಡಿಕೊಳ್ತೇನೆ ಅಂತ ಅದನ್ನೇ ಬೇಟೆಗಾರ ಬಾಣ ಮಾಡಿಕೊಂಡಿದ್ದ. ಆ ಬಾಣವೇ ಕೃಷ್ಣನ ಪಾದಕ್ಕೆ ಬಡಿಯೋ ಹಾಗಾಯ್ತಂತೆ ಬೇಟೆಗಾರನ ಬಾಣದಿಂದ. ಕೃಷ್ಣನೂ ಕೂಡ ಆ ಶಾಪವನ್ನು ಸತ್ಯ ಮಾಡಿದ. ವಿಪ್ರಶಾಪ ಅಂತ ಕಥೆ ಬಹಳ ಪ್ರಸಿದ್ಧ ಇದು ಪುರಾಣದಲ್ಲಿ. ಹೀಗೆ ಕೃಷ್ಣ ಪರಂಧಾಮಕ್ಕೆ ಹೋಗುವಾಗ ಇಷ್ಟೆಲ್ಲ ಮಾಡಿದ. ಯಾಕೆ ಹೇಳಿದೆ ಈ ಕಥೆ ಅಂದರೆ, ಯಾದವರಲ್ಲಿ ಎಲ್ಲರನ್ನೂ ವಿಪ್ರಶಾಪಕ್ಕೆ ಗುರಿ ಮಾಡಿದರೂ ಒಬ್ಬನನ್ನು ಮಾತ್ರ ವಿಪ್ರಶಾಪಕ್ಕೆ ಗುರಿ ಮಾಡಲಿಲ್ಲ ಅಂದರೆ ಅದೇ ಉದ್ಧವ ಅಂತ ಕಥೆ ಹೇಳ್ತಾರೆ. ನೋಡಿ, ಕೃಷ್ಣ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ. ಎಲ್ಲ ಯಾದವರನ್ನು ಇಲ್ಲ ಅನಿಸಿದ. ಯಾಕೆ ಅಂತ ಕೇಳಿದರೆ ವಿಪ್ರಶಾಪ ಅಂತ ಕಾರಣ ಕೊಟ್ಟ. ಒಬ್ಬನನ್ನು ಮಾತ್ರ ಉಳಿಸಿದ. ಅಂದರೆ ನನ್ನನ್ನು, ನಾನು ಇಚ್ಛೆ ಪಟ್ಟ ನನ್ನ ಭಕ್ತನನ್ನು ವಿಪ್ರಶಾಪ ಏನೂ ಮಾಡಲಾರ್ದು ಅಂತ ಹೇಳಿ ತೋರಿಸಿದ. ಹೀಗೆ ಉದ್ಧವನನ್ನು ಉಳಿಸಿದ, ಅವನಿಗೆ ಉಪದೇಶವನ್ನು ಮಾಡಿದ ಅಂತ ಭಾಗವತ ಉದ್ಧವ ಗೀತೆಯನ್ನು ಹೇಳ್ತದೆ. ಕೃಷ್ಣ ಉಪದೇಶ ಮಾಡುವ ಉದ್ಧವ ಗೀತೆಯಲ್ಲಿ ಪ್ರಮುಖವಾದ ಭಾಗಗಳಲ್ಲಿ ಇದು ಒಂದು. ಅದೇ ಅವಧೂತ ಗೀತಾ ಅಂತ. ಅವಧೂತ ಗೀತೆ ಅಂದರೆ 24 ಗುರುಗಳ ಬಗ್ಗೆ ಉಪದೇಶ ಮಾಡ್ತಾನೆ. 24 ಒಬ್ಬೊಬ್ಬ ಗುರುಗಳಿಂದ ಒಂದೊಂದು ಪಾಠ ಕಲಿತೆ ಅಂತ ಹೇಳ್ತಾನೆ. ಎಲ್ಲ ಗುರುಗಳ ಬಗ್ಗೆನೂ ಕೇಳಬೇಕು, ತಿಳಿಬೇಕು, ಸಾಧ್ಯವಾದರೆ ಅದನ್ನು ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಯಾರ್ಯಾರು ಗುರುಗಳು ಕೆಲವೊಂದನ್ನಾದರೂ ನೋಡೋಣ. ಸಂತಿಮೇ ಗುರವೋ ರಾಜನ್ ಬಹವೋ ಬುದ್ಧ್ಯುಪಾಶ್ರಿತಾ ಪೃಥಿವೀ ವಾಯುರಾಕಾಶಂ ಆಪೋಗ್ನಿಶ್ಚಂದ್ರಮಾ ರವಿಃ ಕಪೋತೋ ಜಗರ ಸಿಂಧು ಪತಂಗೋ ಮಧುಕೃತ್ ಗಜಃ ಮಧುಃ ಹರಿಣೋ ಮೀನಃ ಪಿಂಗಲಾ ಕುರರೋರ್ಭಕಃ ಕುಮಾರಿ ಚರಕೃತ್ ಸರ್ಪ ಊರ್ಣನಾಭಿಸ್ಸುಪೇಶಕೃತ್. ಇವರೆಲ್ಲ 24 ಗುರುಗಳು. ಎಲ್ಲರದ್ದನ್ನು ಹೇಳಲಿಕ್ಕಾಗದೇ ಇದ್ರೂ ಒಂದು 2-3 ನೋಡಿರೋಣ. ಭಗವತ್ಪಾದರ ವ್ಯಾಖ್ಯಾನ ವಿಶೇಷ ಇವಕ್ಕೆಲ್ಲ. ಶುಕಮುನಿಗಳು ವಿಸ್ತಾರ ಮಾಡಿ ಹೇಳ್ತಾರೆ ಕೃಷ್ಣ ಹೇಳಿದ ಉದ್ಧವ ಗೀತೆಯನ್ನು. ಇಲ್ಲಿ ಹೇಳುವಂಥ ಭಾಗವತ ಧರ್ಮ, ಒಂದು ಹಾವು ಅದು ನನಗೆ ಪಾಠ ಹೇಳ್ತದೆ ಅಂತ ಅವಧೂತ. ಹಾವು ಯಾವತ್ತೂ ಕೂಡ ಪ್ರತ್ಯೇಕ ತನ್ನನ್ನು ತಾನು ಮನೆ ಕಟ್ಟಿಸ್ಕೊಳ್ಳೋ ಪ್ರಯಾಸಕ್ಕೆ ಹಾಕ್ಕೊಳ್ಳೋದಿಲ್ಲ. ಯಾವುದೋ ಒಂದು ಗೆದ್ಲು ಮನೆ ಕಟ್ಟಿರ್ತದೆ, ಇದು ಅದರೊಳಗೆ ಹೋಗಿ ಸೇರಿಕೊಳ್ತದೆ, ಗೆದ್ಲನ್ನು ಓಡಿಸಿಬಿಡ್ತದೆ. ಇದನ್ನು ಅನಿಕೇತ ಅಂತ ಭಾಗವತದ ಧರ್ಮ ಹೇಳ್ತಾರೆ. ಏನಿದರ ಸಂದೇಶ ಅಂದರೆ, ಮನುಷ್ಯ ಯಾವತ್ತೂ ತನ್ನ ಸಮಯವನ್ನು, ತನ್ನ ಆಯುಷ್ಯವನ್ನು ಕೇವಲ ಆತ ಈ ಮನೆ ಕಟ್ಟದೆ, ಬಟ್ಟೆ ತಂದೆ, ವಿಹಾರ ಮಾಡದೆ, ಆಹಾರಕ್ಕೆ ಅಂತ ಮಾಡಿಕೊಂಡೆ ಇವಕ್ಕೆ ಮೀಸಲಿಡಬಾರ್ದು ಅಂತಾರೆ. ಇದನ್ನು ಸರ್ಪದಿಂದ ನಾನು ಕಲಿತ ಪಾಠ. ಹಾಗಾಗಿ ಸರ್ಪದಂತೆ ಇರಬೇಕು ಅಂದರೆ ಹೆಚ್ಚು ಮನುಷ್ಯ ತನ್ನ ಆಹಾರ ವಿಹಾರ ಇವುಗಳಿಗೆ ಗಮನ ಹರಿಸಿ ಬರೀ ಬಿಲ್ಡಿಂಗೇ, ಯಾವಾಗಲೂ ಬಿಲ್ಡಿಂಗೇ ಕಟ್ಟೋದಂತೆ, ಕಟ್ಟುತ್ತಾನೇ ಇರ್ತಾನೆ ಬದುಕಿಡಿ. ವಾಸ ಮಾಡೋದು ಅಂತ ಇಲ್ಲೇ ಇಲ್ಲ. ಹಾಗೂ ಆಗಬಾರ್ದು. ಎಷ್ಟು ಸಾಧ್ಯವೋ ಅಷ್ಟರಲ್ಲಿ ಇರಬೇಕು ಅನ್ನೋ ಪಾಠವನ್ನು ಸರ್ಪದಿಂದ ಕಲಿತೆ. ಹೀಗೆ ಒಂದು ಪಾರಿವಾಳದಿಂದ ಪಾಠ ಕಲಿತೆ ಅಂತಾನೆ. ಕುಮಾರಿಯ ಕಂಕಣದಿಂದ ಪಾಠ ಕಲಿತೆ ಅಂತಾನೆ. ಒಬ್ಬಳು ಕುಮಾರಿಯ ಕಂಕಣಂ ಯಥ, ಕಂಕಣ ಅಂದರೆ ಬಳೆ, ಆ ಬಳೆಯಿಂದ ಪಾಠ ಕಲಿತೆ. 3-4 ಬಳೆಗಳನ್ನು ಹಾಕ್ಕೊಂಡ್ರೆ ಬಹಳ ಶಬ್ದ ಮಾಡ್ತದೆ. 2 ಬಳೆಗಳಿದ್ರೂ ಶಬ್ದ ಮಾಡ್ತದೆ. ಒಂದೇ ಬಳೆ ಇದ್ದರೆ ಶಬ್ದನೇ ಮಾಡಲ್ಲಂತೆ. ಹೀಗೊಂದು ಕುಮಾರಿಯ ಕಂಕಣ ನಮಗೆ ಪಾಠ ಮಾಡ್ತು ಅಂತಾನೆ ಅವಧೂತ. ಬಹುಜನಗಳ ಸಮ್ಮರ್ದ ಆದರೆ ಬಹಳ ಕಲಹಗಳಾಗ್ತವೆ. ಇಬ್ಬಿಬ್ಬರೇ ಕುಳಿತುಕೊಂಡ್ರೆ ಹರಟೆ ಜಾಸ್ತಿ ಆಗ್ತದೆ. ಅಲ್ಲೇನಾಯಿತು ಇಲ್ಲೇನಾಯಿತು ಹರಟೆ, ಧ್ಯಾನ ಮಾಡಲಿಕ್ಕಾಗಲ್ಲ. ಒಬ್ಬನೇ ಇದ್ದರೆ ಧ್ಯಾನ ಮಾಡಲಿಕ್ಕಾಗ್ತದೆ. ಹೀಗೆ ಒಬ್ಬಳು ಕುಮಾರಿ ತನ್ನ ಕೈಗೆ ಹಾಕ್ಕೊಂಡಂತಹ ಬಳೆಯೂ ಕೂಡ ನನಗೆ ಪಾಠ ಮಾಡ್ತು ಅಂತ ಅದನ್ನು ಹೇಳ್ತಾನೆ. ಆನೆಯಿಂದ ಪಾಠ ಕಲಿತೆ ಅಂತಾನೆ. ಗಜ, ಆನೆಯ ದೇಹ ಭಾಳ ದಪ್ಪ, ಚರ್ಮ ದೇಹ ದಪ್ಪ, ಮಾವುತ ಸಣ್ಣ ಇರ್ತಾನೆ. ಸಣ್ಣ ಅಂಕುಶದಿಂದ ಅದನ್ನು ನಿಯಂತ್ರಣ ಮಾಡ್ತಾನೆ. ಹೇಗೆ ಮಾಡ್ತಾನೆ? ಕೈಯಲ್ಲಿ ಒಂದಿಷ್ಟು ಹುಲ್ಲಿನ ರಾಶಿ ಹಿಡಿದು ಅದರ ದೇಹವನ್ನು ತಿಕ್ತಾನೆ ಚೆನ್ನಾಗಿ. ಯಾರು ಅದನ್ನು ತಿಕ್ಕಿ ತುರುಕೆ ಪರಿಹಾರ ಮಾಡ್ತಾರೋ ಅವನಿಗೆ ವಶ ಆಗಿರ್ತದಂತ ಆನೆ. ಎಷ್ಟು ಬಲಶಾಲಿ ಆದರೂ ಆನೆ ತನ್ನ ಚರ್ಮಕ್ಕೆ ತಿಕ್ಕಿ ಖುಷಿ ಕೊಡೋವನಿಗೆ ವಶ ಆಗ್ತದೆ.
ಸ್ಪರ್ಶ ಸುಖಕ್ಕೆ ಮೋಹಿತ ಆಗಿದೆ ಆನೆ, ಬಂಧಿತ ಆಗ್ತದೆ. ನಾವು ನಮ್ಮ ದೇಹದೊಳಗೆ ಸ್ಪರ್ಶದ ವ್ಯಾಮೋಹ ಜಾಸ್ತಿ ಆದರೆ ಎಲ್ಲಾದರೂ ಬಂಧಿತರಾಗ್ತೇವೆ. ಆ ಸ್ಪರ್ಶ ಸುಖದ ತ್ಯಾಗ ಅದು ಇತಿಮಿತಿಯಲ್ಲಿದ್ದು ಅದರ ವ್ಯಾಮೋಹಕ್ಕೊಳಗಾಗಬಾರ್ದು ಅನ್ನೋ ಪಾಠ ಆನೆಯಿಂದ ಕಲಿತೆ ಅಂತಾನೆ. ಎಂಥ ಅದ್ಭುತವಾದ ಪಾಠ ಇವೆಲ್ಲ. ಆಗಲೇ ಹೇಳಿದಂತೆ ಜಿಂಕೆ, ಮೀನು ಜಿಂಕೆಯಿಂದ ಪಾಠ ಕಲಿತೆ ಅಂತಾನೆ. ಮೀನೇನು ಮಾಡ್ತದೆ, ನಾಲಿಗೆ ಚಾಪಲ್ಯಕ್ಕೆ ಯಾರಾದರೂ ಏನಾದರೂ ಕೆರೆಯೊಳಗೆ ಹಾಕ್ತಾರಾ ಅಂತ ಕಾಯ್ತಾ ಇರ್ತದೆ. ಸಣ್ಣ ಸಣ್ಣ ಹಿಟ್ಟಿನ ಒಂದೊಂದು ಸಣ್ಣ ಸಣ್ಣ ಹಿಟ್ಟಿನ ಮುದ್ದೆಯನ್ನು ಹಾಕಿದರೆ ಸಾಕು, ಅದನ್ನು ತಿನ್ನುವ ಆಸೆಗೆ ಎಲ್ಲ ಮೀನು ಮೇಲೆ ಬರ್ತಾವೆ. ಆವಾಗ ಬಲೆ ಬೀಸ್ತಾನೆ, ಮೀನೆಲ್ಲ ಸಿಕ್ಕಾಕೊಳ್ತದೆ. ನಮ್ಮದು ಅದೇ ಸ್ಥಿತಿ. ನಾಲಿಗೆ ಚಾಪಲ್ಯ ಜಾಸ್ತಿ. ನಾಲಿಗೆ ಚಾಪಲ್ಯಕ್ಕೆ ಎಲ್ಲರ ಮಾತು ಕೇಳೋ ಹಾಗಾಗ್ತದೆ. ಎಷ್ಟು ವಯಸ್ಸಾದರೂ ನಾಲಿಗೆ ಚಾಪಲ್ಯ ಹೋಗಲ್ಲ ಅಂತಾರೆ ದಾಸರು. ಬಹಳ ವಿಚಿತ್ರ ಅಂತ ಈ ನಾಲಿಗೆ ಚಾಪಲ್ಯ ನಮಗೆ. ಮುಪ್ಪು ಬಂದಿತಲ್ಲ ತಪ್ಪದೆ ಪಾಯಸ ಬಿಡಲಿಲ್ಲ, ದಾಸರು ಹೇಳ್ತಾರೆ, ಪುರಂದರ ದಾಸರು. ಮುಪ್ಪು ಬಂದಿತಲ್ಲ ತಪ್ಪದೆ ಪಾಯಸ ಬಿಡಲಿಲ್ಲ. ಒಂದು ದಿನ ಪುರಂದರ ವಿಠಲನ ಸ್ಮರಣೆ ಮಾಡುವ ಪ್ರಶ್ನೆನೇ ಇಲ್ಲಂತೆ. ಎಲ್ಲ ಕಾರ್ಬಾರು ಮಾಡಿರ್ತೇವೆ, ಆದರೆ ದೇವರ ಸ್ಮರಣೆ ಒಂದು ಮಾಡಿರಲ್ಲ. ಇದೆಲ್ಲ ನಾಲಿಗೆ ಚಾಪಲ್ಯ ಬಿಡ್ಲಿ ಅಂತ ಮೀನಿನಿಂದ ಕಲಿತೆ. ಜಿಂಕೆ, ಆ ಜಿಂಕೆಗೆ ಗ್ರಾಮ್ಯದ ಗೀತೆ ಕಂಡ್ರೆ ಬಹಳ ಅಪೇಕ್ಷೆ ಅಂತ. ಒಳ್ಳೆ ಸಂಗೀತ ಎಲ್ಲಾದರೂ ಕೇಳಿದ್ರೆ ಅಲ್ಲೇ ನಿಂತು ಬಿಡ್ತದೆ. ಬೇಟೆಗಾರ ಜಿಂಕೆ ನಟಿಸ್ಕೊಂಡು ಹೋಗಿ ಹಿಡಿಲಾರ, ಅದರ ವೇಗ ಬಹಳ. ಅದಕ್ಕೆ ಬೇಟೆಗಾರ ನಿಂತಲ್ಲೇ ಗಾನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ಅವನ ಗಾನ ಜಿಂಕೆಯನ್ನು ಆಕರ್ಷಣೆ ಮಾಡಿ ಅವನಿದ್ದಡೆಗೆ ಕರ್ಕೊಂಡು ಬಂದು ಮಲಗಿಸಿಬಿಡ್ತದಂತೆ. ಏನು ಚೆನ್ನಾಗಿ ಗಾನ ಆಗ್ತಾ ಇದೆ ಅಂತ. ಅವನು ಗಾನ ಮಾಡ್ತಾ ಮಾಡ್ತಾ ಆ ಜಿಂಕೆ ಬಂದು ಕೂಡೋವರೆಗೂ ಮಾಡ್ತಾನೆ. ಅದು ಕಣ್ಣು ಮುಚ್ಚೋ ಪುರುಸೊತ್ತಿಲ್ಲದೆ ಗಾನ ನಿಲ್ಲಿಸಿ ಅದನ್ನು ಬಲೆಗೆ ಹಾಕೊಂಡ್ಬಿಡ್ತಾನೆ. ಇದು ನಮಗೆ ಹೇಳಿದ ಪಾಠ ಅಂತ ಅವಧೂತ. ನಾವು ಗ್ರಾಮ್ಯ ಗೀತೆಗಳನ್ನು ಬಹಳ ಕೇಳ್ತೇವೆ, ತಲೆ ದೂಗ್ತೇವೆ. ಅದಕ್ಕೆ ಕ್ಲಾಸಿಕಲ್ ಅಂತ ಹೆಸರು ಬೇರೆ ಇಟ್ಟಿರ್ತೇವೆ, ಏನು ಆನಂದ ಪಡ್ತಿರ್ತೇವೆ. ಅದೇ ಭಗವನ್ಮಯವಾದ ಸಂಗೀತ ಕೇಳಲ್ಲ, ಅದು ನಮ್ಮನ್ನು ಬಂಧನ ಮಾಡ್ತದೆ. ಗ್ರಾಮ್ಯ ಗೀತಾಶ್ಚ ವರ್ಜಯೇತ್. ಆನೆ, ಮೀನು, ಜಿಂಕೆ, ಸರ್ಪ ಒಂದೊಂದು ಪಾಠ ಹೇಳಿಕೊಡ್ತು ಅಂತ 24 ಗುರುಗಳಲ್ಲಿ ಇವುಗಳನ್ನೆಲ್ಲ ಗುರುಸ್ಥಾನದಲ್ಲಿ ಹೇಳಿ ಅವಧೂತ ಪಾಠ ಹೇಳ್ದ. ಇದೆಲ್ಲ ಉದ್ಧವ ಗೀತೆಯಲ್ಲಿ ಬರುವಂಥ ಮತ್ತೊಂದು ಭಾಗ. ಇದನ್ನೂ ಕೇಳಬೇಕು. ಹಾಗೆ ಕೃಷ್ಣ ಉದ್ಧವ ಗೀತೆಯಲ್ಲಿ ನನ್ನನ್ನು ಎಲ್ಲೆಲ್ಲಿ ಆರಾಧನೆ ಮಾಡಬೇಕು ಅಂತ ತಾನೇ ಇಂತಿಷ್ಟು ಪ್ರತೀಕಗಳನ್ನು ಹೇಳ್ತಾನೆ. ಸೂರ್ಯೋಗ್ನಿ, ಸೂರ್ಯ ಅದು ಭಗವಂತನನ್ನು ಆರಾಧನೆ ಮಾಡಲಿಕ್ಕಿರುವ ಪ್ರತೀಕ. ದಿನಾ ಸೂರ್ಯನಿಗೆ ಒಂದು ನಮಸ್ಕಾರ ಹಾಕಿದರೆ ಸಾಕಂತ. ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಒಳ್ಳೆ ಆರೋಗ್ಯ ಬಯಸ್ತೀಯ, ಬೆಳಗ್ಗೆ ಬೇಗ ಎದ್ದು ಸೂರ್ಯ ನಮಸ್ಕಾರ ಹಾಕು. ಅವನಿಗೇನು ಬೇರೆ ಅಭಿಷೇಕ ಮಾಡಲಿಕ್ಕಾಗಲ್ಲ, ಸೂರ್ಯನಿಗೆ ಹೋಗಿ ಅಭಿಷೇಕ ಮಾಡಿರಿ ಅಂತ ಹೇಳಲಿಲ್ಲ. ಅಟ್ಟೇನು ಪ್ರಯಾಸ ಪಡೋದು ಬೇಡ. ಆರೋಗ್ಯ ಒಳ್ಳೆ ಚೆನ್ನಾಗಿರಬೇಕಾದ್ರೆ ಸೂರ್ಯನಿಗೆ ನಮಸ್ಕಾರ ಹಾಕಿದರೆ ಸಾಕು. ಅದು ಭಗವಂತನ ಒಂದು ಪ್ರತೀಕ. ಒಳಗಡೆ ನಾರಾಯಣನಿದ್ದಾನೆ. ದಿನಾ ಸೂರ್ಯನಿಗೆ ಕೊಡಬೇಕಾದ ಅರ್ಘ್ಯ ಕೊಡು, ಸೂರ್ಯೋಪಸ್ಥಾನ ಮಾಡು. ಉದಿತ್ಯಂಜಾತವೇದಸಂ ದೇವಂ ವಾಹಂತಿ ಕೇತವಃ ಅಂತ ಸೂರ್ಯೋಪಸ್ಥಾನ ಮಾಡು. ಅಗ್ನಿ, ಭಗವಂತನನ್ನು ಆರಾಧಿಸುವ ಮತ್ತೊಂದು ಪ್ರತೀಕ ಅಂದರೆ ಅಗ್ನಿ. ಅಗ್ನಿಯ ಪ್ರತೀಕದಲ್ಲಿ ದೇವರನ್ನು ಆರಾಧನೆ ಮಾಡಬೇಕು. ಆ ಅಗ್ನಿಯಲ್ಲಿ ದಿನಾ ಆಹುತಿಗಳನ್ನು ಕೊಟ್ಟರೆ ಪರಶುರಾಮ ಅಗ್ನಿಯ ಒಳಗಿರುವವನು ಪ್ರೀತನಾಗ್ತಾನೆ, ನಮಗೆ ಬೇಕಾದ ಒಳ್ಳೆ ಭುಕ್ತಿಯನ್ನು ನೀಡ್ತಾನೆ ಅಂತ ಅರ್ಥ. ಬ್ರಾಹ್ಮಣೋ ಗಾವೋ ವೈಷ್ಣವ. ವಿಪ್ರ, ಬ್ರಾಹ್ಮಣ ಅಂದರೆ ವಿಪ್ರ, ವೇದಗಳನ್ನು ಅಧ್ಯಯನ ಮಾಡಿರ್ತಾನಾದ್ದರಿಂದ ಅವನನ್ನು ಪ್ರತೀಕ ಅಂತ ಅವನನ್ನು ಗೌರವಿಸು. ಇದು ನಿನ್ನನ್ನು ಬದಲಾವಣೆ ಮಾಡ್ತದೆ. ಗಾವಹ, ನೀನೇ ಮನೆಯೊಳಗೆ ಗೋವುಗಳನ್ನು ದೇವರ ಪ್ರತೀಕ ಅಂತ ಸಾಕು. ಅಥವಾ ಎಲ್ಲಿದ್ದ ಗೋವುಗಳು ಎಲ್ಲೇ ಇರಲಿ ಅವುಗಳನ್ನು ಭಗವಂತನ ಪ್ರತೀಕ ಅಂತ ಒಂದಿಷ್ಟು ಆರಾಧನೆ ಮಾಡಿ. ವೈಷ್ಣವ, ವಿಷ್ಣು ಭಕ್ತ, ಭಗವದ್ಭಕ್ತನಾದವನನ್ನು ದೇವರ ಪ್ರತೀಕ ಅಂತ. ಖಂ ಮರುತ್ ಜಲಂ,
ಆಕಾಶ, ಮರುತು ಅಂದರೆ ಗಾಳಿ, ವಾಯು, ಬರೀ ಗಾಳಿ ಅಲ್ಲ, ವಾಯು. ವಾಯು ಮುಖ್ಯ ದಿಯಾ ಹರೇ. ವಾಯು ಭಗವಂತನ ಮುಖ್ಯ ಪ್ರತೀಕ ಅಂತ ಆರಾಧನೆ ಮಾಡಬೇಕು. ವಾಯು ಅಂತರ್ಗತನಾಗಿ ಮಾಡಬೇಕು ಎಲ್ಲ ಕರ್ಮಗಳನ್ನು. ಜಲಂ, ದಿನಾ ನೀರನ್ನು ಉಪಯೋಗಿಸ್ಕೊಳ್ತೇವೆ. ಎಷ್ಟು ಥರ ಉಪಯೋಗಿಸಿದ್ದೇವೆ ನೀರನ್ನು, ಎಷ್ಟು ಸಮಯದಲ್ಲಿ ಉಪಯೋಗಿಸ್ತೇವೆ, ಅದೆಲ್ಲ ಭಗವಂತನ ಪ್ರತೀಕ. ವರುಣ ಇದ್ದಾನೆ. ಭೂಮಿ ಆತ್ಮ ಸರ್ವಭೂತಾನಿ ಭದ್ರ ಪೂಜಾಪದಾನಿ ಮೇ. ಭೂಮಿ, ಆ ಭೂಮಿಯನ್ನು ಭಗವಂತನ ಪ್ರತೀಕ ಅಂತ ಆರಾಧನೆ ಮಾಡಬೇಕು. ಹಾಗೆ ನಮ್ಮ ಮನಸ್ಸು, ಅದು ದೇವರಿಗಿರುವ ಪ್ರತಿಮೆ ಅಂತ ತಿಳಿಬೇಕು. ಮನಸ್ಸನ್ನು ಯಾರ್ಯಾರಿಗೋ ಕೊಡೋ ಹಾಗಿಲ್ಲ, ದೇವರಿಗಾಗಿ ಮೀಸಲಾದ ಪ್ರತೀಕ ಅದು. ಇವುಗಳೆಲ್ಲ ಭಗವಂತನ ಪ್ರತೀಕ. ಸರ್ವಭೂತಾನಿ, ಎಲ್ಲ ಜೀವಜಂತುಗಳು ಭಗವಂತನ ಪ್ರತೀಕ ಅಂತ ಆರಾಧನೆ ಮಾಡಬೇಕು. ಇದನ್ನು ಭಾಗವತದ ವಿಶೇಷವಾಗಿ ಗಮನ ಹರಿಸ್ಲಿಕ್ಕೆ ಹೇಳ್ತದೆ. ಕೃಷ್ಣ ಉದ್ಧವನಿಗೆ ಹೇಳ್ದ. ಇಂಥವುಗಳನ್ನೆಲ್ಲ ಉಪದೇಶ ಮಾಡಿ ಉದ್ಧವನಿಗೆ ಅನುಗ್ರಹಿಸಿ ಬದರಿ ಕ್ಷೇತ್ರಕ್ಕೆ ಅಂತ ಅವನನ್ನು ಕಳಿಸಿಕೊಟ್ಟ ಅಂತ ತಿಳಿಸ್ತಾರೆ. 11ನೇ ಸ್ಕಂದದ ಬಹುಮುಖ್ಯವಾದ ಭಾಗಗಳಿವೆಲ್ಲ. ಇನ್ನು 12ನೇ ಸ್ಕಂದ ಭಾಗವತದೊಳಗೆ ವಿಶೇಷವಾಗಿ ಮೂಡಿ ಬರ್ತದೆ ಬುದ್ಧಾವತಾರ ಹಾಗೂ ಕಲ್ಕಿ ಅವತಾರ. 10 ಅವತಾರಗಳನ್ನು 12 ಸ್ಕಂಧಗಳಲ್ಲಿ ಕೇಳಬೇಕು. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ. 10 ಅವತಾರಗಳನ್ನು 12 ಸ್ಕಂಧಗಳಲ್ಲಿ ಅಲ್ಲಲ್ಲಿ ವರ್ಣನೆ ಮಾಡಿಬಿಟ್ರು. ಮತ್ಸ್ಯಾವತಾರದ ಕಥೆ 8ನೇ ಸ್ಕಂದ ಭಾಗವತದಲ್ಲಿ ಹೇಳಿದ್ದಾರೆ. ಕೂರ್ಮಾವತಾರದ ಕಥೆಯು 8ನೇ ಸ್ಕಂದ ಭಾಗವತ. ಮತ್ಸ್ಯ, ಕೂರ್ಮ. ವರಾಹಾವತಾರದ ಕಥೆ 3ನೇ ಸ್ಕಂದ ಭಾಗವತದಲ್ಲಿ ಹೇಳ್ತಾರೆ. ನರಸಿಂಹಾವತಾರದ ಕಥೆ ಭಾಗವತದ 7ನೇ ಸ್ಕಂದದಲ್ಲಿ ಹೇಳ್ತಾರೆ. ವಾಮನಾವತಾರದ ಕಥೆ ಭಾಗವತದ 8ನೇ ಸ್ಕಂದದಲ್ಲಿ ಹೇಳ್ತಾರೆ. ಪರಶುರಾಮ ಆ ಕಥೆ 9ನೇ ಸ್ಕಂದದಲ್ಲಿ ಬರ್ತದೆ. ರಾಮ ಅದು 9ನೇ ಸ್ಕಂದ. ಕೃಷ್ಣ 10ನೇ ಸ್ಕಂದ. ಬುದ್ಧ ಹಾಗೂ ಕಲ್ಕಿ 12ನೇ ಸ್ಕಂದ. ಹೀಗೆ ಭಾಗವತವನ್ನು ಅನುಸಂಧಾನ ಮಾಡಬೇಕು. ನೋಡಿ, ಇಷ್ಟು ಕಥೆಗಳು ಎಲ್ಲೆಲ್ಲಿ ಬಂದಿದ್ದಾವೆ ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡು ಭಾಗವತದೊಳಗೆ 10 ಭಗವಂತನ ಅವತಾರಗಳ ಚಿತ್ರಣ ಬಂದಿದೆ. ಹೆಚ್ಚು ವಯಸ್ಸಾಗ್ತಾ ಆಗ್ತಾ ಎಲ್ಲ ನೆನಪಿಟ್ಟುಕೊಳ್ಳಿಕ್ಕಾಗಲ್ಲ. ಅದು ದೇವರಿಗೂ ಗೊತ್ತು. ನೋಡಿ, ದೇವರಿಗೂ ಗೊತ್ತು ನಮ್ಮ ಸ್ಮರಣ ಶಕ್ತಿ, ಮೆಮೊರಿ ಪವರ್ ಬಹಳ ಕಡಿಮೆ ಆಗ್ತದೆ. ಕಡಿಮೆ ಆಗ್ತಾ ಆಗ್ತಾ ಏನು ಮರೆತರೂ ಭಗವಂತನ 10 ಅವತಾರಗಳನ್ನು ಮಾತ್ರ ಮರಿಲೇಬಾರ್ದಂತೆ. ಹಾಗಾಗಿ ವಯಸ್ಸಾಗಿದೆ ಎಂದು ಕೂಡಲೇ ಏನಾದರೂ ಮರೆತು ಬಿಡು, ಎಲ್ಲರನ್ನು ಮರೆತು ಬಿಡು ಹೋಗಲಿ. ಮಗನನ್ನು ಮರಿ, ಮನಿಯನ್ನು ಮರಿ, ಮಡದಿಯನ್ನು ಮರಿ, ಏನು ಮರಿತೀಯ ಮರಿ, ನಿನ್ನ ಮೆಮೊರಿ ಎಷ್ಟಿರ್ತದೋ ಅಷ್ಟೇ. ಆದರೆ ಭಗವಂತನ 10 ಅವತಾರಗಳನ್ನು ಮಾತ್ರ ಮರಿಬೇಡ. ಇದು ವಿಶೇಷವಾಗಿ ಹೇಳ್ತಾರೆ ಗರುಡ ಪುರಾಣದಲ್ಲಿ ಯಮದೇವರು. ವಯಸ್ಸಾಗ್ತಾ ಆಗ್ತಾ ಮನುಷ್ಯ ಎಲ್ಲ ಮರಿತಾ ಬರ್ತಾನೆ. ಭಗವಂತನ 10 ಅವತಾರ ಯಾವಾಗಲೂ ಸ್ಮರಣೆ ಮಾಡ್ತಾ ಇದ್ದರೆ ಸಾಕು, ನಾನು ನನ್ನ ಭೃತ್ಯರಿಂದ ಪಾಶ ಹಾಕ್ಸಲ್ಲ ಅಂತಾನೆ. ಹಾಗಾಗಿ 10 ಅವತಾರಕ್ಕೆ ವಿಶೇಷ ಶಕ್ತಿ, ಮಹಿಮೆ ಇದೆ. ದಾಸರು, ಕಲಿಯುಗದ ಸಜ್ಜನರಿಗೆ, ಪುರಂದರದಾಸರು, ವಿಜಯದಾಸರು ಯಾವುದೇ ಪದ್ಯಗಳನ್ನು ಮಾಡುವಾಗ ಸಾಮಾನ್ಯ 10 ಅವತಾರ ಅದರೊಳಗೆ ಬರೋ ಹಾಗೆ ಅದಕ್ಕೆ ಮಾಡ್ತಾರೆ. ಯಾವುದೇ ಪದ್ಯ ನೋಡ್ರಿ, ಅಲ್ಲ ಈಗೀಗೆಲ್ಲ ಅದು ತಪ್ಪೋಗಿದೆ. ಹೊಸ ದಾಸರು ಬಂದಿದ್ದಾರೆ ಈಗ. ಹಾಗಾಗಿ ಅವುಗಳ ಒಳಗಡೆ ಇರುವ ರಹಸ್ಯಗಳು ಕಡಿಮೆ ಆಗಿದೆ ಅಂತ ಅನ್ನಿಸ್ತದೆ. ಆದರೆ ಹಿಂದೆಲ್ಲ ದಾಸರು ಪ್ರತಿ ಪದ್ಯದಲ್ಲಿಯೂ ಕೂಡ 2-3 ನುಡಿಗಳಿದ್ದರೂ ಭಗವಂತನ 10 ಅವತಾರ ಅಲ್ಲಿ ಹೇಗಾದರೂ ಮಾಡಿ ಸೇರಿಸಿರ್ತಿರ್ತಾರೆ. ಕಮಲಗಂಧಿ ಕೋಮಲಾಂಗಿ ಸುಂದರಾಬ್ಜ ವದನೆ ನೀನು, ರಮಣಿ ಮತ್ಸ್ಯ ಕಠಿಣ ಕಾಯ ಸೂಕರಾಸ್ಯನು. ರಮಣಿ, ಮತ್ಸ್ಯ, ಕಠಿಣ ಕಾಯ, ಸೂಕರಾಸ್ಯ. ಎಷ್ಟು ಅವತಾರ ಬಂತು ನೋಡಿ. ರಮಣಿಯಾಗಿದ್ದಿ, ಮೋಹಿನಿಯಾಗಿದ್ದಿ. ಮತ್ಸ್ಯ, ಮೀನಾಗಿದ್ದಿ. ಕಠಿಣ ಕಾಯ, ಸೂಕರಾಸ್ಯ, ಕೂರ್ಮನಾಗಿದ್ದಿ. ಸೂಕರಾಸ್ಯ, ವರಾಹನಾಗಿದ್ದಿ.
ಕಮನೀಯ ಸ್ವರೂಪಿ ನೀನು ಅಮಿತ ಘೋರ ರೂಪನವನು ನಮಿಪರಿಷ್ಟ ದಾನಿ ನೀನು ವನವಾಸಿ ಅವನು ಒಲಿದೆಯಾತ ಕಮ್ಮಾಲಕುಮಿ ವಾಸುದೇವಗೆ. ನಮಿಪರಿಷ್ಟ ದಾನಿ ನೀನು, ಹೇ ಲಕ್ಷ್ಮಿ, ನಮಿಪರಿಷ್ಟರ ದಾನಿ ನೀನಾದರೆ ವನವಾಸಿಯವನು ರಾಮ. ಕಮನೀಯ ಸ್ವರೂಪಿ ನೀನು, ನಮಿಪರಿಷ್ಟ ದಾನಿ ನೀನು, ವನವಾಸಿ ಅವನು. ವನವಾಸಿ ಅಂದರೆ ರಾಮನಾದಾಗ ವನವಾಸ ಮಾಡಿರಲಿಲ್ವೇ? ಹೀಗೆ ಒಂದು ಪದ್ಯವನ್ನು ಮಾಡುವಾಗಲೇ ದಾಸರೆಲ್ಲ ಭಗವಂತನ ಅನೇಕ ಅವತಾರಗಳನ್ನು ಮನಸ್ಸಿನಲ್ಲಿ ಬರೋ ಹಾಗೆ ಪದಗಳಲ್ಲಿ ಸೇರಿಸ್ತಿದ್ರಂತೆ. ಇದೇ ಪದ್ಯ ನಿರ್ಮಾಣ ಮಾಡುವಂಥ ರಹಸ್ಯ. ಹಾಗಾಗಿ ಸದಾ 10 ಅವತಾರಗಳ ಸ್ಮರಣೆ ಬರಲಿ, ಅದನ್ನು ನಾವು ಮಾಡ್ತಾ ಇರಬೇಕು. ಮತ್ಸ್ಯ ಕೂರ್ಮ ವರಾಹಶ್ಚ, ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ಭಾರ್ಗವ ರಾಮ 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 ಅಂದರೆ ಭಾರ್ಗವ ರಾಮ, ರಾಮ ಕೃಷ್ಣ ಬುದ್ಧ ಕಲ್ಕಿ, ಯಾವಾಗಲೂ ಸ್ಮರಣೆ ಮಾಡಬೇಕು. ಅದರಲ್ಲಿ ಬುದ್ಧಾವತಾರದ ಕಥೆ ಭಾಗವತದ 12ನೇ ಸ್ಕಂದದಲ್ಲಿ ವರ್ಣನೆ ಮಾಡ್ತಾರೆ. ಬುದ್ಧನಾಗಿ ಭಗವಂತ ಯಾಕೆ ಅವತಾರ ಮಾಡಿದ? ಕೆಲವು ಅಸುರರು ಅವರೂ ಕೂಡ ತತ್ವ ಮಾರ್ಗದಲ್ಲಿ ಸಾಗಬೇಕು ಅಂತ ಹೊರಟಿದ್ರಂತೆ. ಅವರಿಗೆ ಮೋಕ್ಷ ಯೋಗ್ಯ ಅಲ್ಲ, ಅವರ ಅರ್ಹತೆಗೆ ಮೋಕ್ಷ ಇಲ್ಲ, ಆದರೆ ನಾವು ಪಡಿತೇವೆ ಅಂತ. ಕೆಲವೊಮ್ಮೆ ಕೆಲವು ಅರ್ಹತೆಗೆ ಇರಲ್ಲ, ಆದರೆ ಪಡಿಬೇಕು ಅಂತ ಹಠ ಸೇರಿಕೊಳ್ತದೆ. ಆ ಹಠಕ್ಕೆ ಅವರು ಆ ದಾರಿಯಲ್ಲಿ ಬಂದರು. ಅವರ ಮನೆಯಲ್ಲೇ ದೇವರ ಅವತಾರ ಮಾಡಿದ್ರು. ಶುದ್ಧೋಧನ ಅಂತ ಒಬ್ಬ ಇದ್ದ. ಆ ಶುದ್ಧೋಧನನ ಮನೆಯೊಳಗೆ ಭಗವಂತ ವಿಷ್ಣು ಅವತಾರ ಮಾಡಿದ. ಹುಟ್ಟಿದ ಕೆಲವೇ ಸಮಯದೊಳಗೆ ಮಾತೇ ಆಡಿಬಿಟ್ಟ. ಈಗೆಲ್ಲ ಆ ಥರದ್ದು ಮಾತಾಡಿದರೆ ಇಡೀ ಜಗತ್ ಪ್ರಸಿದ್ಧಿ ಆಗ್ತದೆ. ಮೊಬೈಲಲ್ಲಿ ಫೋಟೋ ತೆಗೆದು ವಿಡಿಯೋ ಮಾಡಿ ಹುಟ್ಟಿದ ಮಗು ಮಾತಾಡ್ತಾ ಇದೆ ಅಂತ. ಹಂಗೆ ಆಗಲೂ ಕೂಡ ದೊಡ್ಡ ರಾಜ ಆತ ಶುದ್ಧೋಧನ. ಅವ್ರ ಮನೆಯಲ್ಲಿ ಈತ ಹುಟ್ಟಿದಾನೆ, ಹುಟ್ಟೋ ಪುರುಸೊತ್ತಿಲ್ಲದೆ ಮಾತಾಡ್ತಾ ಇದ್ದಾನೆ ಅಂದರೆ ಎಷ್ಟು ಪ್ರಸಿದ್ಧಿ ಬರಬೇಡ. ಏನು ಮಾತಾಡ್ತಾನೆ? ನೀವೆಲ್ಲ ವೇದದ ಮಾರ್ಗವನ್ನು ಅನುಸರಿಸಿ ನಡೆಸ್ತಿದ್ದೀರಿ, ಅದು ತಪ್ಪು, ವೇದಗಳೆಲ್ಲ ಅಪ್ರಮಾಣ ಅಂದ. ವೇದ ಅಪ್ರಮಾಣ ಅಂತ ಮಗು ಹೇಳ್ತಾ ಇದೆ ಅಂದರೆ ನಂಬಲೇಬೇಕಲ್ಲ. ಲೋಕ ಎಲ್ಲ ಶೂನ್ಯ ಅಂತಂದ. ಬ್ರಹ್ಮ ಅಂತ ಹೇಳಲೇ ಇಲ್ಲ ಆತ. ಶೂನ್ಯ ಅದೇ ತತ್ವ ಅಂದ. ಹೀಗೆ ಶೂನ್ಯವನ್ನು ತತ್ವ ಅಂತ ಹೇಳ್ದ, ವೇದವನ್ನು ಅಪ್ರಮಾಣ ಅಂತ ಹೇಳಿಬಿಟ್ಟ. ಆ ಮಗುವಿನ ಮಾತಿನ ಮೇಲೆ ವಿಶ್ವಾಸ ಹೆಚ್ಚಾಯಿತು. ಏನೇ ಆಗಲಿ ಮಗು ಹೇಳೋದನ್ನು ನಂಬಬೇಕು ನಾವು. ಆಮೇಲೆ ಅವರು ವೇದಗಳನ್ನು ಬಿಟ್ಬಿಟ್ರು, ಕೈ ಬಿಟ್ಟರು, ದಾರಿ ಹೋಗೋದನ್ನು ಬಿಟ್ಟರು. ವೇದದ ದಾರಿಯಿಂದ ಅವರಷ್ಟು ದಾರಿಗೆ ಹೋಗೋದು ಬಿಡಲಿ ಅಂತ ಹೇಳಿ ಹಾಗೆ ಮಾಡಿದ್ದಂತೆ. ಆಮೇಲೆ ದೇವತೆಗಳು ಕೂಡ ವಿಷ್ಣುವಿನ ಬಳಿಗೆ ಬಂದು ನಮಸ್ಕಾರ ಮಾಡಿ ರಹಸ್ಯದಲ್ಲಿ ನೀನೇನೋ ಉಪದೇಶ ಮಾಡಿದೆಲ್ಲ ನಮಗೆ ಅರ್ಥ ಆಗಲಿಲ್ಲ ಅಂದ್ರಂತೆ. ಅವರಿಗೆ ಸರಿಯಾಗಿ ಉಪದೇಶ ಮಾಡಿದ. ವೇದ ಅಪ್ರಮಾಣ ಅಂದರೆ ಅಂದರೆ ನಾನೇ ಎಂದ. ಅಂದರೆ ಇತಿ ಬ್ರಹ್ಮ, ನನ್ನನ್ನು ಹೇಳಲಿಕ್ಕಿರುವ ಪ್ರಮಾಣ ವೇದ ಒಂದೇ ಮತ್ತೊಂದಲ್ಲ ಅಂದ. ಶ ಅಂದರೆ ಸುಖ. ಯಾರು ಸ್ವರೂಪದಲ್ಲಿ ಸುಖ ಇರಲ್ಲ ಅವರ ಸುಖಕ್ಕೆ ಊನ ಇಲ್ಲದಂತೆ ಮಾಡ್ತೇನೆ, ಆದ್ದರಿಂದ ಶೂನ್ಯ ಅಂತ ಅರ್ಥ ಮಾಡಿಬಿಟ್ಟೆ. ಇದು ಪ್ರಶಾಂತ ವಿದ್ಯಾ ಅಂತ ಕರೀತಾರೆ ಇದಕ್ಕೆ. ಬುದ್ಧ ಲೋಕಕ್ಕೆ, ಸಜ್ಜನರಿಗೆ, ದೇವತೆಗಳಿಗೆ ಉಪದೇಶ ಮಾಡಿದ ವಿದ್ಯೆಯ ಹೆಸರು ಪ್ರಶಾಂತ ವಿದ್ಯಾ. ಅದನ್ನು ಅರ್ಥೈಸ್ಕೊಳ್ಳಿಕ್ಕಾಗದೆ ಮೋಹಿತರಾದವರು ಒಂದು ಗುಂಪಿದೆ. ಅವರೆಲ್ಲ ಬುದ್ಧನಿಂದ ಮೋಹಿತರಾಗಿ ಅವರು ದಾರಿ ಹಿಡಿಬಾರ್ದಿತ್ತು, ಹಿಡಿದಿದ್ರು. ಯಾವ ದಾರಿ ಹಿಡಿಬೇಕೋ ಆ ದಾರಿ ಹಿಡಿಸಿಬಿಟ್ಟ. ಇದೇ ದೇವರು ಮಾಡಿದ ಬುದ್ಧಾವತಾರದ ಕಥೆ. ಮುಂದೆ ಕಲ್ಕಿಯಾಗಿ ಅವತಾರ ಮಾಡ್ತಾನೆ. ಆ ಕಲ್ಕಿಯ ಅವತಾರದ ಮಹಿಮೆ ಏನು ಅಂತ ಹೇಳ್ತಾರೆ. ವಿಷ್ಣು ಯಶಸ್, ವಿಷ್ಣು ಶರ್ಮ ಅಂತ ಶಂಬಲ ಅಂತ ಒಂದು ಗ್ರಾಮದಲ್ಲಿ ವಿಷ್ಣು ಶರ್ಮ, ವಿಷ್ಣು ಯಶಸ್ಸಿನ ಮನೆಯೊಳಗೆ ಭಗವಂತ ಈಗಲ್ಲ, ಕಲಿಯುಗದ ಕೊನೆಗೆ ಸಂಧಿ ಕಾಲದಲ್ಲಿ ಅವತಾರ ಮಾಡ್ತಾನೆ. ಕಲಿಯುಗದಲ್ಲಿ ಅವತಾರ ಇಲ್ಲ ಆದ ಕಾರಣ ಕಲಿಯುಗ ಎಲ್ಲ ಮುಗಿಬೇಕು. ಸಂಧಿ ಕಾಲ, ಆಗ ಭಗವಂತ ಅವನ ಮನೆಯೊಳಗೆ ಹುಟ್ಟಿ, ಪಾಪ ಅಂದರೆ ಏನು, ಆಗ ಎಲ್ಲ ಕಡೆಯಲ್ಲಿ ಪಾಪನೇ ಅಂತೆ ಬರೀ.
ಸಮುದ್ರವೂ ಮೀರಿ ಪಾಪ ನಡೀತದಂತೆ. ಸಮುದ್ರಕ್ಕೂ ಮೀರಿ, ಸಮುದ್ರದ ಅಳತೆ ಮೀರಿ ಪಾಪ ನಡೀತದೆ. ಅಷ್ಟು ಪಾಪ. ಆ ಪಾಪದ ಅತಿರೇಕ ಆದಾಗ ಕಲ್ಕಿ ಅವತಾರ ಮಾಡಿ ಬರ್ತಾರೆ. ಆಯುಷ್ಯದ ಪರಿಮಿತಿ ಕಡಿಮೆ ಆಗ್ತಾ ಬರ್ತದೆ ಕಲಿಯುಗದ ಪ್ರಭಾವದಿಂದ. 120 ವರ್ಷ ಆಯುಷ್ಯ ಕಲಿಯುಗದೊಳಗೆ, ಪೂರ್ಣ ಆಯುಷ್ಯ ಅಂದರೆ. ವಾಜರಾಜರು 120 ವರ್ಷ ಇದ್ರು ಅಂತ ಕೇಳ್ತೇವೆ ನೋಡಿ. ಕಲಿಯುಗದಲ್ಲಿ ಬಂದರೂ 120 ವರ್ಷ ಪೂರ್ಣಾಯುಷ್ಯಗಳಾದ. ಬಹಳ ಜನರಿಗೆ ಆಗಲ್ಲ, ಕೆಲವರಿಗೆ ಮಾತ್ರ ಸಾಧ್ಯವಾಗ್ತದೆ ಅವೆಲ್ಲ ಈಗ. ಆಮೇಲೆ ಆಯುಷ್ಯದ ಪರಿಮಿತಿ 20-30ಕ್ಕೆ ಇಳೀತದಂತೆ ನೋಡಿ. 20 ವರ್ಷ ಬದುಕಿದಾನೆ ಅಂದರೆ ಬಹಳ ದೊಡ್ಡದಂತ ಆತ. ಈಗೆಲ್ಲ ಸ್ವಲ್ಪ 60-70ಕ್ಕೆ ಇಳಿದಿದೆ ಅಂತ ಅಂದ್ಕೊಳ್ಳಿ. ಆಗ ಮುಂದೆ ಮುಂದೆ ಕಲಿಯುಗ 20-30, ತ್ರಿಂಶತಿ ವಿಂಶತಿ ಪರಮಾಯು, ಅದೇ ಬಹಳ ದೊಡ್ಡ ಆಯುಷ್ಯ. 5 ವರ್ಷಕ್ಕೆ 60 ವರ್ಷದ ಶಾಂತಿ ಮಾಡ್ಕೊಂಡ್ಬಿಡ್ಬೇಕು ಅವಾಗ. 5 ವರ್ಷಕ್ಕೆ ಅದು, 6ನೇ ವರ್ಷಕ್ಕೆ 70 ವರ್ಷ, 10 ವರ್ಷಕ್ಕೆ ಭೀಮರತಿ ಶಾಂತಿ ಆಗಿ ಹೋಗ್ತದೆ. 15 ವರ್ಷಕ್ಕೆ ಸಹಸ್ರಚಂದ್ರ, 20 ವರ್ಷಕ್ಕೆ ಏನಿಲ್ಲೇ ಇಲ್ಲ, ಮುಗದೇ ಹೋಯ್ತು ಆ ಶಾಂತಿ. ಹೀಗೆ 20-30 ವರ್ಷದ ಆಯುಷ್ಯ ಆಗ ಸ್ಥಿಮಿತಗೊಳ್ತದೆ. ಅಷ್ಟೇ ಅಂತ ಆಗ್ತದೆ. ಒಂದೇ ಎತ್ತು, ಆ ಎತ್ತಿನ 2 ಕೋಡುಗಳಲ್ಲಿ ಒಂದು ಕೋಡಿನ ಮೇಲೆ ಭಾರೀ ಮಳೆ ಸುರಿತಿರ್ತದಂತೆ, ಇನ್ನೊಂದು ಕೋಡಿನ ಮೇಲೆ ಮಳೆನೇ ಇರಲ್ಲ. ಸೂತ್ರತ್ವೇ ವಿಪ್ರ ಅಂತ ಪತ್ತೆ ಹಚ್ಚೋದಕ್ಕೆ ದೇಹದ ಮೇಲೆ ಹಾಕ್ಕೊಂಡ ದಾರವೊಂದೇ ಆವಾಗ ಕಾರಣ ಆಗ್ತದೆ. ಯಾರೆಲ್ಲ ದಾರ ಹಾಕ್ಕೊಳ್ತಾರೋ ಅವರೆಲ್ಲ ವಿಪ್ರ ಅಂತ ಪತ್ತೆ ಹಚ್ಚೋ ಹಾಗೆ ಆಗ್ತದಂತೆ. ಈಗಲೇ ಆಗ್ತಾ ಇದೆ ಅವೆಲ್ಲ. ಅಣ್ಣ ತಂಗಿ, ಯಜಮಾನ ಹೆಂಡತಿ ಅನ್ನೋ ಭಾವ ಸಂಬಂಧಗಳು ವಿಹಿತವಾದದ್ದೆಲ್ಲ ಕಸರು ಮೊಸರ ಸಾಂಕ್ರಾಮಿಕವಾಗಿ ಬಿಡ್ತದೆ. ಇದು ಕಲಿಯುಗದ ಮುಂದೆ ಮುಂದೆ ಬರುವಂಥ ಘೋರವಾದ ವಿಚಿತ್ರ ಪರಿಸ್ಥಿತಿ ಅಂತಾರೆ. ಅದನ್ನು ಹೇಳ್ತಾರೆ ಭಾಗವತದೊಳಗೆ, ಕಲಿಯುಗ ಹ್ಯಾಕ್ ಸಾಕ್ತದೆ ಮುಂದೆ ಅಂತ. ಹೀಗೆ ಕಲಿಯುಗದೊಳಗೆ ಧರ್ಮ ವರ್ಣ ಇವುಗಳ ವ್ಯವಸ್ಥೆ ಎಲ್ಲ ಬಿಗಡಾಯಿಸ್ತದೆ. ಅದು ಯಾವುದೂ ನಿಲ್ಲಲ್ಲ, ಎಲ್ಲ ನಾಶ ಆಗಿ ಹೋಗ್ತದೆ. ಸುಳ್ಳು ಹೇಳೋರ ಸಂಖ್ಯೆ ಹೆಚ್ಚಾಗ್ತದೆ. ಎಲ್ಲಿ ಹೋದರೂ ಸುಳ್ಳೇ ಅಂತೆ. ಸತ್ಯ ಹೇಳ್ಬೋದಾದ ಜಾಗದಲ್ಲೂ ಸುಳ್ಳು ಹೇಳ್ತಿರ್ತಾನಂತೆ. ಹೊಟ್ಟೆ ಪಾಡಿಗೆ ಯಾರನ್ನು ಬೇಕಾದರೂ ಕೂಡ ಮುಗಿಸ್ತಾನಂತೆ. ಇದು ಕಲಿಯುಗದಲ್ಲಿ ನಡೆಯೋ ಮುಂದೆ ಅತ್ಯಾಚಾರ, ಹಿಂಸೆ, ಕೊಲೆಗಡಗತನ ಇವೆಲ್ಲ ಹೆಚ್ಚೆಚ್ಚಾಗ್ತದೆ ಅಂತ ಕಲಿಯುಗದ ಮುಂದುವರೆದಂಥ ಭಾಗವನ್ನೂ ಶುಕಮುನಿಗಳು ವರ್ಣನೆ ಮಾಡ್ತಾರೆ, ಹೇಳ್ತಾ ಬರ್ತಾರೆ. ಇಷ್ಟಾದಾಗ ಭಗವಂತ ಕರುಣೆ ಮಾಡಿ ಈ ಅಧರ್ಮ ತಾಂಡವಾಡ್ತಾ ಇದ್ದದ್ದನ್ನು ತಾನೇ ಬಿಲ್ಲು, ತಾನೇ ಕೈಯಲ್ಲಿ ಖಡ್ಗ ಹಿಡಿದು ಒಂದು ದೊಡ್ಡ ಕುದುರೆ ಮೇಲೆ ಕುಳಿತು ಎಲ್ಲ ಕಡೆಯಲ್ಲಿ ಅಧರ್ಮ ಮಾಡೋರನ್ನು ಚಂಡಾಡಿ ಪುನಃ ಧರ್ಮದ ಸ್ಥಾಪನೆಯನ್ನು ಮಾಡ್ತಾನೆ ಅಂತ ಭಾಗವತ ಕಲಿಯುಗದ ಕಲ್ಕಿ ಅವತಾರವನ್ನು ತಿಳಿಸ್ತದೆ. ಇದು ಕಲ್ಕಿ ಅವತಾರದ ಕಥೆ. ಇಷ್ಟೆಲ್ಲ ಭಾಗವತವನ್ನು ಶ್ರವಣ ಮಾಡ್ತಾ ಬಂದದ್ದು ಪರೀಕ್ಷಿತ್ ರಾಜ ಶುಕಮುನಿಗಳ ಮುಖದಿಂದ. ಭಾಗವತ ಕೇಳಿದ ಮೇಲೂ ಸಂಶಯ ಉಳಿದಿದೆ ಅಂತಿಲ್ಲ, ಎಲ್ಲ ಸಂಶಯ ಪರಿಹಾರ ಆಯಿತು ಅಂತಂದ. ಧನ್ಯೋಸ್ಮಿ ಕೃತಕೃತ್ಯೋಸ್ಮಿ ಭವತಾ ಕರುಣಾತ್ಮನ, ನಾನು ಧನ್ಯನಾದೆ ಕೃತಕೃತ್ಯನಾದೆ ಅಂತಂದ. ಇನ್ನೂ ಸಂಶಯ ಉಳಿದಿದ್ರೆ ಕೇಳು ಅಂದರೆ ಇನ್ನೇನು ಸಂಶಯ ಉಳಿದಿಲ್ಲ ಅಂತಂದ. ಸಂಶಯ ಉಳಿದಿಲ್ಲ ಅಂತಾದಾಗ ಪರೀಕ್ಷಿತ್ ರಾಜನಿಗೆ ಹೇಳಿ ಭಾಗವತ ವೇದವ್ಯಾಸರ ಮಕ್ಕಳು ಶುಕಾಚಾರ್ಯ ಅಲ್ಲಿದ ಅಂತರ್ಧಾನರಾಗಬೇಕು ಅಂತ ಹೊರಡ್ತಾರೆ. ಇದನ್ನೇ ಸೂತ ಪುರಾಣಿಕರು ಶೌನಕರಿಗೆ ಉಪದೇಶ ಮಾಡಿದರು ನೈಮಿಷಾರಣ್ಯದಲ್ಲಿ. ನೈಮಿಷಾರಣ್ಯ ಶುಕಸ್ಥಳ ಎರಡೂ ದೂರ ಇದೆ, ಬಹಳ ಹತ್ತಿರ ಇಲ್ಲ. ಶುಕಸ್ಥಳ ಗಂಗಾ ತೀರ, ಅಲ್ಲಿ ಭಾಗವತವನ್ನು ಶ್ರವಣ ಮಾಡಿದವನು ಶುಕಾಚಾರ್ಯರ ಮುಖದಿಂದ ಪರೀಕ್ಷಿತ್ ರಾಜ. ಅಲ್ಲೇ ಸೂತ ಪುರಾಣಿಕರು ಶ್ರವಣ ಮಾಡಿದ್ರಂತೆ. ಅಲ್ಲಿದ್ದ ಸೂತ ಪುರಾಣಿಕರು ನೈಮಿಷಾರಣ್ಯಕ್ಕೆ ಬಂದು ಶೌನಕರಿಗೋಸ್ಕರ ಅಂತ ಭಾಗವತವನ್ನು ಉಪದೇಶ ಮಾಡಿದರು. ಶೌನಕಾದಿಗಳೆಲ್ಲ ಭಾಗವತ ಕೇಳುವಾಗ ಇಷ್ಟೆಲ್ಲ ಶ್ರವಣ ಆದಮೇಲೆ ಅಂತಾರೆ, ಭಗವಂತನ ಕಥೆ ಹೇಳಿದ್ರಿ, ಭಗವದ್ಭಕ್ತರ ಕಥೆ ಹೇಳ್ತಾ ಬಂದ್ರಿ, ಬಹಳ ಸಂತೋಷ ಆಯಿತು, ಆನಂದ ಆಯಿತು. ಆದರೆ ನಾವು ಬಂದದ್ದು ಭೃಗು ವಂಶದಲ್ಲಿ. ಶೌನಕರ ವಂಶದ ಮೂಲ ಪುರುಷರು ಭೃಗು ಋಷಿಗಳು. ಆ ಭೃಗು ವಂಶದಲ್ಲಿ ಬಂದವರೇ ಮಾರ್ಕಾಂಡೇಯರು. ಆ ಮಾರ್ಕಾಂಡೇಯರ ಚರಿತ್ರೆಯನ್ನು ನಮಗೂ ತಿಳಿಸ್ರಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಹಾಗಾಗಿ ಭಾಗವತದಲ್ಲಿ ವಿಶೇಷವಾಗಿ ಕೊನೆಯಲ್ಲಿ
ಶುಕಾಚಾರ್ಯ ಹೇಳಿದ್ದಲ್ಲ. ಸೂತ ಪುರಾಣಿಕರು ಶೌನಕರಿಗೋಸ್ಕರವಾಗಿ ಹೇಳಿದಂಥ ಉಪಾಖ್ಯಾನ ಮಾರ್ಕಾಂಡೇಯ ಉಪಾಖ್ಯಾನ ಅಂತ ತಿಳಿಸ್ತಾರೆ. ಆ ಮಾರ್ಕಾಂಡೇಯರ ಕಥೆ ಇಲ್ಲಿ ಬಂದಂತೆ ಅದನ್ನೂ ಶ್ರವಣ ಮಾಡಬೇಕು. ಮಾರ್ಕಾಂಡೇಯ ಪುರಾಣದಲ್ಲಿ ಅವರ ಮಹಿಮೆ ಹೆಚ್ಚಿಲ್ಲ. ಉಪದೇಶದ ಮಾತುಗಳನ್ನು ನಾವು ನೋಡ್ತೇವೆ. ಅಥವಾ ಇವತ್ತು ಪುರಾಣಗಳೆಲ್ಲ ಅದು ಒಂದು ರೀತಿ ಏನಾಗಿದೆ, ಯಾವುದೋ ಪುರಾಣ ಯಾವುದರಲ್ಲೋ ಸೇರಿದೆ, ಯಾವುದು ಪುರಾಣ ಅಲ್ವೋ ಅದನ್ನು ಪುರಾಣದೊಳಗೆ ಸೇರಿಸಿಬಿಟ್ಟಿದ್ದಾರೆ. ಪ್ರಕ್ಷೇಪ ಅಂತ ಕರೀತಾರೆ. ಅದಕ್ಕೆ ಪ್ರಕ್ಷೇಪಗಳು ಹೆಚ್ಚಾಗ್ತವೆ. ಆದರೆ ಮನುಷ್ಯ ಮಾರ್ಕಾಂಡೇಯರ ಕಥೆ, ಮಾರ್ಕಾಂಡೇಯರ ಸ್ಮರಣೆ ಮಾಡದೆ ಇರಬಾರ್ದು. ವಯಸ್ಸಾಗ್ತಾ ಆಗ್ತಾ ಮಾರ್ಕಾಂಡೇಯರ ಚಿರಂಜೀವಿಗಳ ಕಥೆ ಕೇಳಬೇಕು. ಮಾರ್ಕಾಂಡೇಯ, ಅಶ್ವತ್ಥಾಮ, ಬಲಿ, ವ್ಯಾಸ, ಕೃಪಾ, ಪರಶುರಾಮ, ಇವರೆಲ್ಲ ಸಪ್ತೈತೆ ಚಿರಜೀವಿನಃ ಅಂತ ಪ್ರಸಿದ್ಧಿ. ಅವರನ್ನೆಲ್ಲ ಸ್ಮರಣೆ ಮಾಡ್ತಾ ಇರಬೇಕು. ಅದರಲ್ಲಿ ಮಾರ್ಕಾಂಡೇಯರ ಸ್ಮರಣೆ ವಿಶೇಷವಾಗಿ ಮಾಡಬೇಕು. ಈತ ಶೌನಕರು ಸೂತ ಪುರಾಣಿಕರನ್ನು ಮಾರ್ಕಾಂಡೇಯರ ಕಥೆ ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಶ್ರೀ ಸೂತ ಉವಾಚ ಅಂತ ಮಾರ್ಕಾಂಡೇಯರ ಕಥೆ ಪ್ರಾರಂಭ ಆಗ್ತದೆ. ಹೇಳ್ತಾ ಬರ್ತಾರೆ. ಮೃಕಂಡು ಅಂತ ಒಬ್ಬ ಋಷಿ, ಭೃಗುವಂಶದಲ್ಲಿ ಬಂದವರು. ಅವರ ಮಗನಾಗಿ ಈತ ಹುಟ್ಟಿದ್ದರಿಂದ ಮಾರ್ಕಾಂಡೇಯ ಅಂತ ಕರೀತಾರೆ. ಉಪನಯನ ಸಂಸ್ಕಾರ ಅವನಿಗೆ ಮಾಡಿದರು ತಂದೆ. ವಯಸ್ಸು ಸಣ್ಣದಿದ್ದಾಗ ವೇದಾಧ್ಯಯನಕ್ಕೆ ಅಂತ ಗುರುಕುಲಕ್ಕೆ ಬಿಟ್ಟರು. ವೇದಾಧ್ಯಯನ ಮಾಡುವಾಗಲೇ ಬ್ರಹ್ಮಚರ್ಯ ವ್ರತ ಧಾರಣೆ ಮಾಡಿ ಅತ್ಯದ್ಭುತವಾದ ರೀತಿಯಲ್ಲಿ ಆತ ಗುರು ಶುಶ್ರೂಷೆಯನ್ನು ಮಾಡ್ತಾ ಇದ್ದ. ಜಟಾಧಾರಿಯಾಗಿದ್ದ, ಕಮಂಡಲು ಧರಿಸಿದ್ದ, ದಂಡ, ಉಪವೀತ, ಕೃಷ್ಣಾಜಿನ ಎಲ್ಲ ಧರಿಸಿ ಗುರು ಶುಶ್ರೂಷೆ ಮಾಡಿ ಸಾಯಂ ಪ್ರಾತಃ ಸಗುರವೇ ಭೈಕ್ಷಮಾಹೃತ್ಯ ವಾಗ್ಯತಃ. ನೋಡಿ, ಒಬ್ಬ ವ್ಯಕ್ತಿ ಹೇಗಿರಬೇಕು ಅನ್ಲಿಕ್ಕೆ ಇವೆಲ್ಲ ನಮಗೆ ಸಂದೇಶ. ಸಾಯಂಕಾಲ ಪ್ರಾತಃ ಕಾಲ ಗುರು ಶುಶ್ರೂಷೆ ಮಾಡದೇ ಇರ್ತಿರಲಿಲ್ಲ. ಭಿಕ್ಷಾನ್ನವನ್ನೇ ಸ್ವೀಕಾರ ಮಾಡ್ತಿದ್ದ, ಗುರುಗಳಿಗೆ ಅರ್ಪಣೆ ಮಾಡಿ ಅಗ್ನಿಯಲ್ಲಿ ಆಹುತಿಗಳನ್ನು ಕೊಡ್ತಿದ್ದ. ಇಂಥ ಮಹಾನುಭಾವ ದೈವಜ್ಞರು ಒಮ್ಮೆ ಇವನ ಆಯುಷ್ಯ ಎಷ್ಟು ಅಂತ ಹೇಳುವಾಗ ಬಹಳ ಅಲ್ಪಾಯುಷಿ ಅಂತ ಅಂದ್ಬಿಟ್ರಂತೆ. ಅಲ್ಪಾಯುಷಿ ಇದ್ದಾನೆ ಮಾರ್ಕಾಂಡೇಯ, ಇವನಿಗೆ ಆಯುಷ್ಯ ಹೆಚ್ಚಿಲ್ಲ ಅಂತ ಹೇಳಿಬಿಟ್ರು. ಅದಕ್ಕೇನು ಧೃತಿಗೆಡಲಿಲ್ಲ. ಆಯುಷ್ಯ ಅಲ್ಪ ಇದೆ ಅಂತ ಗೊತ್ತಿದ್ರೂ ತಾನು ಮಾಡಬೇಕಾದಂತಹ ಆಚರಣೆಯಲ್ಲಿ, ವಿಹಿತ ಧರ್ಮಗಳಲ್ಲಿ ಯಾವತ್ತೂ ನ್ಯೂನತೆ ತರಲಿಲ್ಲ. ಯಾರು ಸ್ವಧರ್ಮವನ್ನು ಬಿಡದೆ ಆಚರಣೆ ಮಾಡ್ತಾರೆ ಅವರ ಆಯುಷ್ಯವನ್ನು ದೇವರೇ ಕೊಡ್ತಾನಂತವರಿಗೆ. ಇವತ್ತು ನಮ್ಮೆಲ್ಲರ ಆಯುಷ್ಯ ಕಡಿಮೆ ಆಗೋದ್ರ ಹಿನ್ನೆಲೆ ಏನು? ಸ್ವಧರ್ಮ ತ್ಯಾಗ. ಸ್ವಧರ್ಮ ಮಾಡೋದನ್ನು ಕಡಿಮೆ ಮಾಡ್ತಾ ಬರ್ತೇವೆ. ಅವನು ಹಾಗೆ ಮಾಡಿದ, ಸ್ವಧರ್ಮ ಆಚರಣೆ ಹಾಗೆ ಮಾಡಿದ. ವಿಧರ್ಮ ಮಾಡದೇ ಇರೋದು, ಸ್ವಧರ್ಮ ಯಾವಾಗಲೂ ಮಾಡೋದು, ಬಿಡದೇ ಇರೋದು. ಅದರ ಪ್ರಭಾವದಿಂದ ಅವನಿಗೆ ನರನಾರಾಯಣರು ಪ್ರತ್ಯಕ್ಷರಾದರು. ಅವರನ್ನು ವರ ಕೇಳಿದ, ಸ್ತೋತ್ರ ಮಾಡಿದ ಅಂತ ಕಥೆ ಬರ್ತದೆ. ನರನಾರಾಯಣರು ಹೇಗಿದ್ದರು ಅಂತ ಭಾಗವತ ವರ್ಣನೆ ಮಾಡ್ತದೆ. ಸಮಯಕ್ಕೆ ಅನುಗುಣವಾಗಿ ಇವತ್ತಿನ ಉಪನ್ಯಾಸ ಮುಗಿಸಿರೋಣ. ನಾಳೆ ಯಾವಾಗ? ನಾಳೆ